Okay, it is 7:30 sharp now. Let me start my session and I'll pick it up my classroom chart. Chart is here. So ನಿಮ್ಗೆಲ್ಲರಿಗೂ ಚಾರ್ಟ್ ಕಾಣಿಸ್ತಾ ಇದೆಯಾ? Business Tycoon Academy ಗೆ ಸ್ವಾಗತ ಅನ್ನೋ ರೆಡ್ ಕಲರ್. Can you able to see this? Yeah, thank you for confirmation. Good. ಫಸ್ಟ್ ಆಫ್ ಆಲ್ ನಮಸ್ಕಾರ, ಶುಭ ಸಂಜೆ. ಇವತ್ತು 31ನೇ ತಾರೀಕು ಮೇ 2020 ಭಾನುವಾರ ಸಾಯಂಕಾಲ 7:00 ಶಾರ್ಪ್ ಆಗಿ ನಾವು ನಮ್ಮ ಕರ್ನಾಟಕ ಬಿಸ್ನೆಸ್ ಓನರ್ಸ್ ಗ್ರೋತ್ ಆನ್ಲೈನ್ ಸೆಮಿನಾರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ನೀವು ಈ ಒಂದು 1.5 ಗಂಟೆಗಳ ಕಾಲದ ಆನ್ಲೈನ್ ಲೈವ್ ಝೂಮ್ ಕ್ಲಾಸಲ್ಲಿ ಏನ್ ಕಲಿತೀರಾ ಅಂದ್ರೆ, ಯಶಸ್ವಿ ಉದ್ಯಮಿ ಆಗ್ಬೇಕಂದ್ರೆ ಬೇಕಾಗಿರ್ತಕ್ಕಂಥ ಮೈಂಡ್ ಸೆಟ್ ಫಸ್ಟ್ ಥಿಂಗ್. ಸೆಕೆಂಡ್, ಏನೇನು ಸಂಪನ್ಮೂಲಗಳಿದೆ ಆ ಸಂಪನ್ಮೂಲಗಳನ್ನ ಹೇಗೆ ಬಳಸ್ಕೊಂಡು ಒಂದು ಉದ್ಯಮನ ಬೆಳೆಸಬೇಕು, ಪ್ರಾಫಿಟಬಲ್ ಮಾಡಬೇಕು. ಮೂರನೇದು, ಯಾವ ಮಾಡ್ಯೂಲ್ ಇರಬೇಕು ಬಿಸ್ನೆಸ್ ಅಲ್ಲಿ, ವೆದರ್ ಫುಡ್ ಇಂಡಸ್ಟ್ರಿ ಇರ್ಬೋದು, ಗಾರ್ಮೆಂಟ್ಸ್ ಇರ್ಬೋದು, ಸೇಲ್ಸ್ ಇರ್ಬೋದು, ಲೋನ್ಸ್ ಇರ್ಬೋದು, ಕನ್ಸ್ಟ್ರಕ್ಷನ್ ಇರ್ಬೋದು, ಯಾವುದೇ ಬಿಸ್ನೆಸ್ ಅಲ್ಲ ಒಂದು ಮಾಡ್ಯೂಲ್ ಅಂತ ಇರುತ್ತೆ. ಆ ಮಾಡ್ಯೂಲ್ನ ನೀವು ಸೆಟ್ ಮಾಡ್ಕೊಂಡ್ರೆ ಹೇಗೆ ಪ್ರಾಫಿಟಬಲ್ ಆಗ್ಬೋದು ಅಂತ ಕಲಿತೀರಾ. ಅಂಡ್ ದೆನ್ ಕಮ್ಸ್ ಪೀಪಲ್ ಮ್ಯಾನೇಜ್ಮೆಂಟ್. ಪ್ರತಿಯೊಂದು ಬಿಸ್ನೆಸ್ ಅಲ್ಲೂ ಕಸ್ಟಮರ್ ಇಸ್ ಅ ಪೀಪಲ್, ಎಂಪ್ಲಾಯೀಸ್, ನೈಬರ್ಸ್, ಸಪ್ಲೈಯರ್ಸ್ ಎಲ್ಲರೂ ಜನ. ಜನರನ್ನ ಹೇಗೆ ಹ್ಯಾಂಡಲ್ ಮಾಡೋದು ಕಲ್ತಿರ್ಬೇಕು. ಅಂಡ್ ನೆಕ್ಸ್ಟ್ ಕಮ್ಸ್ ಇಸ್ ಯುವರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ರೈಟ್? ತುಂಬಾ ಜನ ಲೋನ್ಗಳಲ್ಲಿ ಇರ್ತಾರೆ, ಆದಾಯ ಹೇಗೆ ಗಳಿಸ್ಕೊಳ್ಳೋದು ಗೊತ್ತಿಲ್ಲ, ಮೈಂಡ್ ಸೆಟ್ ತುಂಬಾ ಪ್ರಾಬ್ಲಮ್ ಇರುತ್ತೆ. ಲೈಕ್ ದೇ ಡೋಂಟ್ ನೋ ಹೌ ಟು ಕ್ಯಾಲ್ಕುಲೇಟ್ ದ ಮನಿ. ಯು ಗೋಟ್ ಟು ಲರ್ನ್ ಹೌ ಟು ಕ್ಯಾಲ್ಕುಲೇಟ್ ದ ಮನಿ, ನಂಬರ್ಸ್ ಹೇಗೆ ರೀಡ್ ಮಾಡೋದು ಅಂತ. ಅಂಡ್ ದೆನ್ the need of the hour is digital marketing, social media marketing. ಇದನ್ನ ಹೇಗೆ ಮಾಡಬೇಕು, ಆ ಫ್ರೇಮ್ ವರ್ಕ್, ಆ ವಿಚಾರಗಳನ್ನ ನೀವೆಲ್ಲ ಕಲಿತೀರಾ. ಎಷ್ಟು ಜನರಿಗೆ ತುಂಬಾ ಸಂತೋಷವಾಗ್ತಾ ಇದೆ ಈ ಒಂದು 6 ಪಿಲ್ಲರ್ಸ್, ಫಂಡಮೆಂಟಲ್ಸ್ ಆಫ್ ಅ ಬಿಸ್ನೆಸ್ ನ ಕಲೀಲಿಕ್ಕೆ? ಟೈಪ್ ಹ್ಯಾಪಿ. ಸ್ವಲ್ಪ ಕ್ವಾಲಿಫೈ ಮಾಡ್ತೀನಿ ಎಲ್ರಿಗೂ. ನಿಜವಾಗ್ಲೂ ಎಷ್ಟು ಜನ ನಿಜವಾಗ್ಲೂ ಕಲಿಯಕ್ ಬಂದಿದ್ದೀರಾ, ಟೈಮ್ ಪಾಸ್ ಮಾಡಕ್ ಬಂದಿದ್ದೀರಾ ನೋಡೋಣ ಸ್ವಲ್ಪ ಜನನ. ರೈಟ್? 2 ತರ ಜನ ಇರ್ತಾರೆ ಬಿಸ್ನೆಸ್ ಓನರ್ಸ್. ಸಿಕ್ಕದೆಲ್ಲ ನೋಡ್ತಾ ಇರ್ತಾರೆ, ಕಲಿತಾ ಇರ್ತಾರೆ, ಅದು ಯಾವ್ದು ಇಂಪ್ಲಿಮೆಂಟ್ ಮಾಡಲ್ಲ. ಫ್ಯೂ ಪೀಪಲ್ ಆರ್ ದೇರ್ ಲ್ಯಾಂಗ್ವೇಜ್ ಇಸ್ ವೆರಿ ಕ್ಲಿಯರ್. ಅವ್ರ ಭಾಷೆ ಏನಪ್ಪಾ ಅಂದ್ರೆ ROI, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಯಾವ್ದನ್ನೇ ಮಾಡಿದ್ರು ಅವ್ರು ಫಸ್ಟ್ ಏನಪ್ಪ ನೋಡ್ತಾರೆ ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ನಾನು ಇದಕ್ಕೆ ಸಮಯ ತೊಡಗಿಸಿದ್ರೆ ಎಷ್ಟು ನನಗೆ ರಿಟರ್ನ್ಸ್ ಬರುತ್ತೆ, ಇನ್ವೆಸ್ಟ್ಮೆಂಟ್ ಚೆಕ್ ಮಾಡ್ತಾರೆ. ಟೈಮ್, ಅವರ ಒಂದು ಎನರ್ಜಿ, ಅವರೊಂದು ದುಡ್ಡು, ಅವರೊಂದು ಏನೇ ಇನ್ವೆಸ್ಟ್ ಮಾಡಿದ್ರು ದೇ ಲುಕ್ ಫಾರ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಇವಾಗ ನಾನು ನನ್ನ ಟೈಮ್ನ ನಿಮ್ಗೆ ಕೊಡ್ತಾ ಇದ್ದೀನಿ ಅಂದ್ರೆ ಐ ವಾಂಟ್ ಟು ನೋ, ಇವತ್ತು ಭಾನುವಾರ ಸಂಜೆ ಬಂದಿರೋ ಸ್ಟೂಡೆಂಟ್ಸ್ ಅಂಡ್ ಬಿಸ್ನೆಸ್ ಓನರ್ಸ್, ಸಿನ್ಸಿಯರ್ ಬಿಸ್ನೆಸ್ ಓನರ್ಸ್, ನಿಜವಾಗ್ಲೂ ಬಿಸ್ನೆಸ್ ಬೆಳೆಸ್ಬೇಕು ಅಂತ ಬಂದಿದ್ದೀರಾ, ಅಥವಾ ಏನೋ ಫೇಸ್ಬುಕ್ ಅಲ್ಲಿ ಕಾಣಿಸ್ತು ಸರ್ 6 ಯಶಸ್ವಿ ಸೂತ್ರಗಳು ಹೇಳ್ಕೊಡ್ತೀವಿ ಬಿಸ್ನೆಸ್ ಬಗ್ಗೆ ಅಂತ ಸುಮ್ಮನೆ ಬಂದಿದ್ದೀರಾ? ಆರ್ ಯು ರಿಯಲಿ ಸೀರಿಯಸ್ ಬಿಸ್ನೆಸ್ ಮ್ಯಾನ್, committed businessman? Type committed. Yeah, committed businessman. All right, let me see how many of you are really committed businessman. Okay, Mantesh, Lingraju, Raghavendra, Nagappa, Nagarajappa, Satish. Good, I'm happy. All right, how many of you know already me? ಈ ಸೆಷನ್ ಬರಕ್ಕಿಂತ ಮುಂಚೆ ಎಷ್ಟು ಜನಕ್ಕೆ ನನ್ನ ಬಗ್ಗೆ ಪರಿಚಯ ಇದೆ? How many of you know me already? Do you know what's my background, who I am? Or you simply straight away classroom ಬಂದ್ಬಿಟ್ರಾ, ಅಥವಾ ಏನಾದರೂ ಸ್ವಲ್ಪ ರಿಸರ್ಚ್ ಮಾಡಿದ್ದೀರಾ ನನ್ನ ಬಗ್ಗೆ? Have you done some research about Master Coach Satya? Have you done some research about Business Tycoon Academy? How many of you know me? ಮೊದಲೇ ನನ್ನ ಬಗ್ಗೆ ತಿಳ್ಕೊಂಡು ಬಂದಿರೋರು ಎಷ್ಟು ಜನ ಇದ್ದೀರಾ? ಸ್ಟ್ರೈಟ್ ಹಾಗೆ ಬಂದಿರೋರು ಎಷ್ಟು ಜನ ಇದ್ದೀರಾ? ಎಸ್, ಐ ಡಿಡ್. ಪೂಜಾ ಭಟ್, ವೆರಿ ಗುಡ್, ಐ ಲೈಕ್ ದಟ್. ಅಂದ್ರೆ ನೀವು ಕ್ಲಾಸಿಗೆ ಬರಕ್ ಮುಂಚೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡಿದ್ದೀರಾ ಅಂತ ಅರ್ಥ ಆಯ್ತು. ವೆರಿ ನೈಸ್. ಆಮೇಲೆ ಅದರ್ಸ್, ಸಂದರ್ಶಸ್ ಡಿಡ್, ವೆರಿ ನೈಸ್. ನಾಗರಾಜಪ್ಪ ಹಾಗೆ ಡೈರೆಕ್ಟ್ ಆಗಿ ಬಂದಿದ್ದಾರೆ. ಸೊ ದೆನ್ ನನ್ನ ಪರಿಚಯ ಮಾಡ್ಕೊಳ್ಳೋ ಅಗತ್ಯ ಇರುತ್ತೆ. ಪ್ರವೀಣ್ ಕುಮಾರ್ ಹಾಗೆ ಬಂದಿದ್ದಾರೆ. ಬಸವಂತರ, okay, this is my first class, welcome.
Okay, I'll introduce myself, no problem. First class, direct. I know before Lingaraju, Prakash Godar ಬಗ್ಗೆ ನನ್ನ ಬಗ್ಗೆ ಗೊತ್ತಿದೆ, ವೆರಿ ನೈಸ್. ಬಸವಂತರಾಯಪ್ಪ ಅವರಿಗೆ ಡೈರೆಕ್ಟ್ ಆಗಿ ಬಂದಿದ್ದಾರೆ, ದಟ್ಸ್ ಗುಡ್. ನೋಡಿ, ನಾನು ಟೈಮ್ ಕೊಡ್ತಾ ಇದ್ದೀನಿ, ನೀವು ಟೈಮ್ ಕೊಡ್ತಾ ಇದ್ದೀರಾ, ಇಬ್ರಿಗೂ ಬೆನಿಫಿಟ್ ಆಗಬೇಕು ಈ ಕ್ಲಾಸ್ ಇಂದ. ಇಬ್ರು ಬೆಸ್ಟ್ ಪಡಿಬೇಕಂದ್ರೆ ಯು ಶುಡ್ ನೋ ಒನ್ ಥಿಂಗ್, ಯು ಶುಡ್ ಅಟೆಂಡ್ ದಿಸ್ ಕ್ಲಾಸ್ ಫುಲ್. 90 ಮಿನಿಟ್ಸ್ ಇರುತ್ತೆ, 7:30 ಇವಾಗ 9 to 9:15 ವರೆಗೂ ನಮ್ಮ ಕ್ಲಾಸ್ ಹೋಗುತ್ತೆ. ಅಟೆಂಡ್ ಫುಲ್ ಸೆಮಿನಾರ್. ಹಾಫ್ ನಾಲೆಜ್ ಇಸ್ ಎ ಡೇಂಜರ್. ಇನ್ ಬಿಟ್ವೀನ್ ಏನಾದ್ರು ಬೇರೆ ಕೆಲಸ ಇದೆ, ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಹೋಗೋಣ ಅನ್ಕೊಳ್ಳೋದಾದ್ರೆ ಯು ಕ್ಯಾನ್ ಜಸ್ಟ್ ಲೀವ್ ದ ಕ್ಲಾಸ್ ನೌ ಓನ್ಲಿ. ಅಟೆಂಡ್ ಫುಲ್ ವೆಬಿನಾರ್, ದೆನ್ ಓನ್ಲಿ ಯು ಗೆಟ್ ದ ಫುಲ್ ಬೆನಿಫಿಟ್. ಮೊದಲನೇದು. ಎರಡನೇದು, ಇವತ್ತು ತುಂಬಾ ಮುಖ್ಯವಾದ ಸಮಸ್ಯೆ ಏನಪ್ಪಾ ಅಂದ್ರೆ, ಜನರಿಗೆ ಒಂದು ಕಡೆ ಅಟೆನ್ಷನ್, ಗಮನ ಕೊಟ್ಟು ಕೇಳಂತದ್ದು ಕಡಿಮೆ ಆಗ್ಬಿಟ್ಟಿದೆ. ಸೋ ಮಚ್ ಆಫ್ ಡಿಸ್ಟ್ರಾಕ್ಷನ್. ನಾನು ಕ್ಲಾಸ್ ಕಂಡಕ್ಟ್ ಮಾಡ್ತಾ ಇದ್ದು ನನ್ನ ಲ್ಯಾಪ್ಟಾಪ್ ಮತ್ತೆ ಕ್ಯಾಮ್ರಾ ಮೂಲಕ. ನನ್ನ ಮೊಬೈಲು ಸೈಲೆಂಟ್ ಮೋಡ್ ಅಲ್ಲಿ ಇದೆ, ಇಟ್ಸ್ ದೇರ್. Okay, only at the end I'll be checking at my mobile, not in between. I just want to give my 100% attention to you, focus to you, correct? So are you ready to give 100% focus? ಯಾಕೆಂದ್ರೆ ನಿಮ್ಮ ಬಿಸ್ನೆಸ್ ಬದಲಾವಣೆ ಆಗ್ಬೇಕಂದ್ರೆ ನಿಮ್ಮ ಬಿಸ್ನೆಸ್ ಬಗ್ಗೆ ಕಲಿಯೋದಕ್ಕೋಸ್ಕರ ಬಂದಿದ್ದೀರಾ, ಕರೆಕ್ಟ್? ಯು ಆರ್ ಇನ್ವೆಸ್ಟಿಂಗ್ ಯುವರ್ ಟೈಮ್ ಫಾರ್ ಟು ಇಂಪ್ರೂವ್ ಯುವರ್ ಬಿಸ್ನೆಸ್, ಟು ಟೇಕ್ ಅವೇ ಫ್ರಮ್ ದಿಸ್ ಕ್ಲಾಸ್. ಬಿಸ್ನೆಸ್ ಕ್ಲಾಸ್ ಅಲ್ಲಿ ಕಲಿಯೋದಕ್ಕೆ ಬಂದಿದ್ದೀರಾ. Will you give 100% focus? Type focus. Yeah. ಎಲ್ಲಿ ಗಮನ ಕೊಡ್ತೀವೋ ಅಲ್ಲಿ ನಾವು ಬೆಳಿತೀವಿ. ಎಲ್ಲಿ ಗಮನ ಅರ್ಧಂಬರ್ಧ ಕೊಡ್ತೀವೋ ಅರ್ಧಂಬರ್ಧ ಬೆಳಿತೀವಿ. ಗಮನ ಕೊಡಲ್ಲ, ಆ ಜಾಗ ಬೆಳೆಯೋದೇ ಇಲ್ಲ. So this is like 90 minutes of valuable time. ನಿಮ್ದು ನಂದು ಕೂಡ. So I want you to give 100% attention. I'm going to show you practically how business owners can grow. ಎಷ್ಟು ಜನ ಬೆಳೆದಿದ್ದಾರೆ, ಬೆಳೀತಾ ಇದ್ದಾರೆ. What is that achievement I have done? How can I'll be a great coach for you to grow your dreams into reality, right? And I want interaction. Interaction ಅಂದ್ರೆ ಏನು ನೋಡಿ, ಇದು 2-way ಕ್ಲಾಸ್. ಇವಾಗ ಹೇಗೆ ಅಂತ ಹೇಳಿದ್ರೆ, ನನ್ನ ಆಡಿಯೋ ವಿಡಿಯೋ ನಿಮಗೆ ಕಾಣಿಸುತ್ತೆ. ಇದು ವೆಬಿನಾರ್ ಆಗಿರೋದ್ರಿಂದ ನೀವು ಏನ್ ನಾನು ಕೇಳಿದಕ್ಕೆ ಟೈಪ್ ಮಾಡ್ತೀರಾ, ಅದ್ರ ಮೂಲಕ ನನಗೆ ಗೊತ್ತಾಗುತ್ತೆ ನೀವು ಅಟೆನ್ಷನ್ ಇದ್ದೀರಾ. ನಾನು ಹೇಳ್ತಾ ಇದ್ದು ನಿಮ್ಗೆ ರಿಲೆವೆಂಟ್ ಅನಿಸ್ತಾ ಇದೆ, ನಾನು ನನ್ನ ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ಹಾಗೆ ನೀವು ನಿಮ್ ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. I like to talk to the owners who are interactive and focused and who are very committed owners, right? Interact ಮಾಡ್ತೀರಾ? Type yes. Interact ಮಾಡ್ತೀರಾ ಅನ್ನೋದ್ರೆ just type yes. And next comes, keep a book and pen. ಯಾಕಂತ ಹೇಳಿದ್ರೆ ಈ ಸೆಷನ್ ಅಲ್ಲಿ ಎಷ್ಟೊಂದು ಒಳ್ಳೊಳ್ಳೆ ಐಡಿಯಾಗಳು ಬರುತ್ತೆ. ಈ ಸೆಷನ್ ಅಲ್ಲಿ ನಾನು ಮಾತಾಡೋದು ನಿಮ್ಮ ಬಿಸ್ನೆಸ್ಗಳ ಬಗ್ಗೆ. ಓಕೆ, and then when you get an idea, ನಿಮ್ಮ ಮೈಂಡ್ ಅಲ್ಲೇ ಹಿಂದೆ ನಾನು ಬೇರೆ ಟಾಪಿಕ್ ಹೋದಾಗ ಯು ಮೇ ಮಿಸ್ ಇಟ್ ಔಟ್. ಮತ್ತೆ ನಿಮ್ಗೆ ಪ್ರಶ್ನೆಗಳು ಬರ್ಬೋದು. and I'm very happy to answer to all your question at the end, not in between. ಯಾಕಂತ ಹೇಳಿದ್ರೆ ನಮ್ಗೆ ಇಲ್ಲಿ ಎಷ್ಟೊಂದು ಜನ ಕ್ಲಾಸ್ ಅಟೆಂಡ್ ಮಾಡ್ತಾರೋ, ಒಬ್ಬೊಬ್ರು ಒಂದೊಂದೊಂದು ಪ್ರಶ್ನೆ ಕೇಳಕ್ ಶುರು ಮಾಡಿದ್ರೆ ನಮ್ಮ ಬೇಸಿಕ್ ಏನ್ ಟಾಪಿಕ್ ಇದೆ ಅದನ್ನ ಕವರ್ ಮಾಡಕ್ಕಾಗಲ್ಲ. and then it will become ಅರ್ಧಂಬರ್ಧ ಆಗ್ಬಿಡುತ್ತೆ. and then comes next verse, most important is how much energy you will show. ಕಲಿಯೋದಕ್ಕೆ ಎನರ್ಜಿ ಬೇಕು, ಉತ್ಸಾಹ ಬೇಕು. ಬಿಸ್ನೆಸ್ ಓನರ್ ಎಷ್ಟು ಉತ್ಸಾಹದಲ್ಲಿ ಇರ್ತಾರೋ ಅಷ್ಟು ಉತ್ಸಾಹ ಅವರು ಬಿಸ್ನೆಸ್ ಅಲ್ಲೇ ಇರತಕ್ಕಂಥ ಟೀಮ್ ಮೆಂಬರ್ಸ್ಗೆ, ಎಂಪ್ಲಾಯೀಸ್ ಆರ್ ಕಲೀಗ್ಸ್ ಆರ್ ಲೈಕ್ ಕಸ್ಟಮರ್ಸ್ಗೆ ವರ್ಗಾವಣೆ ಮಾಡ್ತಾರೆ. ಸೊ ನಮ್ಗೆ ನಮ್ಮ ಸೌರ್ಯಮಂಡಲದಲ್ಲಿ ಸೂರ್ಯ ಹೇಗೆ ಎನರ್ಜಿನೋ ಹಾಗೆ ಬಾಸ್ ಇಸ್ ಎ ಸನ್ ಆಫ್ ಈ ಸೋಲಾರ್ ಸಿಸ್ಟಮ್. ತುಂಬಾ ದಿನ ಬಿಸ್ನೆಸ್ ಓನರ್ ಡಲ್ ಆಗಿ ಹೋಗ್ತಾರೆ ಆಫೀಸ್ಗೆ, ಫ್ಯಾಕ್ಟ್ರಿಗೆ. ಯಾವುದೋ ಒಂದು ಟ್ರಾನ್ಸಾಕ್ಷನ್ ಆಯ್ತು, ಒಂದು ಪೇಮೆಂಟ್ ಬಂತು, ಸ್ವಲ್ಪ ಎದೊಳ್ತಾರೆ. ಇನ್ನೊಂದೆರಡು ಪೇಮೆಂಟ್ ಬಂತು, ಇನ್ನೂ ಸ್ವಲ್ಪ ಜೋರಾಗ್ತಾರೆ. ಸಮಸ್ಯೆ ಬಂತು, ಕುಗ್ಗೋಗ್ತಾರೆ. ಸೂರ್ಯನ ಶಕ್ತಿಯಿಂದ ಇಡೀ ಎಲ್ಲಾ ಗ್ರಹಗಳು ಸುತ್ತುತ್ತೆ. ಹಾಗೆ ಬಾಸ್ ಆಗಿರೋರಿಗೆ 1000 ವೋಲ್ಟ್ ಪವರ್ ಇರಬೇಕು, ನಾಟ್ 440, ನಾಟ್ 220, 1000 ವೋಲ್ಟ್ಸ್. ಓಕೆ, 1000 ಇರಬೇಕು. ಡೂ ಯು ಹ್ಯಾವ್ ದಟ್ 1000 ವೋಲ್ಟ್ ಎನರ್ಜಿ? How much energy you will show in the classroom today? ನೀವು ಎಷ್ಟು ತೋರ್ತೀರೋ ಅದು ಡಬಲ್ ನಾನು ತೋರಿಸ್ತೀನಿ. I just want to wait and see how much you are ready to show the energy. 100%, 200, 300. I'll show double energy. That's my guarantee. Thank you. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಸತ್ಯನಾರಾಯಣ್ ವಿ ಆರ್. ನಾನು ಬೆಂಗಳೂರು ಬಸವನಗುಡಿಯಲ್ಲಿ ಇರುವಂಥದ್ದು. ಐ ಆಮ್ ದ ಫೌಂಡರ್ ಆಫ್ online.mybvt.net ಅನ್ನೋ
ಕನ್ನಡದ ಫಸ್ಟ್ ಬಿಸ್ನೆಸ್ ಕೋಚ್. 13 ವರ್ಷಗಳಿಂದ ಬೆಂಗಳೂರಲ್ಲಿ 5,000 ಬಿಸ್ನೆಸ್ ಓನರ್ಸ್ಗೆ ಟ್ರೈನಿಂಗ್ ಕೊಟ್ಟು ಐ ಹವ್ ಕ್ರಿಯೇಟೆಡ್ ಐಕಾನ್ಸ್ ಅಂಡ್ ಟೈಕೂನ್ಸ್ ಇನ್ ಡಿಫ್ರೆಂಟ್ ಇಂಡಸ್ಟ್ರೀಸ್. ಓಕೆ, ಅಂಡ್ ಈಗ ಲಾಸ್ಟ್ ಇಯರೇ ಗೊತ್ತಿತ್ತು ಆನ್ಲೈನ್ ತುಂಬಾ ಬೆಳೆಯುತ್ತೆ ಅಂತ ಹೇಳಿ. ಅದಕ್ಕೆ ಮೊದಲು ಗೊತ್ತಿತ್ತು, ಬಟ್ ಅದಕ್ಕೆ ನಾನು ಅಷ್ಟು ಒಲವು ತೋರಿಸಿರ್ಲಿಲ್ಲ. ಮಾರ್ಕೆಟ್ನ ಕಂಪ್ಲೀಟ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೆ. ಆನ್ಲೈನ್ ಬರುತ್ತೆ, ಸೊ ಅದ್ರಲ್ಲಿ ಇರಬೇಕು, ಫ್ಯೂಚರ್ ಓರಿಯೆಂಟೆಡ್ ಎಂಟರ್ಪ್ರನರ್ ಆಗಿರಬೇಕು. ಸೊ 1 year ಬ್ಯಾಕ್ ವಿ ಸ್ಟಾರ್ಟೆಡ್. 6 months ಇಂದ ಇದ್ರ ಮೇಲೆ ಅಟೆನ್ಷನ್ ಕೊಡಕ್ಕೆ ಶುರು ಮಾಡಿದೆ. 1,590 ಜನ ಎನ್ರೋಲ್ ಆಗಿದ್ದಾರೆ ಇದುವರೆಗೂ, ವಿಚ್ ಐಲ್ ಶೋ ಯು ಫ್ರಮ್ ಮೈ ಅಡ್ಮಿನ್ ಪೋರ್ಟಲ್ ಇಂದ ಆಮೇಲೆ. ಅಂಡ್ ದೆನ್ ಐ ಆಮ್ ಆಥರ್ ಆಫ್ 3 successful book, 16 business secret, Sell Well, Self Mastery ಪುಸ್ತಕ, right? I trained more than 5,000 people and 500 graduated as a business tycoon. And then 21 years of door-to-door marketing company experience ಇದೆ. I'm also personally having a shares and I'm a director in the food industry, education industry and eco-farm lands. And I'm a full-time business coach now. Okay, so I'm very happy to help you all. But small background about me and my family. ಇವತ್ತು ಯಾರಾದ್ರೂ ಕೇಳಿದ್ರೆ ಸತ್ಯ ಅವರೇ ಗ್ರೇಟ್, ಯು ಅಚೀವ್ಡ್ ಸೋ ಮೆನಿ ಥಿಂಗ್ಸ್ ಅಂತ ಹೇಳ್ತಾರೆ. ಬಟ್ ಎವ್ರಿ ಸಕ್ಸಸ್ಫುಲ್ ಪರ್ಸನ್ ಹ್ಯಾಸ್ ಎ ಫೇಲ್ಯೂರ್ ಸ್ಟೋರೀಸ್. ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದು, ಬಡ ಕುಟುಂಬ, ಫ್ಯಾಮಿಲಿ ಲಿಫ್ಟ್ ಮಾಡಬೇಕಾಗಿತ್ತು. SSLC ಓದ್ತಾನೆ ಈವ್ನಿಂಗ್ ಕಾಲೇಜ್, SSLC ಮುಗಿತಾನೆ ಇಮ್ಮಿಡಿಯೇಟ್ಲಿ ಈವ್ನಿಂಗ್ ಕಾಲೇಜ್ಗೆ ಜಾಯ್ನ್ ಆದೆ. ಡೇನಲ್ ಪ್ರಿಂಟಿಂಗ್ ಪ್ರೆಸ್. ಒಂದು ವರ್ಷದಲ್ಲಿ ಏನ್ ಮಾಡಿದೆ, talking about 91, 92, 75,000 ಸಾಲ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. By 1998, you know what was the loan? 8 lakh rupees. ಯಾರಿಗಾದ್ರೂ ಸಾಲಗಳಿದೆಯಾ? ಟೈಪ್ ಮೀ ಅಂತ ಹೇಳ್ಬಿಟ್ಟು ಸಾಲ ಇರೋರು ಲೋನ್ಸ್ ಅಂತ ಟೈಪ್ ಮಾಡಿ. ಇವತ್ತು ನಿಮ್ ಬ್ಯಾಂಕ್ ಲೋನ್ ಇರ್ಬೋದು, ಹ್ಯಾಂಡ್ ಲೋನ್ಸ್ ಇರ್ಬೋದು. ಆದ್ರೆ ಆಗಿನ ಕಾಲದಲ್ಲಿ ಹ್ಯಾಂಡ್ ಲೋನ್ ಹೇಗಿತ್ತು ಅಂತ ಹೇಳಿದ್ರೆ, ಇಟ್ ವಾಸ್ ದ ಬಿಗ್ಗೆಸ್ಟ್ ಚಾಲೆಂಜಿಂಗ್ ಥಿಂಗ್ ಫಾರ್ ಮೀ. ಬೆಳಗ್ಗೆ ಇದ್ರೆ ಮನೆ ಮುಂದೆ ಸಾಲದವರು, ಮಧ್ಯಾಹ್ನ ಆದ್ರೆ ಸಾಲ, ಸಂಜೆ ಆದ್ರೆ ಸಾಲದವರು. ದಟ್ ವಾಸ್ ಎ ಹೆಲ್. ಪ್ರತಿ ರೋಡಲ್ಲಿ ಯಾವ್ದಾದ್ರು ದೇವಸ್ಥಾನ ನೋಡಿದ್ರೆ ನಮಸ್ಕಾರ ಮಾಡ್ಕೊಂಡು ದೇವರೇ ಇದರಿಂದ ಹೊರಗಡೆ ಬಂದ್ರೆ ಸಾಕು ಅಂತ ಕಾಯ್ತಾ ಇದ್ದ. ಒಂದ್ ಮೂಮೆಂಟ್ ಅಲ್ಲಿ ಲೈಫ್ ಏನೇನು ಸಿಗುತ್ತಾ, ಮೈ ಏಜ್ ವಾಸ್ ಅಟ್ ದಟ್ ಟೈಮ್ 22 years. ಬೆಂಗಳೂರು ಬಿಟ್ಟು ಓಡೋಗ್ಬಿಡ್ಬೇಕು, ಇಲ್ಲ ಎಲ್ಲೇ ಹೋಗ್ಬೇಕು ಅಂತ. ಬಟ್ ಸಮಥಿಂಗ್ ವಾಸ್ ಟೆಲ್ಲಿಂಗ್ ಇನ್ ಮೈ ಮೈಂಡ್ ಇನ್ಸೈಡ್. ನನಗೇನೋ ಕೆಲವು ವಿಚಾರಗಳು ಗೊತ್ತಿಲ್ಲ ಬಿಸ್ನೆಸ್ ಬಗ್ಗೆ. ತುಂಬಾ ಮಿಸ್ಟೇಕ್ ಮಾಡಿದ್ದೆ ನಾನು ಚಿಕ್ಕ ವಯಸ್ಸಲ್ಲಿ. ಐ ಹ್ಯಾವ್ ಡನ್ ಎ ಲಾಟ್ ಮಿಸ್ಟೇಕ್ಸ್. ಇಂಡಿಸಿಪ್ಲಿನ್, ಫ್ಲರ್ಟಿಂಗ್, ಆಲ್ ಲೈಕ್ ಲೋನ್ಸ್, ಕುಡಿಯೋದು ಎಲ್ಲ ತಪ್ಪು ಮಾಡ್ಬಿಟ್ಟಿದ್ದೆ. Messed up my whole life. Okay, I was looking for a teacher and a mentor or something somewhere. ನೀವು ಇವಾಗ ಹೇಗೆ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀರಾ ಅದೇ ರೀತಿ ನಾನು 1998 ನವೆಂಬರ್ ಅಲ್ಲಿ ಒಂದು ಕ್ಲಾಸ್ ಅಟೆಂಡ್ ಮಾಡಿದೆ, ಇಂಟ್ರೊಡಕ್ಟರಿ ಕ್ಲಾಸ್. ದಟ್ಸ್ ವೇರ್ ಐ ರಿಯಲೈಸ್ ಪವರ್ ಆಫ್ ಹ್ಯೂಮನ್ ಮೈಂಡ್, ಗೋಲ್ಸ್, ಟೈಮ್ ಮ್ಯಾನೇಜ್ಮೆಂಟ್, ಕಮ್ಯುನಿಕೇಶನ್ ಸ್ಕಿಲ್, ಇಂಟರ್ಪರ್ಸನಲ್ ಸ್ಕಿಲ್. 10 ಯಶಸ್ಸಿನ ರಹಸ್ಯಗಳನ್ನ ಕಲಿತೆ. ಅದನ್ನ ಕಲಿಲಿಕ್ಕೂ ಅಂತ ದುಡ್ಡಿರಲಿಲ್ಲ. 3,500 ರೂಪಾಯಿ ಸಾಲ ಮಾಡಿ ಕ್ಲಾಸ್ ಜಾಯ್ನ್ ಆದೆ. That was one of the biggest, investment I did in on myself. 3 ವರ್ಷಗಳಲ್ಲಿ 1999 ಜನವರಿ 27ನೇ ತಾರೀಕು ಫ್ರಮ್ ಪ್ರಿಂಟಿಂಗ್ ಇಂಡಸ್ಟ್ರಿ ಐ ಸ್ಟಾರ್ಟೆಡ್ door-to-door marketing industry. 225 crore first day turnover. By 2002 January 27th 168 ಜನರ ಟೀಮ್ ಬಿಲ್ಡ್ ಆಯ್ತು ನಂದು. ಬನರ್ಘಟ್ಟ ರೋಡ್ ಟುಲಿಪ್ ರೆಸಾರ್ಟ್ ಅಂತಿದೆ. Anybody knows that? That was my company 3rd anniversary. ಆ ಸ್ಟೇಜ್ ಮೇಲೆ ನಿಂತ್ಕೊಂಡು 168 ಜನರಿಗೆ ನಾನು ಮಾತಾಡ್ಬೇಕಾದ್ರೆ ದಟ್ಸ್ ವೆನ್ ಐ ರಿಯಲೈಸ್ಡ್ ಸ್ಕೂಲ್ ಕಾಲೇಜಲ್ಲಿ ಏನ್ ಕಲಿತೀವಿ, ನಿಜವಾದ ಪ್ರಪಂಚಕ್ಕೆ ಏನ್ ಬೇಕಾಗಿದೆ, ಬಿಸ್ನೆಸ್ ಅಲ್ಲಿ ಲೈಫ್ ಅಲ್ಲಿ ಯಶಸ್ಸು ಪಡಲಿಕ್ಕೆ there is a huge gap. How many of you believe there is a gap? Type gap. And today if I am standing like ಇವತ್ತು multiple source of income, business coach, multiple company, happy, healthy, progressive life. ಈ ರೀತಿ ನಾನು ಮಾತ್ರ ಲೆವೆಲ್ ಬೆಳೆಯಕ್ಕೆ ಸಾಧ್ಯವಾಗಿರೋದು ಒಂದೇ ಒಂದು ಕಾರಣ. ಯು ನೋ ವಾಟ್? ನಾಟ್ ಬೈ ಸ್ಕೂಲ್ ಅಂಡ್ ಕಾಲೇಜ್ ಲರ್ನಿಂಗ್. ಅದು ಬೇಕೇ ಬೇಕು. ಎವ್ರಿ ಇಯರ್ ಐ ಇನ್ವೆಸ್ಟ್ ಆನ್ ಮೈ ಲರ್ನಿಂಗ್. 1999 ಇಂದ 21 years. Every year I learn. And today I have reached. Correct? Are you ready to learn? Ready to invest and learn? Yeah.
ಹ್ಯಾವ್ ಎ ಸಿಂಪಲ್ ವಿಷನ್. ಎಷ್ಟೋ ಜನ ಉದ್ಯಮಿಗಳು ಅವರ ಕನಸಿನ ಸಾಮ್ರಾಜ್ಯ ಕಟ್ಟಲಿಕ್ಕೆ ಕಾಯ್ತಾ ಇರ್ತಾರೆ, ಹೇಗೆ ಏನು ಗೊತ್ತಿರೋದಿಲ್ಲ. ಆ ದಾರಿ ಪಡ್ಕೊಳ್ಲಿಕ್ಕೆ ಎಷ್ಟೋ ವರ್ಷಗಳ ಟೈಮ್ ಆಗ್ಬಿಟ್ಟಿರುತ್ತೆ ಅವ್ರಿಗೆ. So my vision, my Business Tycoon Academy vision is inspiring business owner by a business owner to build their dream empire in short period of time in order to make India superpower country. ಇವತ್ತು ನಮ್ಮ ದೇಶದ ಆತ್ಮನಿರ್ಭರ ಭಾರತ ಅಂತ ಏನ್ ಇವಾಗ ಕರೀತಾ ಇದ್ದಾರೆ, 20 years back I realized I have some energy, I should teach entrepreneurs. 100 ಜನ ಡೋರ್ ಟು ಡೋರ್ ಅಲ್ಲಿ ಬ್ರಾಂಚ್ ಮ್ಯಾನೇಜರ್ ಆಗಿ ಬಿಲ್ಡ್ ಮಾಡಿದ್ದೀನಿ. And from last 13 years, thousands together people in Bangalore ಅಲ್ಲಿ, right? So ನಿಮ್ಗೆ ಎಷ್ಟು ಜನರಿಗೆ ಕನಸಿನ ಸಾಮ್ರಾಜ್ಯ ಕಟ್ಟಲಿಕ್ಕೆ ಆಸೆ ಇದೆ? You have a dream to build your companies and scale your company to the next level? Dream. How many of you have a dream? Type dream. Then here you get a path. And my mission, personal mission is to transform 10,000 ಉದ್ಯಮಿಗಳನ್ನ ಟೈಕೂನ್ಗಳನ್ನಾಗಿ ಮಾಡ್ಬೇಕನ್ನೋ ನನ್ನ ಗುರಿ, ನನ್ನ ಕನಸು. ಯಾಕೆ? ವೆಲ್, ಮೇಕಿಂಗ್ ಯು ಟೈಕೂನ್, ಐ ವಿಲ್ ಬಿ ಅ ಡಬಲ್ ಟೈಕೂನ್, ರೈಟ್? ಸೊ ಟೈಕೂನ್ ಅಂದ್ರೆ ಅರ್ಥ ಏನ್ ಗೊತ್ತಾ ನಿಮ್ಗೆ? Whoever does 100+ crore turnover is called tycoon. 100 crore, 200 crore, 300, 500, 500,000 crores. What's your number? Well, I follow 2 values in my life, in my company. Okay. 1990 June 1st, Rani Salla Devina Nanu Jayanagar first block alli school odidu, and then I studied in Vijaya College in Bangalore. June 1st, 1990, ನಮ್ಮ ಹೆಡ್ ಮಾಸ್ಟರ್ ಜಯಣ್ಣ ಅವರು ನಮ್ಮ ಕ್ಲಾಸ್ಗೆ ಎಂಟರ್ ಆದ್ರು. You know what he told the first class ಅಲ್ಲಿ? ಹೊರಗಡೆ ಬಂದ್ಬಿಟ್ಟು, ನೋಡಿ ಮಕ್ಕಳೇ, 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ನೀವೇನಾಗಿದ್ದೀರೋ ಅದು ಲೆಕ್ಕ ಅಲ್ಲ, ಬಟ್ 9ನೇ ಕ್ಲಾಸ್ವರೆಗೂ ಈ 10ನೇ ಕ್ಲಾಸಲ್ಲಿ ನೀವೇನ್ ಮಾಡ್ತೀರಾ ಅಂತ ತುಂಬಾ ನಿಮ್ಮ ಜೀವನನ ಚೇಂಜ್ ಮಾಡುತ್ತೆ. ಲಿಸನ್ ಟು ದಿಸ್ 5 minutes ಅಂತ ಹೇಳಿದ್ರು. ನೀವು ಇಡೀ ಕರ್ನಾಟಕಕ್ಕೆ ಫಸ್ಟ್ ಬರ್ಬೇಕಂತ ಓದಿದ್ರೆ ಹೈ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಪಾಸ್ ಆಗ್ತೀರಾ. ಸ್ಕೂಲ್ಗೆ ಫಸ್ಟ್ ಬರ್ಬೇಕಂತ ಓದಿದ್ರೆ ಡೆಫಿನೆಟ್ಲಿ ಹೈ ಫಸ್ಟ್ ಕ್ಲಾಸ್ ಅಲ್ಲಿ ಬರ್ತೀರಾ. ಅಂಡ್ ಇಫ್ ಯು ಏಮ್ ಫಾರ್ ಸೆಕೆಂಡ್ ಕ್ಲಾಸ್ ಅಲ್ಲಿ ಪಾಸ್ ಆಗೋಣ ಅಂತ ಓದಿದ್ರೆ ಏನೋ ಪಾಸ್ ಆಗ್ತೀರಾ. ಹಿಂಗೆ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಏನ್ ಹೇಳಿದ್ರು ಗೊತ್ತಾ? ಇಫ್ ಯು ಜಸ್ಟ್ ಸಿಂಪ್ಲಿ ಪಾಸ್ ಆದ್ರೆ ಸಾಕು, SSLC ಮುಗಿದ್ಮೇಲೆ ಹೆಂಗು ಮನೆ ಕೆಲಸ ಮಾಡ್ಕೊಂಡಿರೋದು, ಮದುವೆ ಆಗುತ್ತೆ, ಇಲ್ಲ ಆಟೋ ಓಡಿಸೋದು, ಇಲ್ಲ ಮೆಕ್ಯಾನಿಕ್ ಹೋಗೋದು, ತಂದೆ ಶಾಪ್ ಏನೋ ನೋಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೀವೇನಾದ್ರೂ ಅಷ್ಟು ಮಾತ್ರ ಅನ್ಕೊಂಡು ಓದಿದ್ರೆ ಅಂತ ಹೇಳ್ಬಿಟ್ಟು ಏನ್ ಹೇಳಿದ್ರು ಗೊತ್ತಾ? ತೂಕಂತೂ ಹೊಡೆದೇ ಹೊಡಿತೀರಾ, ಗ್ಯಾರಂಟಿ ಫೇಲ್ ಆಗ್ತೀರಾ ಅಂತ ಹೇಳಿ. ತುಂಬಾ ಜನ ಬಿಸ್ನೆಸ್ ಓನರ್ಸ್ ಅವ್ರು ಯೋಚನೆ ಮಾಡೋದೇನು, ನನ್ಗೊಂದು ಸ್ವಲ್ಪ ಸಾಲ ತೀರಿಸ್ಬೇಕು, ಒಂದು ಮನೆ ಕಟ್ಟಬೇಕು, ಒಂದ್ ಸ್ವಂತ ಏನೋ ಕಾರ್ ಇರಬೇಕು, ಒಂದಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಕಟ್ಕೊಂಡು ರಿಟೈರ್ಮೆಂಟ್ ಆಗಬೇಕು. ಇಫ್ ಯು ಥಿಂಕ್ ದಿಸ್, ಯು ವಿಲ್ ಬಿ ಲೈಕ್ ಎ ಸೆಲ್ಫ್ ಎಂಪ್ಲಾಯ್ಡ್. ಅಂದ್ರೆ ದುಡಿತೀರಾ, ಬಟ್ ಯು ಡೋಂಟ್ ಬಿಲ್ಡ್ ವೆಲ್ತ್. ಥಿಂಕ್ ಬಿಗ್ ಬಟ್ ಅಚೀವ್ ಸ್ಟೆಪ್ ಬೈ ಸ್ಟೆಪ್. ಹೆಡ್ ಮಾಸ್ಟರ್ ಏನ್ ಹೇಳಿದ್ರು, ದಟ್ ಓಪನ್ ಮೈ ಮೈಂಡ್. ಐ ಗಾಟ್ ಅ ಹೈ ಫಸ್ಟ್ ಕ್ಲಾಸ್, 70% ಮಾರ್ಕ್ಸ್ ತೆಗೆದೆ. ಲೋನ್ಸ್ ಇದ್ರು ಕೂಡ 1999 when I realized power of subconscious mind. ನನಗೆ ಮಾರ್ಕೆಟಿಂಗ್ ಅಂದ್ರೆ ಗೊತ್ತಿಲ್ಲ, ಬಿಸ್ನೆಸ್ ಅಂದ್ರೆ ಗೊತ್ತಿರ್ಲಿಲ್ಲ, ಪ್ರಿಂಟಿಂಗ್ ಅಲ್ಲಿ ಇದ್ರು ಕೂಡ ಯಾರು ಹೇಳ್ಕೊಡೋರು ಇರ್ಲಿಲ್ಲ. When I moved to door, I kept a goal of 20 branches. ಇವತ್ತು ಭಾರತ ದೇಶ ಹೇಗಿದೆ ಅಂದ್ರೆ ಒಂದು ಟ್ರಾನ್ಸ್ಫಾರ್ಮೇಶನ್ ಸ್ಟೇಜ್ ಅಲ್ಲಿ ಇದೆ. ಯಾರು ಇವಾಗ ದೊಡ್ಡದಾಗಿ ಯೋಚನೆ ಮಾಡಿ ಸ್ಟೆಪ್ ಬೈ ಸ್ಟೆಪ್ ರೈಟ್ ಸ್ಟೆಪ್ಸ್ ತಗೊಂತೀರಾ, ಯು ವಿಲ್ ಗ್ರೋ ವೆರಿ ಬಿಗ್. Second, you have to give more value, more service than what you receive from your customer, your employees. So give back more than what you receive. Are we ready? Type READY. Yeah. Want to know, to build your business, what's your current problems and challenges? ಸದ್ಯಕ್ಕೆ ಈಗ ನಿಮ್ಮ ಸಂಸ್ಥೆಗಳಲ್ಲಿ, ನಿಮ್ಮ ಬಿಸ್ನೆಸ್ ಅಲ್ಲಿ, ವಾಟ್ ಆರ್ ಯುವರ್ ಮೇನ್ ಚಾಲೆಂಜಸ್ ಟು ಬಿಲ್ಡ್ ಯುವರ್ ಬಿಸ್ನೆಸ್? Recovery. Okay.
Rajendra Adiga, payment recovery. All right. Santosh, market. What's the challenge? By the way, ಯಾರಾದ್ರೂ ನನ್ನ ಆಲ್ರೆಡಿ ಬಿಸ್ನೆಸ್ ಟೈಕೂನ್ ಅಕಾಡೆಮಿ BBP ಸ್ಟೂಡೆಂಟ್ ಅವರು ನೀವು ಯಾರಾದ್ರೂ ಈ ಕ್ಲಾಸ್ ಅಲ್ಲಿ ಇದೆ, ದಿಸ್ ಇಸ್ ನಾಟ್ ಫಾರ್ ಯು. ಫಾರ್ ಯು ಇಟ್ಸ್ ಆನ್ ಮಂಡೇ ಈವ್ನಿಂಗ್ ಕ್ಲಾಸ್ ಇರುತ್ತೆ. ರೈಟ್, leads for marketing and price item. Okay, I'm not a businessman, not a problem. So I want to know, ಇವತ್ತು ನಿಮ್ಮ ಬಿಸ್ನೆಸ್ ನ ಬೆಳೆಸಲಿಕ್ಕೆ ಏನೇನು ಸಮಸ್ಯೆ ಇದೆ? Startup investment and digital marketing tools, leads marketing. Okay, definitely will teach you. That's what I want to know. What exactly is your challenges? So investment, digital marketing, leads generate ಮಾಡೋದು, pricing ಹೇಗೆ ಕೊಡೋದು, customer base create ಮಾಡೋದು, startup investment. Okay, marketing, good. Trends in modern marketing. Okay, marketing. Okay, need to start a small scale industry. Business ಯಾವತ್ತು ಬೇಕಾದ್ರೂ ಸ್ಟಾರ್ಟ್ ಮಾಡಬಹುದು ಸಚಿನ್, ವಾಚ್ ಮಾಡಿ. If you are interested to start a business, otherwise don't waste your time now. Not able to scale up. Yeah, you will learn how to scale the business. Rakesh, what business is good for investment? Okay, business strategy. Good. Listen to this carefully. ನೀವೇನಿಲ್ಲ ಪ್ರಶ್ನೆ ಕೇಳಿದ್ದೀರಾ, for all this I'm going to give you the answer. You will get the solution step by step in next 45 minutes. How many of you going to take me as your business coach? If I teach you all for your problems, solution in next 45 days, how many of you ready to take admission for Business Tycoon Academy by paying some basic investment? Have a two kind of opportunity. One month course, one more is 1 year business coaching. When I prove you completely, ಇವತ್ತಿನ need for our ಏನಿದೆ, want to show you, you learn, and how many of you ready to be a part of it? Type admin, ADMN. I just want to check, are you a sincere, serious, committed business owners, or just ಏನೋ ತಿಳ್ಕೊಳ್ಳೋಣ ಅಂತೇಳಿ ಸುಮ್ಮನೆ ಕೂತಿದ್ದೀರಾ ಅಂತ ಹೇಳ್ಬಿಟ್ಟು? I'll prove myself. Are you ready to take a decision to be learning and grow? Okay, thank you. Good, let's jump and dive and learn. The first and foremost thing for any business owners to become successful is, the first quality is, do you have a boss mindset? ಏನ್ ಬಾಸ್ ಮೈಂಡ್ ಸೆಟ್ ಅಂತ ಹೇಳಿದ್ರೆ, 0 to 14 years ನಮ್ಮ ಬೇಸ್ ಸಾಫ್ಟ್ವೇರ್ ಬಿಲ್ಡ್ ಆಗ್ಬಿಟ್ಟಿರುತ್ತೆ. ಏನ್ ಬೇಸ್ ಸಾಫ್ಟ್ವೇರ್ ಅಂದ್ರೆ, ನಮ್ಮ ಸರೌಂಡಿಂಗ್, ನಮ್ಮ ಪೇರೆಂಟ್ಸ್, ನಮ್ಮ ಎನ್ವೈರನ್ಮೆಂಟ್, ನಮ್ಮ ಎಜುಕೇಶನ್, ನಮ್ಮ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಇಂದ ನಮ್ಮ ಬೇಸ್ ಸಾಫ್ಟ್ವೇರ್ ಬಿಲ್ಡ್ ಆಗ್ಬಿಟ್ಟಿರುತ್ತೆ. ವಾಟ್ ಇಸ್ ಬೇಸ್ ಸಾಫ್ಟ್ವೇರ್? ಕಾನ್ಫಿಡೆಂಟ್, ಕರೇಜ್, ಗೋಯಿಂಗ್ ಫಾರ್ವರ್ಡ್, ಎಕ್ಸ್ಪ್ಲೋರಿಂಗ್, never give up, winning. Some other base software, fear, low self-image, doubt, give up in between, as simple as ಬೆಳಗ್ಗೆ ಅಲಾರಾಮ್ ಇಡ್ತೀವಿ ಎದೊಳೋದಿಲ್ಲ. So business ಬಂದಾಗ, when you have this kind of attitude, do you think you will be successful? Because your mindset itself is giving up, fearful, doubt, not going forward,
never give up an attitude illa ant helidre enagutte, because those things come from our childhood, right? So 1,46,000 time negative conditioning ಆಗ್ಬಿಟ್ಟಿರುತ್ತೆ. I was the victim of that. ನಮ್ಮನೇಲಿ ನನಗೆ ದಡ್ಡ ನಾಲಾಯಕು ತಿರುಕನ್ ಕನಸು ಅಂತ ಕೇಳಿಸ್ಕೊಂಡಿದ್ದೆ ನಾನು. Okay, I've heard this, all this. Then Kannada medium ಓದಿದ್ದು, ಟೀಚರ್ಸ್ ಕೈಲಿ ಬೈಸ್ಕೊಂತಾ ಇದೆ. Never a great student in my school time. Not a single medal, single award, single time on the stage. Mindset was weaker. But when I came to a business world, I realized I'm so weak. ಮಾಚ್ಗೆ ಮಾತಾಡಕ್ ಬರ್ತಾ ಇರ್ಲಿಲ್ಲ. ನನ್ನ ಹೆಸರು ಸತ್ಯನಾರಾಯಣ್, ಬಟ್ ನನಗೆ ಶಾಲೆಯಲ್ಲಿ ಏನಂತ ಕರೀತಾ ಇದ್ರು ಗೊತ್ತಾ? ಸೈಲೆಂಟ್ ನಾರಾಯಣ ಅಂತ ಕರೀತಾ ಇದ್ರು. ಪ್ರಿಂಟಿಂಗ್ ಇಂಡಸ್ಟ್ರಿಗೆ ಬಂದೆ, ಮಾತಾಡಬೇಕಾಗಿತ್ತು. ಐ ಯೂಸ್ ಟು ಫೈಂಡ್ ಸೋ ಡಿಫಿಕಲ್ಟ್ ಟು ಟಾಕ್ ಟು ಪೀಪಲ್, ಬಟ್ ಐ ಮೇಡ್ ಮೈಂಡ್, ಪುಷ್ಡ್. ಬಟ್ when ಡೋರ್ ಟು ಡೋರ್ ಮಾರ್ಕೆಟಿಂಗ್ ಬಂದಾಗ ಗೊತ್ತಾಗಿದ್ದು ಒಂದೇ ಒಂದು, ಮಾತಾಡಿದ್ದು ಪೇಸಾತಾ ಪಣಂ, ಮಾತಾಡಿದ ದುಡ್ಡು ಮಾರ್ಕೆಟಿಂಗ್ ಅಲ್ಲಿ. And I shifted my personality, I transformed my personality is only because of having a teachers, mentors in my life. Without mentor and teacher, we cannot move forward in life. Correct? Do you have a mentor in life? Type mentor. Iroru illa andre no anta type ಮಾಡಿ. Do you think you can change your mindset on your own? If you could have changed your own self mindset, ನೀವು ಇವತ್ತು ಈ ಸೆಷನ್ ಬರೋ ನೆಸೆಸಿಟಿನೇ ಇರ್ತಾ ಇರಲಿಲ್ಲ. It was not required to come to this session, right? If you have a mentor, congratulations. If you don't have a mentor, very, very difficult. Listen, ಪ್ರತಿದಿನ ನಾವು ಸ್ನಾನ ಮಾಡ್ತೀವಿ. ಏನಕ್ಕೋಸ್ಕರ? Why do we take bath? Because we want to feel fresh and be healthy. Okay? We want to feel fresh and be healthy, correct? Adre mind ge, for a mind, do you have a bath on a daily basis? Because as a boss, you have to answer responsible for all departments like employees, customers, vendors, bank, payment. ನಿಮ್ಮ ಎನರ್ಜಿ ಏನಾಗ್ತಾ ಇರುತ್ತೆ, ಮೈಂಡ್ ಎನರ್ಜಿ ಯೂಸ್ ಆಗ್ತಾ ಇರುತ್ತೆ. How do you empower your mind? Where do you get empowerment? You go and watch TV, newspaper, radio, or social media, all negative. E business class, our problem, what goes in the mind? Negative. How do you empower your mind? Second most important, do you have a group of people where you only listen inspiration, motivation? ನಿನ್ ಕೈಲಾಗುತ್ತೆ, ನೀನ್ ಮಾಡಬಲ್ಲೆ ಅನ್ನಂತ ಗ್ರೂಪ್ ಇದೆಯಾ ನಿಮ್ಮ ಹತ್ರ? Are you a part of a positive satsang? Type positive satsang, PS. Otherwise type no. Yet no. Jaisa sang vaisa rang. If you have a positive satsang, you get a motivation. ಒಬ್ರು ಅಚೀವ್ ಮಾಡಿದ್ರು ನಾವು ಅಚೀವ್ ಮಾಡ್ತೀವಿ. ನಮಗೂ ಇನ್ಸ್ಪಿರೇಷನ್, ಹೇ ಅವ್ನು ದುಡ್ಡು ಮಾಡ್ತಾ ಇದ್ದಾನೆ, ಅವನು ಹೊಸ ಬ್ರಾಂಚ್ ಓಪನ್ ಮಾಡ್ದ, ಹೊಸ ಟೆಕ್ನಾಲಜಿ ಕಲ್ತಿದ್ದಾನೆ, ನಾನು ಮಾಡ್ಬೋದು, ಇನ್ಸ್ಪಿರೇಷನ್ ಇರುತ್ತೆ. ಬಟ್ ಔಟ್ಸೈಡ್ ವರ್ಲ್ಡ್, what happens? You know the reality, you know the fact, right? Good. Now my next most important for a boss mindset. ನೀವೇನಾದ್ರೂ ಇವತ್ತು ನಿಮ್ಗೆ ವಿಂಡೋಸ್ 98 ಕೊಟ್ರೆ ಕಂಪ್ಯೂಟರ್ ಯೂಸ್ ಮಾಡಕ್ ಆಗುತ್ತಾ? ಅಂಡ್ will you able to will you like to handle Alcatel, Nokia, Motorola ಮೊಬೈಲ್, ಓಲ್ಡ್ ಮೊಬೈಲ್ ಕೊಟ್ರೆ ಯೂಸ್ ಮಾಡಕ್ ಇಷ್ಟ ಬೀಳ್ತೀರಾ? ಕೀಪ್ಯಾಡ್ ಮೊಬೈಲ್. ಆಂಡ್ರಾಯ್ಡ್ ಇಲ್ಲ ಇವತ್ತು ಆ ಮೊಬೈಲ್ ಅಲ್ಲಿ. will you like to use it? ನೋಡಿ, ಮಾರ್ಕೆಟ್ ಏನಿದೆ ಪ್ರತಿದಿನ ಬೆಳೀತಾ ಇದೆ, ಕಸ್ಟಮರ್ ಬೆಳೀತಾ ಇದ್ದಾರೆ, ವರ್ಲ್ಡ್ ಇಂಪ್ರೂವ್ ಆಗ್ತಾನೆ ಇದೆ. ವರ್ಲ್ಡ್ ಇಸ್ ಮೂವಿಂಗ್ ಸ್ಟೆಪ್ ಬೈ ಸ್ಟೆಪ್, ಗೋಯಿಂಗ್ ಅಹೆಡ್, ಇಟ್ಸ್ ಎವಾಲ್ವಿಂಗ್. ಬಟ್ ಯು ಆಸ್ ಎ ಬಾಸ್, ಆರ್ ಯು ಎವಾಲ್ವಿಂಗ್ ಟು ದ ಮಾರ್ಕೆಟ್, ಆರ್ ಮಾರ್ಕೆಟ್ ಎಬೋವ್ ಇದ್ದೀರಾ ಅಥವಾ ಮಾರ್ಕೆಟ್ಗಿನ ಈಕ್ವಲ್ ಇದ್ದೀರಾ, ಕಡಿಮೆ ಇದ್ದೀರಾ? ಇಫ್ ಯು ವಾಂಟ್ ಟು ಮೇಕ್ ಮೋರ್ ಪ್ರಾಫಿಟ್, ಮಾರ್ಕೆಟ್ಗಿನ ಮೇಲೆ ಇರಬೇಕು, ಮಾರ್ಕೆಟ್ ಪಲ್ಸ್ಗಿನ ಮೇಲೆ ಇರಬೇಕು, market equal at least. And what is the gap?
So many entrepreneurs. You know how many people are there in the webinar today? We have 30 plus people. You know how many people enrolled for the webinar? 250 people. ಅಂದ್ರೆ only 10% ಜನರಿಗೆ ವೆಬಿನಾರ್ ಅಟೆಂಡ್ ಮಾಡಕ್ ಬರುತ್ತೆ ಅಷ್ಟೇ ಕರ್ನಾಟಕದಲ್ಲಿ. ವೆಬಿನಾರ್ ಹೆಂಗ್ ಅಟೆಂಡ್ ಮಾಡ್ಬೇಕಂತ ಹೇಳ್ಕೊಡೋ ವಿಡಿಯೋ ಕೂಡ ಮಾಡಿ ಕೊಡ್ಬೇಕು ನಾವು. ಅವ್ರಿಗೆ ಇಮೇಲ್ ಐ ಡಿನಲ್ಲಿ ಬರುತ್ತೆ ಅನ್ನೋದೇ ಗೊತ್ತಿಲ್ಲ ತುಂಬಾ ಜನರಿಗೆ. ಐ ಫೀಲ್ ಪಿಟಿ, ಅಯ್ಯೋ ಅನ್ಸುತ್ತೆ ಎಷ್ಟೋ ಜನರಿಗೆ ನೋಡಿದ್ರೆ. ಐ ಡೋಂಟ್ ನೋ ವಾಟ್ ಇಸ್ ಕಾಲ್ಡ್ ಝೂಮ್ ಆಪ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಹೋಗ್ಲಕ್ಕೆ ಇಷ್ಟಪಡ್ತೀನಿ. ಕಂಗ್ರ್ಯಾಚುಲೇಷನ್, ಬಿಕಾಸ್ ಯು ನೋ ಅಟ್ ಲೀಸ್ಟ್ ಬೆಟರ್ ದೆನ್ ಅದರ್ಸ್. ಶಬಾಷ್, ಕಂಗ್ರ್ಯಾಚುಲೇಷನ್. ಶಬಾಷ್, ಯು ನೋ ಹೌ ಟು ಅಟೆಂಡ್ ಅಟ್ ಲೀಸ್ಟ್ ವೆಬಿನಾರ್. ತುಂಬಾ ಜನರಿಗೆ ಗೊತ್ತೇ ಇಲ್ಲ. ದೇ ಆರ್ ಸ್ಟಕ್. ಕಡಿಮೆ. ಮಾರ್ಕೆಟ್ ಫುಲ್ ಮೇಲೆ ಹೋಗ್ತಾ ಇದೆ. ಟೆಕ್ನಾಲಜಿ, ಟ್ರೆಂಡ್, ಮಾರ್ಕೆಟ್ ನೀಡ್ಸ್, ವೇ ಆಫ್ ಡೂಯಿಂಗ್ ಬಿಸ್ನೆಸ್, ಎವ್ರಿಥಿಂಗ್ ಇಸ್ ಚೇಂಜ್. ಇನ್ಫ್ಯಾಕ್ಟ್ ಲಾಸ್ಟ್ 2 months ಮೊದಲು ಆನ್ಲೈನ್ ಅಲ್ಲಿ ಅಂದ್ರೆ ಅಯ್ಯೋ ಇದು ಆಗದೇ ಇಲ್ಲ ಅನ್ನೋಂತ ಇರ್ತಿದ್ದು. ಇವತ್ತು ಎವ್ರಿಥಿಂಗ್ ಇಸ್ ಚೇಂಜ್. 360 ಡಿಗ್ರಿ ಅಪ್ಗ್ರೇಡ್ ಆಗ್ಬಿಟ್ಟಿದೆ ಬಿಸ್ನೆಸ್ ಮಾಡೆಲ್. If you don't adapt to the new, if you don't give up your old habits, your mind is not evolving to the new trend, you don't make money. Right? Boss, continuous ಆಗಿ ಕಲಿತಾ ಇರಬೇಕು. People say like ಧೀರುಭಾಯ್ ಅಂಬಾನಿ 4ನೇ ಕ್ಲಾಸ್ ಓದೋರು 1,000 ಕೋಟಿ ಕಂಪ್ನಿ ಕಟ್ಟಿದ್ರಲ್ಲ ಹೆಂಗೆ ಅಂದ್ರೆ ಬರೀ ಅಷ್ಟು ಮಾತ್ರ ಗೊತ್ತಿರುತ್ತೆ. ಧೀರುಭಾಯ್ ಅಂಬಾನಿ ಒಂದ್ಸತಿ ಸಕ್ಸಸ್ಫುಲ್, once he started seeing money, he never stopped. You know what he did? He every day 3 to 4 hours ಇಡೀ ವರ್ಲ್ಡ್ ನ್ಯೂಸ್ ಪೇಪರ್, ಮ್ಯಾಗಝಿನ್ಸ್ ಓದ್ತಾ ಇದ್ರು. He had a great team of advisors. ವರ್ಲ್ಡ್ ಲೆವೆಲ್ ಅಲ್ಲಿ ಬಿಸ್ನೆಸ್ ಬಿಲ್ಡ್ ಮಾಡ್ಬೇಕನ್ನ ಟೀಮ್ ಇತ್ತು ಅವ್ರ ಹತ್ರ. He used to learn, upgrade his mindset. ಬಟ್ ಬಿಸ್ನೆಸ್ ಅವರು ಒಂದ್ ಸ್ವಲ್ಪ ಕಾಸು, ಒಂದ್ ಸ್ವಲ್ಪ ದುಡ್ಡು, ಒಂದ್ ಸ್ವಲ್ಪ ಸ್ಟೇಟ್, ಒಂದ್ ಸ್ವಲ್ಪ ಪವರ್ ಬಂದ್ಮೇಲೆ ದೊಡ್ಡ ತಪ್ಪು ಮಾಡೋದೇನ್ ಗೊತ್ತಾ, ಅವರು ಕಂಫರ್ಟ್ ಝೋನ್ ಹೋಗಿ ಸಾಕಪ್ಪ ರಿಲ್ಯಾಕ್ಸ್ ಆಗಿರೋಣ ಅಂತ. ಯಾವತ್ತು ಬಿಸ್ನೆಸ್ ಟ್ರೆಂಡ್ ಚೇಂಜ್ ಆಗುತ್ತೆ ಹೇಳಕ್ ಆಗಲ್ಲ. ಫಾಟ್ ದೊಡ್ಡ ದೊಡ್ಡ ಮಾಲ್ ಕಟ್ಟಿರೋರಿಗೆ ದುಡ್ಡಿಲ್ಲ, ಸ್ಯಾಲ್ರಿ ಅವ್ರಿಗೆ ಇವಾಗ ಏನೂ ಇಲ್ಲ. ಬರೀ because they're not evolving. Type. The first secret is evolving mindset. ಏನಾಗಿರ್ಬೇಕು? ಎವಾಲ್ವಿಂಗ್ ಅಂದ್ರೆ ಅರ್ಥ ಕನ್ನಡದಲ್ಲಿ ಯಾರಾದ್ರೂ ಹೇಳಿ, ನನಗೆ ಗೊತ್ತಿಲ್ಲ. EVEOLVING ಕನ್ನಡದಲ್ಲಿ ಹೇಳಿ. ಎವಾಲ್ವಿಂಗ್ ಮೈಂಡ್ಸೆಟ್ ಅಂದ್ರೆ ಏನು? ವೈಶಾಲ್ಯತೆ ಅಲ್ಲ. ಎವಾಲ್ವಿಂಗ್ ಅಂದ್ರೆ ನಿಂತ ನೀರಲ್ಲ, ಅದು ಯಾವಾಗ್ಲೂ ಏನಾಗ್ತಾ ಇರೋದು ಬೆಳೀತಾ ಇರತಕ್ಕಂತ ಮನೋಭಾವ ಆಗಿರ್ಬೇಕು. ಉದ್ಭವ ಮನಸ್ಥಿತಿ, ಕರೆಕ್ಟ್. ವಿಕಸನ, ಕಂಪ್ಲೀಟ್ಲಿ ವಿಕಾಸವಾಗ್ತಾ ಇರತಕ್ಕಂತ ಮನಸ್ಸಿರ್ಬೇಕು ಹೊರತು ಒಂದು ಯಶಸ್ಸಿಗೆ, ಒಂದು ಸಾಧನೆಗೆ ತಟಸ್ಥವಾಗಿ ನಿಲ್ಲಂತ ಮನೋಭಾವ ಇದ್ರೆ ಯಶಸ್ವಿ ಉದ್ಯಮಿ ಆಗೋದಿಲ್ಲ. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ಸೆಕೆಂಡ್ ಇಂಪಾರ್ಟೆಂಟ್ ಬಿಸ್ನೆಸ್ ಸ್ಟೆಪ್. ಇವತ್ತು ನಾನೇನು ಹೇಳ್ಕೊಡ್ತಾ ಇದ್ದೀನಿ, ಇದು ಒಂಥರ ಗಣಿತಕ್ಕೆ ಬೇಕಾಗಿರತಕ್ಕಂಥ ಬೇಸಿಕ್ಸ್. ಗಣಿತ, ಬೇಸಿಕ್ ಗಣಿತ ಅಂದ್ರೆ ಸಂಖ್ಯೆ, ಕೂಡೋದು ಕಳೆಯೋದು, ಗುಣಾಕಾರ ಭಾಗಾಕಾರ, ಆಮೇಲೆ ಪರ್ಸೆಂಟೇಜ್. ಇದು ಕಲೀಲಿಲ್ಲ ಅಂದ್ರೆ ಮ್ಯಾಥಮೆಟಿಕ್ಸ್ ಮಾಡಕ್ಕಾಗುತ್ತಾ? ಕೂಡೋದು ಕಳೆಯೋದು, ಸಂಖ್ಯೆಗಳು ಕೂಡೋದು ಕಳೆಯೋದು, ಗುಣಾಕಾರ ಭಾಗಾಕಾರ ಕಲೀದಿರ ಮ್ಯಾಥಮೆಟಿಕ್ಸ್ ಮಾಡಕ್ಕಾಗುತ್ತಾ? ಇಲ್ಲ ಅಲ್ವಾ? ಹಾಗೇನೆ ಇವತ್ತು ನಾನೇನು ಹೇಳ್ಕೊಡ್ತೀನಿ ಬಿಸ್ನೆಸ್ ಬಗ್ಗೆ ಅಂದ್ರೆ ಬೇಸಿಕ್ ಫಂಡಮೆಂಟಲ್ಸ್. ಇದನ್ನ ಕಲ್ತ್ರೆ ನೀವು ಯಾವ ಬಿಸ್ನೆಸ್ ಬೇಕಾದ್ರೂ ಬಿಲ್ಡ್ ಮಾಡ್ಬೋದು. ಹಾಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಕೂಡೋದು ಕಳೆಯೋದು, ಗುಣಾಕಾರ ಭಾಗಾಕಾರ, ಪರ್ಸೆಂಟೇಜ್ ಕಲ್ತಿದ್ರೆ ಯಾವ ಅಕೌಂಟ್ಸ್ ಬೇಕಾದ್ರೂ ಮಾಡ್ಬೋದಲ್ವಾ? ಹಾಗೇನೆ ನಾನೇನು ಹೇಳ್ಕೊಡ್ತಿದ್ದೀನಿ ಇವತ್ತು 6 ಫಂಡಮೆಂಟಲ್ ಪಿಲ್ಲರ್ಸ್. ಇದು ಕಲ್ತಿದ್ರೆ ಯಾವ ಬಿಸ್ನೆಸ್ ಬೇಕಾದ್ರೂ ಬಿಲ್ಡ್ ಮಾಡ್ಬೋದು. ಡು ಯು ವಾಂಟ್ ದ ಸೆಕೆಂಡ್ ಇಂಪಾರ್ಟೆಂಟ್ pillar of the business? Type second. ಬಿಸ್ನೆಸ್ ನಲ್ಲಿ ಇರತಕ್ಕಂತ ಪ್ರತಿಯೊಂದೊಂದು ಸಂಪನ್ಮೂಲಗಳನ್ನ ಏನ್ ಮಾಡ್ತಾ ಇರ್ಬೇಕು? ಚರ್ನ್ ಮಾಡ್ತಾ ಇರ್ಬೇಕು. ಯಾವುದೇ ಕಾರಣಕ್ಕೂ ನಿಲ್ಸ್ಕೂಡ್ದು.
ರಿಸೋರ್ಸಸ್ ಇಂಟು ರೆವಿನ್ಯೂ. ಯಾವ ಉದ್ಯಮಿ ತಮ್ಮಲ್ಲಿರತಕ್ಕಂಥ ಎಲ್ಲಾ ರಿಸೋರ್ಸ್ಗಳನ್ನ ಚಾರ್ಜ್ ಮಾಡ್ತಾ ಇರ್ತಾರೆ, ದುಡ್ಡು ಮಾಡ್ತಾ ಇರ್ತಾರೆ. ಏನ್ ಹಂಗಂದ್ರೆ ಏನು ನಮ್ಮ ರಿಸೋರ್ಸ್ ಸಂಪನ್ಮೂಲಗಳೇನು ಬಿಸ್ನೆಸ್ ಅಲ್ಲಿ? ಸ್ಟಾಕ್, ಸ್ಪೇಸ್, ಟೀಮ್, ಟೆಕ್ನಾಲಜಿ, ಮಷಿನ್, ಟೀಮ್, ಬ್ರ್ಯಾಂಡ್, ಕ್ಯಾಶ್, ಕಸ್ಟಮರ್ ಅಂಡ್ ನೀವು ಬಾಸ್. ಅಂಡ್ ಮೊನ್ನೆ ಇನ್ನೊಬ್ರು ನಮ್ಮ ಸ್ಟೂಡೆಂಟ್ ಹೇಳಿದ್ರು, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಸರ್ ಅಂತ ಹೇಳಿದ್ರು. ನಮ್ಮ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ನಾವು ಬಳಸ್ಕೊಳೋದೇ ಇಲ್ಲ, ಎಷ್ಟೊಂದ್ ಸತಿ ಬಿಟ್ಬಿಡ್ತೀವಿ. ನಮ್ಮ ಅನುಭವಗಳನ್ನ ನಾವು ಬಿಸ್ನೆಸ್ ಅಲ್ಲಿ ಬಳಸ್ಕೊಳೋದೇ ಇಲ್ಲ. ಕರೆಕ್ಟ್. ಸಲ್ಗೆ ಸಿಂಪಲ್ ಎಕ್ಸಾಂಪಲ್, 1999 ಡೈರೆಕ್ಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದ ಹೊಸದ್ರಲ್ಲಿ ನನ್ನ ಕೆಲಸ ಯಾವಾಗ್ಲೂ ಏನಪ್ಪಾ ಅಂದ್ರೆ ಬರೀ ಸೇಲ್ಸ್ ಮಾಡು, ದುಡ್ಡು ಮಾಡಕ್ ಹೋಗು, ಅದೇ ನನ್ನ ಕೆಲಸ ಇದ್ದಿದ್ದು. ಅಡ್ಮಿನಿಸ್ಟ್ರೇಷನ್, ಅಕೌಂಟ್ಸ್, ಸ್ಟಾಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಟೈಮ್ ಕೊಡ್ತಾ ಇರಲಿಲ್ಲ. ಅಡ್ಮಿನ್ ಜಾಯ್ನ್ ಆದ್ರು 1999 ನವೆಂಬರ್ ಅಲ್ಲಿ. ಅನಿತಾ ಅಂತ ಅವ್ರ ಹೆಸರು, ಅಕೌಂಟ್ಸ್ BCom ಗರ್ಲ್. ಒಂದು 6 ತಿಂಗಳಾದ್ಮೇಲೆ ಸ್ವಲ್ಪ ಹೆಸಿಟೇಟ್ ಮಾಡ್ಕೊಂಡು 2000 ಏಪ್ರಿಲ್ ಮೇ ನಲ್ಲಿ ಒಂದು ಮಾತು ಕೇಳಿದ್ರು, ಸರ್ ನಾನು ಪರ್ಮಿಷನ್ ತಗೊಂಡು ಕೇಳ್ಬೋದಾ ಅಂದ್ರು. ಹೇಳಿ ಅಂದ್ರೆ, ಸ್ಟಾಕ್ ಮೇಂಟೈನ್ ಮಾಡ್ತಾ ಇದ್ದೀನಿ ಸರ್, 6 ತಿಂಗಳಿಂದ 100 ಪೀಸ್ ಅಲ್ಲಿ ತಂದಿದ್ರಲ್ಲಿ 18 ಪೀಸ್ ಎಲ್ಲ ಆಗಿದೆ, 82 ಹಂಗೆ ಕೂತ್ಕೊಂಡಿದೆ ಸರ್. 2000 ರೂಪಾಯಿ ಸ್ಟಾಕ್ ಡೆಡ್ ಆಗಿದೆ, ಯಾಕೆ ಇದನ್ನ ಖಾಲಿ ಮಾಡ್ತಾ ಇಲ್ಲ, ಯಾಕೆ ಫೀಲ್ಡ್ ಕೊಟ್ಟು ಸೇಲ್ ಮಾಡ್ತಾ ಇಲ್ಲ ಅಂತ ಕೇಳಿದ್ರು. ಡಾಫೆ ಆನ್ಸರ್ ಮಾಡಿದೆ, ಅಯ್ಯೋ ಅದು ಕಡಿಮೆ ರೇಟು, ಯಾರು ಸೇಲ್ ಮಾಡಲ್ಲ ಅಂತ ಹೇಳ್ತಾ ಇದ್ರೆ, ಅದಕ್ಕೆ ನಾನು ಸುಮ್ಮನೆ ಹಂಗೆ ಇಟ್ಟಿದ್ದೀನಿ, ಪರವಾಗಿಲ್ಲ ಬಿಡಿ ಅಂತ. ಸರ್ 2000 ರೂಪಾಯಿಗೆ ನೀವು 160 ರೂಪಾಯಿ ಬಡ್ಡಿ ಕಟ್ತೀರಾ, 8% ಇದರ ಬಡ್ಡಿ. 6 ತಿಂಗಳಿಗೆ ಎಷ್ಟು ಸಾಲ ಆಯ್ತು ಬಡ್ಡಿ? I was shocked for some time. For her simple mathematics. ಇಷ್ಟು ನೀವು ಬಡ್ಡಿ ಕಟ್ತಾ ಇದ್ದೀರಾ, ಸಾರಿ ನೀವು ಬೇಜಾರು ಮಾಡ್ಕೊಂಡ್ಬೇಡಿ, ನಮ್ಗೆ ಅಧಿಕಾರ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ನೀವು ಇನ್ನೊಂದು 4 ತಿಂಗಳು ಬಿಟ್ರೆ ಇದು ಪೂರ್ತಿ ಬಡ್ಡಿಗೆ ಹೋಗ್ಬಿಡುತ್ತಲ್ವ ಸರ್, ಅಸಲು ಪೂರ್ತಿ. That made my mind little open like anything. From that time I made sure like I will not dead any stock. I will churn. ಸ್ಟಾಕ್ ಇಸ್ ಎ ಸ್ಲೀಪಿಂಗ್ ಮನಿ. ತುಂಬಾ ದೊಡ್ಡ ಬಿಸ್ನೆಸ್ ನಾನು ನೋಡಿದ್ದು 2 ಕೋಟಿ, 3 ಕೋಟಿ, 4 ಕೋಟಿ, 5 ಕೋಟಿ ಸ್ಟಾಕ್ ಇಟ್ಕೊಂಡಿರ್ತಾರೆ. ರಾ ಮೆಟೀರಿಯಲ್, ಫಿನಿಶ್ಡ್ ಗುಡ್, ಡೆಡ್ ಸ್ಟಾಕ್, ನಾಟ್ ಮೂವಿಂಗ್ ಸ್ಟಾಕ್. ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಒಂದು ಹೊಸೇರಿ ಶಾಪ್ ಟ್ರೈನಿಂಗ್ ಕೊಡ್ತಾ ಇದ್ವಿ. ಅಂಡ್ ಅವ್ರು ಯಾವಾಗ್ಲೂ ತಿಂಗ್ಳಿಗೆ ದುಡ್ಡಿಲ್ಲ ಅನ್ನೋರು. ಯಾಕೆ ಗೊತ್ತಾ? ಅವ್ರ ಸ್ಟಾಕ್ 2.5 ಕೋಟಿ ಇರ್ತಾ ಇತ್ತು, ಅವ್ರ ಟರ್ನ್ ಓವರ್ ತಿಂಗಳಿಗೆ 50 ಲಕ್ಷ. But the stock value was 2.5 CR. We reduced the stock inventory to 1.5 CR. 1 ಕೋಟಿ ಕಡಿಮೆ ಆಯ್ತು ಅವ್ರದ್ದು ಇನ್ವೆಸ್ಟ್ಮೆಂಟ್, ಬಟ್ ಸೇಮ್ ಟರ್ನ್ ಓವರ್ ಆಯ್ತು. ಪ್ರಾಫಿಟಬಲ್ ಟೈಪ್ ಪ್ರಾಫಿಟ್, ರೈಟ್? 1 ಕೋಟಿಗೆ ಇಂಟ್ರೆಸ್ಟ್ ಕಡಿಮೆ ಆದ್ರೆ ಎಷ್ಟಾಯ್ತು? ಪ್ರಾಫಿಟ್ ಜಾಸ್ತಿ ಆಯ್ತಾನೆ. ಎಷ್ಟು ಜನರ ಮೈಂಡ್ ಓಪನ್ ಆಯ್ತು? As your mind got opened up. ನಿಮ್ಮ ಜಾಗ 1000 ಅಡಿ ಜಾಗ ಇರ್ಬೋದು, 5000 ಇರ್ಬೋದು, 10,000 ಇರ್ಬೋದು. ಆರ್ ಯು ಯೂಸಿಂಗ್ ಆಲ್ ದ ಸ್ಪೇಸ್? ಇನ್ಫ್ಯಾಕ್ಟ್ ಮೊನ್ನೆ ಮಂಗಳೂರಲ್ಲಿ ಒಬ್ರು ಸ್ಟೂಡೆಂಟ್ ಜಾಯ್ನ್ ಆದ್ರು. ಅವ್ರು ಹೇಳ್ತಾ ಇದ್ರು, ಸರ್ ನೀವು ಹೇಳಿದ್ಮೇಲೆ ನನಗೆ ರಿಯಲೈಸ್ ಆಯ್ತು, ನಮ್ಗೆ 2000 ಅಡಿ ಟೆರೇಸ್ ಖಾಲಿ ಇದೆ, ಅಂಡ್ ಈ ಸ್ಟಾರ್ಟೆಡ್ ಬಿಲ್ಡಿಂಗ್ ಅನದರ್ ಎಕ್ಸ್ಟ್ರಾ ಮೇಲ್ಗಡೆ ರೆಂಟ್ ಕೊಡ್ಲಿಕ್ಕೆ ಸ್ಪೇಸ್. ಅಂಡ್ ಯುವರ್ ಟೀಮ್, ನಿಮ್ಮ ಹತ್ರ ಎಷ್ಟು ಜನ ಕೆಲಸ ಮಾಡ್ತಾ ಇದ್ರು, ಅವ್ರ ಎಲ್ರ ಕಡೆಯಿಂದಾನು ನೀವು 100% ರಿಸಲ್ಟ್ ತಗ್ಸಕ್ ಬರುತ್ತಾ ನಿಮ್ ಕೈಯಲ್ಲಿ? 10, 20 ಎಷ್ಟು ಜನ ಕೆಲಸ ಮಾಡ್ತಾರೆ ನಿಮ್ ಜೊತೆ? ಟೈಪ್ ಮಾಡಿ. How many of employees are working with you? Type 1, 2, 3, 5, 10, 3, 10, 2, 4, 11, 10, 5. You know, you're paying simply salary. As a boss, ಒಬ್ಬನ ಕೈಯಲ್ಲಿ 4 ಜನರ ಕೆಲಸ ಮಾಡ್ಸೋದು ತಗ್ಸೋದು ಗೊತ್ತಿರ್ಬೇಕು. ಬಟ್ ಎಷ್ಟೊಂದ್ ಸತಿ ಏನಾಗುತ್ತೆ, ಜನ ಜಾಸ್ತಿ ಆಗ್ತಾ ಇದ್ದಂಗೆ ಕಡಿಮೆ ಔಟ್ಪುಟ್ ಬರ್ತಾ ಇರುತ್ತೆ. ಯು ಡೋಂಟ್ ನೋ ಹೌ ಟು ಗೆಟ್ ದ ಮ್ಯಾಕ್ಸಿಮಮ್ ರಿಸಲ್ಟ್, ರೈಟ್? I don't know how to get the maximum output from each individual. And technology, by the way, ನಮ್ಮ ಮೊಬೈಲ್ ಅಲ್ಲಿ ಇರತಕ್ಕಂತ ಏನ್ ಟೆಕ್ನಾಲಜಿ ಇದೆ 100% ಅಲ್ಲಿ ಕಾಮನ್ ಅಂದ್ರೆ ಎನಿ ಪರ್ಸನ್ ಯೂಸಸ್ ಒನ್ಲಿ ಬಿಟ್ವೀನ್ 18% to 24% ಟೆಕ್ನಾಲಜಿ ಅಷ್ಟೇ. ಇನ್ನು 75% ಮೊಬೈಲ್ ಅಲ್ಲಿರೋ ಟೆಕ್ನಾಲಜಿನೇ ಬಳಸಲ್ಲ. ಅಂತದ್ರಲ್ಲಿ ಬಿಸ್ನೆಸ್ ಅಲ್ಲಿ ಎಷ್ಟು ಟೆಕ್ನಾಲಜಿ ಇರುತ್ತೆ? ಆರ್ ಯೂಸಿಂಗ್ ಆಲ್ ದ ಟೆಕ್ನಾಲಜಿ? ಮಷಿನ್ಸ್, ಎಷ್ಟು ಮಷಿನ್ಸ್ ಇದೆ, ಎಲ್ಲ ಮಷಿನ್ ಯೂಸ್ ಮಾಡ್ತಾ ಇದ್ದೀರಾ ಬಿಸ್ನೆಸ್ ಅಲ್ಲಿ?
ಎಷ್ಟೊಂದು ಸತಿ ದುಡ್ಡು ಮಷಿನ್ಗಳಲ್ಲೇ ಸ್ಟಾಕ್ ಡೆಡ್ ಆಗಿ ಕುತ್ಕೊಂಡ್ಬಿಟ್ಟಿರುತ್ತೆ. ಅಂಡ್ ಟೈಮ್ ಬಿಸ್ನೆಸ್ ಅಲ್ಲಿ 8 ರಿಂದ 10 ಅವರ್ ನಾವು ಇದ್ದೀವಿ ಅಂದ್ರೆ ಇಸ್ ಎವ್ರಿಬಡಿ ಆರ್ ಯುಟಿಲೈಸಿಂಗ್ ಟೈಮ್ ಫಾರ್ ಬಿಸ್ನೆಸ್ ವರ್ಕಿಂಗ್ ಅವರ್ ಆರ್ ಎಷ್ಟು ಟೈಮ್ ವೇಸ್ಟ್ ಆಗ್ತಾ ಇದೆ? ಬ್ರ್ಯಾಂಡ್, ಆರ್ ಯೂಸಿಂಗ್ ಯುವರ್ ಬ್ರ್ಯಾಂಡ್ ಟು ಚರ್ನ್ ಮೋರ್ ಟರ್ನ್ ಓವರ್ ರೆವಿನ್ಯೂ, ಕ್ಯಾಶ್, ವರ್ಕಿಂಗ್ ಕ್ಯಾಪಿಟಲ್. ಎಷ್ಟೊಂದು ಸತಿ ಬಂಡವಾಳ ಏನಾಗಿರುತ್ತೆ ಅಲ್ಲಲ್ಲೇ ಸ್ಟಕ್ ಆಗ್ಬಿಟ್ಟಿರುತ್ತೆ, ಮಾರ್ಕೆಟ್ ಅಲ್ಲಿ ಹಂಗೆ ಇರುತ್ತೆ, ರಿಕವರಿ ಮಾಡ್ತಾ ಇರಲ್ಲ ಕರೆಕ್ಟ್ ಆಗಿ, ಬೇರೆ ಯಾರಿಗೂ ಅಡ್ವಾನ್ಸ್ ಕೊಟ್ಟಿರ್ತೀವಿ, ಬ್ಯಾಂಕ್ ಅಲ್ಲಿ ಅಲ್ಲಿ ಕೂತಿರುತ್ತೆ, ಇಲ್ಲಿ ಕೂತಿರುತ್ತೆ. So much money is like, is not churned properly. Customers, are you catering to all your customers properly to get more profits, more revenue, more turnover? Last prashne. So revenue nalli, you yourself is a big revenue for big asset for your company. As a boss, how much percent you utilize yourself for a growth? ಬೆಳಿಗ್ಗೆ ಒಂದು 10:30 11 ಗಂಟೆಗೆ ರೀಚ್ ಆದ್ರೆ ಅಥವಾ 9 ಗಂಟೆಗೆ ರೀಚ್ ಆದ್ರೆ ಒಂದು 7 ಅವರ್ 8 ಅವರ್ 10 ಅವರ್ ನೀವು ಆಫೀಸಲ್ಲಿ ಇದ್ದೀರಾ, ಬಿಸ್ನೆಸ್ ಅಲ್ಲಿ ಇದ್ದೀರಾ ಅಂದ್ರೆ 100% ನೀವು ಯೂಸ್ ಮಾಡ್ತೀರಾ ನಿಮ್ಮನ್ನು ನೀವು? ಇಲ್ಲ ಫ್ರೆಂಡ್ಸ್ ಜೊತೆ SMS, ಚಾಟಿಂಗ್, ಫೋನು, ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಎಷ್ಟು ಟೈಮ್ ವೇಸ್ಟ್ ಮಾಡ್ತೀರಾ? The second most important pillar of the business is resources into revenue. ಇದೆಲ್ಲ ನೋಡಿದಾಗ ಎಷ್ಟು ಪರ್ಸೆಂಟ್ ನಮ್ಮ ಸಂಪನ್ಮೂಲಗಳನ್ನ ಬಳಸ್ತಾ ಇದ್ದೀರಾ ಅನ್ಸುತ್ತೆ? $30%, 40%, 50%, 70%, or is anybody is using 100% all the resources properly? I want you to type. Okay, 40, 30%, 30, 40, 50, 40, 35. I know most of the business owner business ಅಲ್ಲಿ ಎಷ್ಟು ಡಿಪಾರ್ಟ್ಮೆಂಟ್ ಬರುತ್ತೆ ಅಂತಾನೆ ಗೊತ್ತಿಲ್ಲ ಅವರಿಗೆ. Okay, they simply work because there's 27 department comes in. So 25 ವರ್ಷ ಬಿಸ್ನೆಸ್ ನಾನು ಮಾಡಿದ್ಮೇಲೆ ಅರ್ಥ ಮಾಡ್ಕೊಂಡಿದ್ದೀನಿ. 1000 ಜನ 5000 ಜನರವರೆಗೂ ಬಿಸ್ನೆಸ್ ಜೊತೆ ಮಾತಾಡಿದಾಗ what I've realized is one thing: business owner, they don't have their own mechanism of monitoring each department, right? So can you see a photo here? Newtek Solar. How many of you know this Newtek Solar company? Newtek Solars 25 ವರ್ಷಗಳ ಕಂಪನಿ ಬೆಂಗಳೂರಲ್ಲಿ ಇರೋದು, and MD is Surendra Kumar and Prakash. ಇವರಿಬ್ಬರಿಗೂ ನಾನು ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಎಂಟೈರ್ ಕಂಪನಿ ಫ್ರಮ್ ಲಾಸ್ಟ್ 11 years. 2009 ಅಲ್ಲಿ ನಮ್ಮ ಬಿಸ್ನೆಸ್ ಕೋಚಿಂಗ್ ಅಕಾಡೆಮಿಕ್ ಜಾಯ್ನ್ ಆಗಿದ್ದವರು. ದೇ ಆರ್ ಇಂಟು ಆಲ್ ಮೈ ಡಿಫ್ರೆಂಟ್ ಟೈಪ್ ಆಫ್ ಟ್ರೈನಿಂಗ್ ಪ್ರೋಗ್ರಾಮ್, ಇನ್ಕ್ಲೂಡಿಂಗ್ ಈಗ ಲಾಕ್ಡೌನ್ ಅಲ್ಲೂ ಆನ್ಲೈನ್ ಅಲ್ಲಿ ಅಕ್ರಾಸ್ ಸೌತ್ ಇಂಡಿಯಾ ಅವರ ಡಿಸ್ಟ್ರಿಬ್ಯೂಟರ್ಸ್ಗೆ 200 ಪೀಪಲ್ ಟ್ರೈನಿಂಗ್ ಕೊಟ್ಟಿದ್ದೀನಿ ನಾನು. ಗುಡ್. ಅವರ 3ನೇ ಯೂನಿಟ್ ದಾಬಾಸ್ಪೇಟೆನಲ್ಲಿ ಓಪನಿಂಗ್ ಸೆರೆಮನಿ ಐ ವಾಸ್ ಆನ್ ದ ಸ್ಟೇಜ್ ಲಾಸ್ಟ್ ಇಯರ್. ಸೊ ವಿ ಹ್ಯಾವ್ industry tycoon. So these people use the resources to the superb. When they joined BTA, their turnover was 18 crores, and today they do 48 crores turnover. Say wow. Well friends, let's move on to the next most important. Whatever business you are into, is your business a designed module or by default you are running your business? In default ಅಂದ್ರೆ ತುಂಬಾ ಜನ ಬಿಸ್ನೆಸ್ ಓನರ್ಸ್ ಎಲ್ಲೋ ಒಂದ್ ಕಡೆ ವರ್ಕ್ ಮಾಡಿರ್ತಾರೆ, ಒಂದಷ್ಟು ದಿನ ಅನುಭವ ಬಂದಿರುತ್ತೆ, ಸ್ವಲ್ಪ ಬಂಡವಾಳ ಪಡ್ಕೊಳ್ತಾರೆ, ಪ್ರಾಡಕ್ಟ್ ಎಲ್ಲಿದೆ, ರಿಸೋರ್ಸ್ ಎಲ್ಲಿದೆ, ಕಸ್ಟಮರ್ ಇದ್ದಾರೆ ಗೊತ್ತಾಗ್ತಾರೆ, ಸೇಮ್ ಬಿಸ್ನೆಸ್ ನ ಯಥಾ ರೀತಿ ಸ್ಟಾರ್ಟ್ ಮಾಡ್ತಾರೆ. ಮಾರ್ಕೆಟ್ ಕ್ಯಾಪ್ಚರ್ ಮಾಡ್ಬೇಕಲ್ವಾ, ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಗೊತ್ತಿರೋ ಕಸ್ಟಮರ್ಗೆ ನಾನು ಸ್ವಲ್ಪ ಕಡಿಮೆ ರೇಟಿಗೆ ಮಾಡ್ಕೊಡ್ತೀನಿ, ಆರ್ಡರ್ ಕೊಡಿ ಅಂತ ಕೇಳ್ತಾರೆ. ಕಾಂಪಿಟೇಷನ್ ಬರುತ್ತಾ, ಪ್ರಾಫಿಟ್ ಜಾಸ್ತಿ ಬರುತ್ತಾ? ಇಟ್ಸ್ ಎ ಕಾಪಿ ಕ್ಯಾಟ್ ಬಿಸ್ನೆಸ್, ಡಿಫಾಲ್ಟ್ ಬಿಸ್ನೆಸ್. ಕರೆಕ್ಟ್? If you have done some creative thinking, if you have added some value, and you have created a module where low profit, average profit, middle profit,
ಪ್ರಾಫಿಟ್ ಮಲ್ಟಿಪ್ಲೈಯರ್ ತರ ಪ್ರಾಡಕ್ಟ್ ನ ಡಿಸೈನ್ ಮಾಡ್ಕೊಂಡಿದ್ರೆ ಕಂಪನಿ, ಯು ವಿಲ್ ಮೇಕ್ ಹ್ಯೂಜ್ ಸಕ್ಸಸ್ಫುಲ್ ಬಿಸ್ನೆಸ್. Shall I give 3 different company vertical example? 3 ತರದ ಬಿಸ್ನೆಸ್ ಎಕ್ಸಾಂಪಲ್ ಕೊಡ್ತೀನಿ, ಸೊ ದಟ್ ನಿಮ್ಮ ಮೈಂಡ್ ಓಪನ್ ಆಗುತ್ತೆ. ಈ ರೀತಿ ಮಾಡಿದ್ರೆ ಮಾತ್ರ ಕಾಂಪಿಟೇಷನ್ ಇರಲ್ಲ, ಸೂಪರ್ ಆಗಿ ಬೆಳಿತೀರಾ. ಫಸ್ಟ್ ಆಫ್ ಆಲ್, how many of you have done design of your business? DG or DF? DF ಅಂದ್ರೆ default. Just want to know, ಸುಮ್ಮನೆ ಹೆಂಗ್ ಮಾಡ್ತಾ ಇದ್ರೆ ಎಲ್ಲರೂ ಅದೇ ರೀತಿ ಮಾಡಿದ್ದೀರಾ ಅಥವಾ ಡಿಸೈನ್ ಮಾಡಿದ್ದೀರಾ? ಡಿಸೈನ್ ನಾನು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಹೋಟೆಲ್ ಕಾಫಿ ಟೀ ಇಸ್ ಎ ವಾಲ್ಯೂಮ್ ಬಿಸ್ನೆಸ್ ಬಟ್ ಲೋ ಮಾರ್ಜಿನ್. ಬಟ್ ಆಕ್ಚುಲಿ ಇರೋದು ಯಾವುದು? ಪ್ರಾಫಿಟ್, ಹೈಯರ್ ಪ್ರಾಫಿಟ್ ಇರೋದಿಲ್ಲ ಅವ್ರಿಗೆ. ಇಡ್ಲಿ ವಡೆ, ದೋಸೆ, ರೈಸ್ ಐಟಮ್. ಬಟ್ ಅದಕ್ಕಿಂತ ಜಾಸ್ತಿ ಹೈಯರ್ ಇರೋದು ಯಾವುದು? ಚಾಟ್ಸ್, ಸಲಾಡ್, ಜ್ಯೂಸ್. ದೇ ಹ್ಯಾವ್ ಡಿಸೈನ್ಡ್ ಸೋ ವೆಲ್. ಒಳಗಡೆ ಹೋಗಿದ ತಕ್ಷಣ ಕಾಫಿ ಟೀ ಕೇಳಿದ ಇಡ್ಲಿ ವಡೆ ಒಳ್ಳೆ ಐಟಮ್ ಇದೆ. ಮತ್ತೆ ಅವ್ರು ಒಂದು ಪ್ರಾಡಕ್ಟ್ ಅಲ್ಲಿ ಸೂಪರ್ ಸ್ಪೆಷಲಿಸ್ಟ್ ಆಗ್ಬಿಟ್ಟಿರ್ತಾರೆ. ಒಂದು ಚಟ್ನಿನೋ ಅಥವಾ ವಡೆನೋ ಸಾಂಬಾರೋ ಒಂದು ದೋಸೆನಲ್ಲೋ. ನಾನು ನೋಡಿದೀನಿ ಕಣ್ಣಾರೆ ಬೆಂಗಳೂರು ಎಷ್ಟೋ ಹೋಟ್ಲುಗಳಲ್ಲಿ ಒಂದು ದೋಸೆ ತಗೊಳಕ್ಕೆ 40 ನಿಮಿಷ ಕಾಯ್ಬೇಕು. ದೇ ಹ್ಯಾವ್ ಬಿಕಮ್ ಸೋ ಸ್ಪೆಷಲಿಸ್ಟ್ ಇನ್ ದ ಪ್ರಾಡಕ್ಟ್. ಜನ ಕಾಯ್ತಾರೆ ನಿಂತ್ಕೊಂಡು. ಬಿಕಾಸ್ ದೇ ಕ್ವಾಲಿಟಿ ಇಸ್ ಲೈಕ್ ದಟ್. ದೇ ಆರ್ ಸ್ಪೆಷಲೈಸ್ಡ್ ಇನ್ ದ ಟೇಸ್ಟ್. ಎಷ್ಟೋ ಹೋಟ್ಲುಗಳು ಖಾಲಿ ಹೊಡಿತಾ ಇರುತ್ತೆ, ನೀವು ನೋಡಿದ್ದೀರಾ. ಕರೆಕ್ಟ್? ದೇ ಹ್ಯಾವ್ ಡಿಸೈನ್ಡ್ ಇಟ್. ಸ್ಕೂಲ್ ಎಕ್ಸಾಂಪಲ್ ಕೊಡ್ತೀನಿ. ಎಷ್ಟೊಂದು ಶಾಲೆಗಳಿಗೆ ಅಡ್ಮಿಷನ್ ಇಲ್ಲ ಅಂತ ಒದ್ದಾಡ್ತಾರೆ. ಈಗ ಕರೋನಾ ಎಫೆಕ್ಟ್, ಎಸ್, ಈಗ ಮತ್ತೆ ಹೊಸ ವರ್ಲ್ಡ್ ಸ್ಟಾರ್ಟ್ ಆಗಿದೆ. ಯಾವ ಸ್ಕೂಲು, ಯಾವ ಮ್ಯಾನೇಜ್ಮೆಂಟ್, ಯಾವ ಟೀಚರ್ಗಳು ಆನ್ಲೈನ್ ಟೆಕ್ನಾಲಜಿಗೆ ಬಂದಿಲ್ಲ, ಇನ್ನೂ ಬಾರಿ ಕಷ್ಟ ಬೀಳ್ಬೇಕಾಗತ್ತೆ ಅವರು. But I want to give my example of Davangere Banne Dose. Correct. Online technology yav shale balsilla beliyalla. But I want to give example of my known school. Nan maklibruno, I have a daughter Spurti, 9th standard, son Achyut anta hebittu is into 3rd standard. Achieve School of Education, Baswangudi, Bangalore ottare. The school is so unique. The founder is so young, futuristic guy. ಓಕೆ. ಸ್ಕೂಲ್ ಹೇಗಪ್ಪ ಅಂದ್ರೆ ಇಟ್ಸ್ ಎ ಸ್ಟುಡಿಯೋ ಟೈಪ್ ಸ್ಕೂಲ್. ಪ್ರತಿ ಅವರ್ ಕ್ಲಾಸ್ ಮುಗಿದ್ಮೇಲೂ ಮಕ್ಕಳು ಒಂದೊಂದು ಕ್ಲಾಸ್ ರೂಮ್ ಚೇಂಜ್ ಮಾಡ್ತಾರೆ. ದೇ ಗೋ ಟು ಎ ಡಿಫ್ರೆಂಟ್ ಕ್ಲಾಸ್ ರೂಮ್, ಮಾಡ್ಯೂಲ್ ಕ್ಲಾಸ್ ರೂಮ್. ಸೋ ಕ್ರಿಯೇಟಿವ್. ಅಂಡ್ ಫಸ್ಟ್ 3 to 5 years ದ ಸ್ಕೂಲ್ ಫೌಂಡರ್ ಪ್ರತಿ ತಿಂಗಳು ಪೇರೆಂಟ್ಸ್ಗೆ ಕ್ಲಾಸ್ ತಗೊಂತಾ ಇದ್ರು 2.5 hours ಎವ್ರಿ ಲಾಸ್ಟ್ ಮಂಡೇ ಆಫ್ ಸಂಡೇ. 4 years I have attended. Look at that, you know how to do parenting. Parents ಗೆ ಕ್ಲಾಸ್ ತಗೊಂಡು. There is a course, there is a book he has written. He is a super specialist in mathematics. ಅವರು ಅಕಾಡೆಮಿ ಮಾಡಿದ್ದಾರೆ. ಸ್ಕೂಲ್ ಬಿಟ್ಟು he teaches mathematics to so many students and he conduct training to the teachers. And he has got some special course called A+ Mastery. ಒಂದು 50 ಮಕ್ಕಳಿದ್ದಾರೆ. ಒಂದು ವರ್ಷಕ್ಕೆ 2 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಂದ್ರೆ 3 yearsಗೆ 1 CR. So have you seen the module how he has a specialized? ಓಕೆ, ಅದನ್ನೆಲ್ಲ ಬಿಟ್ಬಿಡ್ರಪ್ಪ. ಕರ್ನಾಟಕದ ಫಸ್ಟ್ ಬಿಸ್ನೆಸ್ ಕೋಚ್. ಹೌ ಇಸ್ ದಿಸ್ ನೇಮ್? ಓಕೆ, ಈಗ ನೀವು ಆಲ್ಮೋಸ್ಟ್ 45 minutes ನನ್ನ ಕ್ಲಾಸ್ ಕೇಳಿದ್ದೀರಾ. ಬಿಸ್ನೆಸ್ ಬಗ್ಗೆ ಮಾತಾಡಿದ್ದೀನಿ. ನೀವು ಯಾರಾದ್ರೂ ಕನ್ನಡದಲ್ಲಿ ಬಿಸ್ನೆಸ್ ಕೋಚ್ ಈ ರೀತಿ ಕೊಡೋದು ನೋಡಿದ್ದೀರಾ? How is my teaching? I don't want to tell type this word. ನಿಮ್ಗೆ ಅನಿಸಿದ ಯಾವ ಪದ ಬಳಸಿ. I saw, like ನಾನು ಹುಡುಕಿದೆ, ನನಗೆ ನಾನು ಬ್ರ್ಯಾಂಡಿಂಗ್ ಸ್ಪೆಷಲೈಸೇಷನ್ ಪೊಸಿಷನ್ ಮಾಡ್ಕೊಂಡ್ರೆ ಏನ್ ಮಾಡಬೇಕು. ಓಕೆ, ತುಂಬಾ ಯೋಚನೆ ಮಾಡಿ ಕ್ರಿಯೇಟ್ ಮಾಡ್ಕೊಂಡೆ. ತುಂಬಾ ಸೆಲ್ಫ್ ಪರ್ಸನಾಲಿಟಿ ಕೋರ್ಸ್ ಹೇಳ್ಕೊಡ್ತಾ ಇದ್ದೆ, ಸ್ಪಿರಿಚುವಲ್ ಕ್ಲಾಸಸ್ ಮಾಡ್ತಾ ಇದ್ದೀನಿ, ಈ ಮಕ್ಳ ಕ್ಲಾಸ್ ಮಾಡ್ತಾ ಎಲ್ಲ ಮಾಡ್ತಾ ಇದ್ದೆ. ಬಟ್ ಐ ರಿಯಲೈಸ್ ಸಮಥಿಂಗ್, ನಾನು ಸೂಪರ್ ಸ್ಪೆಷಲೈಸ್ ಆಗಬೇಕು. ಯಾವ ಒಂದು ವಿಭಾಗ ಹಿಡಿಬೇಕು. ಬಿಸ್ನೆಸ್ ಹೇಳ್ಕೊಡೋ ಖುಷಿ ಆಗುತ್ತೆ ಅನ್ಸ್ತು. ಪಿಕ್ ದ ಬಿಸ್ನೆಸ್ ವರ್ಲ್ಡ್. ಎರಡನೇದು ಬ್ರ್ಯಾಂಡ್ ಮಾಡ್ಕೊಬೇಕು. ಏನ್ ಮಾಡಿದ್ರೆ ಸರಿ ಹೋಗುತ್ತಾ? ಇಂಗ್ಲಿಷಲ್ಲಿ ಮಾತಾಡಿದ್ರೆ ದೊಡ್ಡ ಕಷ್ಟ ಅಲ್ಲಪ್ಪ. 3 ತಿಂಗಳು ಇಂಗ್ಲಿಷ್ ಕ್ಲಾಸ್ ಬರುತ್ತೆ, ಫೈನ್ ಟ್ಯೂನ್ ಆಗ್ಬಿಟ್ರೆ ಅಕ್ರಾಸ್ ಇಂಡಿಯಾ ಮಾಡ್ಬೋದು. ಬಟ್ ಕನ್ನಡದಲ್ಲಿ ಯಾರು ಹೇಳ್ಕೊಡೋದಿಲ್ಲ ಬಿಸ್ನೆಸ್ ಓನರ್ಸ್ಗೆ. ಐ ಫೌಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಏನೋ
ಕರ್ನಾಟಕದಲ್ಲಿ ಕನ್ನಡದಲ್ಲಿ ಯಾರು ಬಿಸ್ನೆಸ್ ಹೇಳ್ಕೊಡೋರು ಇಲ್ವಲ್ಲ. ಐ ಫೆಲ್ಟ್ ದಟ್ ಕನೆಕ್ಟೆಡ್. ಎಷ್ಟು ಜನರಿಗೆ ಕನ್ನಡದಲ್ಲಿ ಬಿಸ್ನೆಸ್ ಬಗ್ಗೆ ಕೇಳ್ತಾ ಇದ್ರೆ ಮನಸ್ಸಿಗೆ ಕನೆಕ್ಟ್ ಆಗ್ತಾ ಇದೆ. ಟೈಪ್ ಕನೆಕ್ಟಿಂಗ್ and that is what I wanted to do. ಇದನ್ನ ಹುಡುಕಿ ನಾನು ಮಾಡಿದೆ. ಓಕೆ, this is called doing some creativities, research and then specialization ಆಗಂತದ್ದು. ಈ ರೀತಿ ಆಗಿಲ್ಲ ಅಂದ್ರೆ ಮಾಡಿದ್ದೀನಿ ಎಲ್ಲರೂ ಮಾಡ್ದಂಗೆ ಮಾಡಿದ್ರೆ ನಾವು 1000 ಬಿಸ್ನೆಸ್ ನಾವು ಕಾಂಪಿಟೇಷನ್, ಬೆಳಗ್ಗೆ ಬಾಗಿಲು ಓಪನ್ ಮಾಡು, ಕಸ್ಟಮರ್ ವೇಟ್ ಮಾಡು, ದುಡ್ಡು ಕೊಟ್ಟಿಲ್ಲ, ದುಡ್ಡು ಸಿಕ್ಕಿಲ್ಲ ಅಂದ್ರೆ ಸಾಲ ಮಾಡು, ಕಷ್ಟ ಬೀಳು, ಸ್ಲಾಗ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡ್ತಾನೆ ಇರ್ತಾರೆ. ಎಂಪ್ಲಾಯೀಸ್ ಹೇಳ್ತಾರೆ, ಸರ್ ಅವ್ನು ದುಡ್ಡು ಕೊಡ್ತಾ ಇಲ್ಲ ಸರ್, ಆರ್ಡರ್ ಸಿಗ್ತಾ ಇಲ್ಲ ಸರ್, ಕಸ್ಟಮರ್ ಬಾರ್ಗೇನ್ ಮಾಡ್ತಾ ಇದ್ದಾರೆ ಸರ್, ಅದು ಮಾಡ್ತಾ ಇದ್ದಾರೆ ಸರ್. ಕರೆಕ್ಟ್ ಅಲ್ವಾ? ಇಫ್ ಯು ಆರ್ ಎ ಸ್ಪೆಷಲಿಸ್ಟ್, ಮಾರ್ಕೆಟ್ಗೆ ಏನ್ ಪ್ರಾಬ್ಲಮ್ ಇದೆ, ಅದು ಸೂಪರ್ ಸ್ಪೆಷಲೈಸೇಷನ್ ಆದ್ರಿ ಅಂದ್ರೆ ಜನ ಕ್ಯೂ ನಿಂತ್ಕೊಳ್ತಾರೆ ನಿಮ್ ಜೊತೆ ಬಿಸ್ನೆಸ್ ಮಾಡ್ಲಿಕ್ಕೆ. ಎಷ್ಟು ಜನರಿಗೆ ಹಂಗ್ ಇರ್ಬೇಕಂತ ಆಸೆ ಇದೆ. I want my customer to wait for me to and it's possible. All right, let us go to the next important aspect of business fundamental pillar, fourth pillar, type 4. Fourth pillar is financial management. ಎಷ್ಟು ಜನರಿಗೆ ನಿಜವಾಗ್ಲೂ ಹಣಕಾಸು ಹ್ಯಾಂಡಲ್ ಮಾಡಕ್ ಬರುತ್ತೆ, ಫೈನಾನ್ಷಿಯಲ್ ಮ್ಯಾನೇಜ್ ಮಾಡಕ್ ಬರುತ್ತೆ? ಬಿಸ್ನೆಸ್ ಬಂದಾಗ ಒಬ್ಬ ಸ್ಯಾಲ್ರಿ ತಗೊಂಡವನ್ಗೆ 15,000, 20,000, 30,000 ಕರೆಕ್ಟ್ ಆಗಿ ಗೊತ್ತು. ಹಿಂಗ್ ಬಂಡವಾಳ ಬರುತ್ತೆ, ನನಗೆ ಸ್ಯಾಲ್ರಿ ಬರುತ್ತೆ, ನನ್ನ ಮನೆಗೆ ಇಷ್ಟು ಬಾಡಿಗೆ ಕಟ್ಟಬೇಕು, ಮಕ್ಳಿಗೆ ಇಷ್ಟು ಫೀಸ್ ಹೋಗುತ್ತೆ, ಆರೋಗ್ಯಕ್ಕೆ ಇಷ್ಟು ಬೇಕು, ಊಟಕ್ಕೆ ಇಷ್ಟು ಬೇಕು, ಹಾಲ್ಗೆ ಇಷ್ಟು ಬೇಕು, ನ್ಯೂಸ್ ಪೇಪರ್ಗೆ, ಟೆಲಿಫೋನ್ ಬಿಲ್ಗೆ, ಪೆಟ್ರೋಲ್ಗೆ, ಸರ್ವಿಸ್ಗೆ ಬೇಕು ಅಂತ ಅವ್ನಿಗೆ ಗೊತ್ತು. ಓಕೆ, ಬಟ್ ಬಿಸ್ನೆಸ್ ಓನರ್ಸ್ಗಳಿಗೆ ಕಸ್ಟಮರ್ ಹ್ಯಾಂಡಲ್ ಮಾಡಬೇಕು, ಪ್ರಾಡಕ್ಟ್ ಹ್ಯಾಂಡಲ್ ಮಾಡಬೇಕು, ಗಾರ್ಮೆಂಟ್ಸ್ ಪಾಲಿಸಿಗಳು ನೋಡ್ಕೊಳ್ಳೋ ಜೊತೆಗೆ ಇಂಪಾರ್ಟೆಂಟ್ ಆಗಿ ಪೈಸಾ ಪಣಂ ಡಬ್ಬು ಇದು ಮಾಡಕ್ಕೆ ಗೊತ್ತಿಲ್ಲ ಅಂದ್ರೆ ಮಾತ್ರ ಭಾರಿ ಕಷ್ಟ ಆಗುತ್ತೆ. Many business owners fail in financial management. So door-to-door marketing, I have introduced more than 400 products. Manufacturing ಅಲ್ಲಿ ಇದ್ದೀನಿ ನಾನು. ಚಪಾತಿ ಫ್ಯಾಕ್ಟರಿಯಲ್ಲಿ ಗ್ರಾಮ್ ಲೆಕ್ಕದಲ್ಲಿ ಲೆಕ್ಕ ಹಾಕ್ಬೇಕಾಯ್ತು ಚಪಾತಿಗೆ ಕಾಸ್ಟಿಂಗು. ಸ್ವಲ್ಪ ಒಂದೂವರೆ ವರ್ಷ ನಾನು ಹ್ಯಾಂಡ್ಮೇಡ್ ಕಾಸ್ಮೆಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೂ ಕೆಲಸ ಮಾಡಿದ್ದೀನಿ. I run the cosmetic manufacturing business also. What is important is business ಅಲ್ಲಿ ಕಾಸ್ಟಿಂಗ್ ಕಂಡುಹಿಡ್ಕೊಳ್ಳೋದು. ಏನು ಕಾಸ್ಟಿಂಗ್ ಅಂದ್ರೆ ಬಿಸ್ನೆಸ್ ರನ್ನಿಂಗ್ ಕಾಸ್ಟ್, ಒಂದು ಪ್ರಾಡಕ್ಟ್ ನ ಕಾಸ್ಟ್, ಒಂದು ಸರ್ವಿಸ್ ಸೆಕ್ಟರ್ ನ ಒಂದು ಮಿನಿಮಮ್ ಇಷ್ಟು ಖರ್ಚು ಬಂದೆ ಇಷ್ಟು ಕಾಸ್ಟಿಂಗ್ ಒಂದು ಪ್ರಾಡಕ್ಟ್. ನೆಕ್ಸ್ಟ್ ಅದಕ್ಕೆ ಟ್ಯಾಕ್ಸ್ ಎಷ್ಟು, ರನ್ನಿಂಗ್ ಕಾಸ್ಟ್ ಅಂದ್ರೆ ರೆಂಟು, ಫಿಕ್ಸ್ಡ್ ಎಕ್ಸ್ಪೆನ್ಸಸ್, ಸ್ಯಾಲರಿ, ಟ್ರಾನ್ಸ್ಪೋರ್ಟೇಷನ್ ಎಷ್ಟು ಬರುತ್ತೆ. ದೆನ್ ಕಮ್ಸ್ ನನ್ನ ನೆಟ್ ಪ್ರಾಫಿಟ್ ಎಷ್ಟಿರ್ಬೇಕು, ಮತ್ತೆ ಪ್ರಮೋಷನಲ್ ಆಕ್ಟಿವಿಟಿಗೆ ಎಷ್ಟು. ಈ ನಂಬರ್ ಕಾಸ್ಟಿಂಗ್ ಬಜೆಟಿಂಗ್ ಗೊತ್ತಿರಬೇಕು. ಇದು ಬಜೆಟಿಂಗ್, ನಂಬರ್ ಆಫ್ ಕಾಸ್ಟಿಂಗ್ ಗೊತ್ತಿದ್ರೆ ಮಾತ್ರ ಫಸ್ಟ್ ಥಿಂಗ್ ಏನಾಗುತ್ತೆ, ಯುವರ್ ನಂಬರ್ಸ್ ಆರ್ ವೆರಿ ಕ್ಲಿಯರ್. ಬಜೆಟಿಂಗ್, ಕಾಸ್ಟಿಂಗ್, ಅಂಡ್ ಎಷ್ಟು ಫಾಸ್ಟ್ ಆಗಿ ಸಾಲಗಳಿಂದ ವರ್ಕಿಂಗ್ ಕ್ಯಾಪಿಟಲ್ ನ ದುಡ್ಡು ಹಾಕಿರೋದನ್ನ ಪ್ರಾಫಿಟೇಬಲ್ ಮಾಡ್ಕೊಳೋರ್ಗು ಡಿಸಿಪ್ಲಿನ್ ಆಗಿರ್ತಾರೆ. ಬಿಸ್ನೆಸ್ ದುಡ್ಡು ಪರ್ಸನಲ್ ದುಡ್ಡಿನ ವ್ಯತ್ಯಾಸ ಇರಬೇಕು. ತುಂಬಾ ಜನ ಬಿಸ್ನೆಸ್ ದುಡ್ಡು ಪರ್ಸನಲ್ ದುಡ್ಡು ವ್ಯತ್ಯಾಸ ಇಡಲ್ಲ. ಬಂದಿದ್ದ ದುಡ್ಡೆಲ್ಲ ಅವ್ರದ್ದೇ. ಮಜಾ ಉಡಾಯಿಸು, 60,000 ಮೊಬೈಲ್ ತಗೋ, 70,000 ಮೊಬೈಲ್ ತಗೋ, ಇಮ್ಮಿಡಿಯೇಟ್ ಆಗಿ ದೊಡ್ಡ ದೊಡ್ಡ ಬೈಕ್, ಕಾರ್ ತಗೋ, ಒಳ್ಳೆ ಫರ್ನಿಚರ್ ಹಾಕ್ಸ್ಕೋ. How many of you do this mistake? ನೀವ್ ಯಾರಂತ ನನಗೆ ಗೊತ್ತಿಲ್ಲ. ಧಾರಾಳವಾಗಿ ಅಟ್ಲೀಸ್ಟ್ ಇಲ್ಲಾದ್ರೂ ಕೋಚ್ ಜೊತೆಲಿ ಎಸ್ ಅಂತ ಟೈಪ್ ಮಾಡಿ. ಐ ಡೂ ದಿಸ್ ಮಿಸ್ಟೇಕ್ಸ್. ದುಡ್ಡು ಕೇಳಲಿಕ್ಕೆ ನಾಚಿಕೆ, ಸಾಲ ಕೊಟ್ಬಿಡ್ತಿರ್ತಾರೆ. Yeah, they don't know how to ask money. ಒಂಥರ ಹಂಗ ಕಷ್ಟ. ಸೊ ನಿಮ್ ದುಡ್ಡು ಕೇಳಲಿಕ್ಕೆ ಅಂಡ್ ಏನೋ ದ ಬಿಗ್ ಕಸ್ಟಮರ್ ಜೊತೆ, ಸಾರ್ ಇಷ್ಟೇ ಮಾರ್ಜಿನ್ ಸರ್, ಯು ಬಾಸ್. ಬಸವರಾಜ್ ಅವರೇ, ನೆಟ್ವರ್ಕ್ ಇಶ್ಯೂ ಇದ್ರೆ ಮಂಗಳವಾರ ಕ್ಲಾಸ್ ಅಟೆಂಡ್ ಮಾಡಿ, ಆರ್ ನೆಟ್ವರ್ಕ್ ಸರಿ ಇರೋ ಜಾಗದಲ್ಲಿ ಬಂದು ಕೂತ್ಕೊಳ್ಳಿ.
ನೆಕ್ಸ್ಟ್ ಪ್ರಪಂಚ ಎಲ್ಲಾನು ಆನ್ಲೈನ್ ನಡೆಯೋದು. ಕೀಪ್ ಅ ಗುಡ್ ಮೊಬೈಲ್, ಗುಡ್ 4G ಕನೆಕ್ಷನ್, ಆ ಡಾಂಗಲ್ ಇಟ್ಕೊಳ್ಳಿ, ಅದರ್ವೈಸ್ ಇಟ್ಸ್ ಗೋಯಿಂಗ್ ಟು ಬಿ ಫ್ಯೂಚರ್ ಇಸ್ ಗೋಯಿಂಗ್ ಟು ಬಿ ವೆರಿ ಡಿಫಿಕಲ್ಟಿ. ಬಿಸ್ನೆಸ್ ಓನರ್ ಶುಡ್ ಬಿ ವೆರಿ ಸ್ಟ್ರಾಂಗ್ ಇನ್ ನಂಬರ್ಸ್. ಅಂಡ್ ದೆನ್ ನೀವೇನಾದ್ರೂ ಸಾಲದ ವ್ಯಾಪಾರದಲ್ಲಿದ್ರೆ ಭಾರಿ ಕಷ್ಟ. ಸಾಲದ ವ್ಯಾಪಾರ ಅಂದ್ರೆ ಏನು? ತುಂಬಾ ಬಂಡವಾಳ ಹಾಕಿರ್ತೀವಿ, ಫ್ಯೂ ಪರ್ಸೆಂಟೇಜ್ ಮಾರ್ಜಿನ್ ಪ್ರಾಡಕ್ಟ್ ಇಟ್ಕೊಂಡು ಸಾಲ ಕೊಡ್ತೀರಾ ಅಂತ ಹೇಳಿದ್ರೆ highly danger business. I've been telling many my business owners, please don't be in the loan business. ಅಂದ್ರೆ ಸಾಲ ಕೊಟ್ಟು ಬಿಸ್ನೆಸ್ ವ್ಯಾಪಾರ ಮಾಡೋದ್ರಲ್ಲಿ ಇರಬೇಡಿ ಅಂತ. How many of you hear loan business? ಅಂದ್ರೆ ಸಾಲ ಕೊಡೋದು ಕಸ್ಟಮರ್ಗೆ, ಅವ್ರು ಕೊಟ್ಟಿದ ಮೇಲೆ ವಾಪಸ್ ತಗೊಳೋದು. I was in printing press 1992, 93, 94, 95, 96, 98 ವರ್ಗು ತುಂಬಾ ದೊಡ್ಡ ದೊಡ್ಡ ಕಂಪ್ನಿ ಕೆಲಸ ಮಾಡಿದ್ದೀನಿ ಆಗಿನ ಕಾಲದಲ್ಲಿ. ವ್ಯಾಂಟೇಜ್ ಅಡ್ವರ್ಟೈಸಿಂಗ್, ಇಫ್ ಎನಿಬಡಿ ವುಡ್ ಹ್ಯಾವ್ ಹರ್ಡ್ ದಿಸ್ ನೇಮ್, ವ್ಯಾಂಟೇಜ್ ಅಡ್ವರ್ಟೈಸಿಂಗ್. ತಿಂಗಳಿಗೆ 40,000 ಬಿಲ್ ಮಾಡ್ತಾ ಇದ್ದೆ ಆಗ್ಲೇನೆ. ಅವ್ರು ಆರ್ಡರ್ ಏನೋ ಕೊಡೋರು, ಬಟ್ 3 ತಿಂಗಳು ಕಾಯ್ಬೇಕಾಯ್ತು. ನಾವು ಪೇಪರ್ ಹಾಕಿ ಪ್ರಿಂಟಿಂಗ್ ಮಾಡಿ ಬೈಂಡಿಂಗ್ ಮಾಡಿ ಎಲ್ಲ ಮಾಡಿ 3 to 4 months. ಐ ರಿಯಲೈಸ್ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು. ಇವತ್ತು ಎಷ್ಟೊಂದು ಜನ ಬಿಸ್ನೆಸ್ ಓನರ್ಸ್ ಲೈಕ್ ಕನ್ಸ್ಟ್ರಕ್ಷನ್ ಅಲ್ಲಿರೋರು, ಸಿಮೆಂಟ್ ಐರನ್ ಬರೀ ಲೋನ್ ಕೊಡ್ತಾರೆ. ಇಲ್ಲಾಂದ್ರೆ ಬರಲ್ಲ ಸರ್ ನಮ್ಮ ಕಡೆ ಅಂತ. Don't do a business which is a loan credit business. 1990 onwards, my business is cash and carry. ಬೆಳಗ್ಗೆ ಸ್ಟಾಕ್ ಹೋಗಿ ಸಂಜೆ ಕ್ಯಾಶ್ ಬರೋದು. ಕೋಚಿಂಗ್ ಇಂಡಸ್ಟ್ರಿ 100% ಅಡ್ವಾನ್ಸ್ ಮನಿ, ಆಮೇಲೆ ಕೋಚಿಂಗ್. Only profitable business, full money business. Correct? And money attraction mind ಇರಬೇಕು. ಕೆಲವರಿಗೆ ತುಂಬಾ ಡೀಪ್ ಇನ್ಸೈಡ್ ಅಲ್ಲಿ ಮನಿ ಅಂದ್ರೆ ನಾಚಿಕೆ, ಸಂಕೋಚ, ಭಯ. ದುಡ್ಡು ಕೇಳಲಿಕ್ಕೆ ಭಯ ಒಳಗಡೆಯಿಂದ. ತುಂಬಾ ದುಡ್ಡು ಬಂದ್ಬಿಟ್ರೆ ಎನಿಮೆ ಬಂದ್ಬಿಡ್ತಾರೆ ಅಂತ ಹೇಳಿ. ಸೊ ಆಲ್ ಸಬ್ ಕಾನ್ಶಿಯಸ್ ಚಿಕ್ಕ ವಯಸ್ಸಲ್ಲಿ ನನಗೆ ಕೂತ್ಕೊಂಡಿದ್ದೀವಿ. ಓವರ್ಕಮ್ ದಟ್. ದಟ್ಸ್ ವೈ ಟುಡೇ ಐ ಬಿ ಏಬಲ್ ಟು ಲೀಡ್ ಆನ್ ಹ್ಯಾಪಿ, ಪೀಸ್ಫುಲ್, ಪ್ರೋಗ್ರೆಸಿವ್. 7 ಟೈಪ್ ಆಫ್ ಪ್ಯಾಸಿವ್ ಇನ್ಕಮ್ ಬರಬೇಕು. ಹೌ ಮೆನಿ ಆಫ್ ಯು ಆರ್ ಗೆಟಿಂಗ್ 7 ಟೈಪ್ ಆಫ್ ಪ್ಯಾಸಿವ್ ಇನ್ಕಮ್? ಏನಂಗಂದ್ರೆ, ಇಫ್ ಯು ವರ್ಕ್ ಫಾರ್ ಬಿಸ್ನೆಸ್ ಮೋರ್ ದೆನ್ 10 to 15 years, ನಿಮ್ಮ ಡೈರೆಕ್ಟ್ ಇನ್ಕಮ್ ಏನಿದೆ, ನೀವು ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ಗೆ 7 ತರದ ಫೈನಾನ್ಷಿಯಲ್ ಫ್ರೀಡಮ್ ಬೇಕಂದ್ರೆ ದುಡ್ಡು ದುಡಿಯೋದನ್ನ ಕಲ್ತಿರ್ಬೇಕು. ಮನಿ ಶುಡ್ ಅರ್ನ್ ಮನಿ. ಯು ಹ್ಯಾವ್ ಟು ಲರ್ನ್. ಅದರ್ವೈಸ್ ಒಂದು ಬೇಜಾರಾಗೋ ನ್ಯೂಸ್ ಹೇಳಲ್ಲ ಎಲ್ರಿಗೂ. ಒಂದು ಎಂಪ್ಲಾಯಿ ಗೊತ್ತು, ನನಗೆ ಇಷ್ಟೇ ಸಂಬಳ ಬರೋದು, ಇಷ್ಟು ಖರ್ಚು ಮಾಡಿ ನಾನು ಏನೋ ರಿಟೈರ್ಮೆಂಟ್ ದುಡ್ಡು ಉಳಿಸ್ಬೇಕಂತ. ಬಿಸ್ನೆಸ್ ಓನರ್ ಬಂದಿದ್ದ ದುಡ್ಡೆಲ್ಲ ಬಂಡವಾಳ ಹಾಕು ಹಾಕು ಹಾಕು. ಒಂದು ರಿಟೈರ್ಮೆಂಟ್ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿರಲ್ಲ, ಪಾಲಿಸಿ ಮಾಡಿಸಿರಲ್ಲ, ಪೆನ್ಷನ್ ಪ್ಲಾನ್ ಮಾಡಿಸಿರೋದಿಲ್ಲ, ಅವ್ರು ಏನು ಯೋಚನೆ ಮಾಡಿರೋದಿಲ್ಲ. ದೇ ಆರ್ ನಾಟ್ ಟೇಕನ್ ಕೇರ್ ದೆಮ್ಸೆಲ್ವ್ಸ್. ಐ ಫೀಲ್ ಪಿಟಿ ಫಾರ್ ದೆಮ್. ನಾನು ಇದೇ ತಪ್ಪು ಮಾಡಿದ್ದೆ. My mentors, my coaches told, Satya, if you don't save money, ಏಜ್ ಹೋಗ್ಬಿಡುತ್ತೆ, ಬಂಡವಾಳ ಹಾಕಿ ಹಾಕಿ ಏನೋ ಒಂದಾಗುತ್ತೆ. ನೋಡಿ ಎಷ್ಟೊಂದು ಜನ ಇವತ್ತು, ನನ್ನ ಓನ್ ಸ್ಟೂಡೆಂಟ್ ಬಿಸ್ನೆಸ್ ಟೈಕೂನ್ ಅಕಾಡೆಮಿಲಿ 6 ತಿಂಗಳಲ್ಲ 1 ವರ್ಷ ಲಾಕ್ಡೌನ್ ಆಗಿದ್ರು ಸರ್ವಾಗಿ ಸರ್ ನಮ್ಗೇನು ಪ್ರಾಬ್ಲಮ್ ಇಲ್ಲ. ಐ ಹ್ಯಾವ್ ಸೋ ಮೆನಿ ಸ್ಟೂಡೆಂಟ್ಸ್ ಅಂಡ್ ಐ ಅರ್ನ್ ರೆಂಟಲ್ ಇನ್ಕಮ್, ಡಿಜಿಟಲ್ ಪ್ರಾಡಕ್ಟ್ಸ್, ಬುಕ್ಸ್, ಓಕೆ, ಸೋ ಮೆನಿ ಟೈಪ್ ಆಫ್ ಇನ್ವೆಸ್ಟ್ಮೆಂಟ್ಸ್. ವರ್ಷಾನ್ಗಟ್ಲೆಯಿಂದ ಫೈನಾನ್ಷಿಯಲ್ ವರ್ಲ್ಡ್ ಕಲ್ತಿದ್ದಕ್ಕೆ. ಕಲಿದೆ ಹೋಗಿದ್ದಿದ್ರೆ ವುಡ್ ಹ್ಯಾವ್ ಬೀನ್ ಸ್ಟ್ರಗಲಿಂಗ್. ಯಾರು ಕಲ್ತಿಲ್ಲ ಇನ್ನೂ ಸ್ಟ್ರಗಲ್ ಮಾಡ್ತಾನೆ ಇರ್ತಾರೆ. ಸೊ ಹೌ ಮೆನಿ ಆಫ್ ಯು ವಾಂಟ್ ಟು ಫ್ರೀಡಮ್, ಫೈನಾನ್ಷಿಯಲ್ ಫ್ರೀಡಮ್? ಟೈಪ್ FF equals FD. FD ಅಂದ್ರೆ ಏನಂತ ಆಮೇಲೆ ಹೇಳ್ತೀನಿ. ನಾಟ್ ದಟ್ FD, ಫಿಕ್ಸ್ ಡೆಪಾಸಿಟ್ ಅಲ್ಲ. ಫೈನಾನ್ಷಿಯಲ್ ಫ್ರೀಡಮ್ ಕಮ್ಸ್ ಬೈ ಫೈನಾನ್ಷಿಯಲ್ ಡಿಸಿಪ್ಲಿನ್. ಅರ್ಥ ಆಗಿದೆ ಅಂದ್ರೆ FD ಬರೀರಿ ಇವಾಗ. FF equals FD. Financial freedom comes by financial discipline. That financial discipline comes by a mentor. ಪ್ರತಿ ತಿಂಗಳು ದುಡ್ಡಿನ ಕೆಲಸ ಇದನ್ನ ಮಾಡಿದ್ರ ಅಂತ ಕೇಳೋರಿದ್ರೆ ಮಾತ್ರ ಮಾಡ್ತೀವಿ, ಇಲ್ಲ ಅಂದ್ರೆ ಮಾಡಲ್ಲ. I have a financial mentor from 11 years, been investing in so many multiple things: mutual funds, stocks, shares, gold, silver, real estate, and money earning money products. Freedom. Okay, by the way, exactly 1 hour ಆಯ್ತು ನಮ್ಮ ಕ್ಲಾಸ್ ಸ್ಟಾರ್ಟ್ ಆಗಿ. How many of you like this program?
ಸತ್ಯ ಸರ್, ತುಂಬಾ ಚೆನ್ನಾಗಿದೆ. I really enjoying it. I don't want to tell my word. You tell whatever is that. Are you enjoying the class, learning, valuable? Let's move on to the next, fifth foundational pillar of business, people development. ತುಂಬಾ ಜನ ಬಿಸ್ನೆಸ್ ಓನರ್ಸ್ಗೆ ಅವ್ರಿಗೆ ಯಾವ ಡಿಪಾರ್ಟ್ಮೆಂಟ್ಗೆ ಎಂತ ಜನ ರೆಕ್ರೂಟ್ ಮಾಡ್ಬೇಕು ಗೊತ್ತಿಲ್ಲ. ಮನೆಯಲ್ಲೂ ಜನರ ಜೊತೆ ಎಲ್ಲರ ಜೊತೆ ಸಮಸ್ಯೆ, ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ, ಬಿಕಾಸ್ ದೇ ಡೋಂಟ್ ನೋ ಪೀಪಲ್ ಸೈಕಾಲಜಿ. ಬಾಸ್ ಲಿಮಿಟೇಷನ್ ಶುಡ್ ನಾಟ್ ಲಿಮಿಟ್ ದ ಬಿಸ್ನೆಸ್. ನಾನು ಪರ್ಸನಾಲಿಟಿ ಅಂತರ್ಮುಖಿ. ಡೌಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದೆ, ಪರ್ಸನಾಲಿಟಿ ಚಿಂತ್ಕೊಂಡೆ, ಬಟ್ ಅದು ಒಳಗಡೆಯಿಂದ ಎಲ್ಲೋ ಡೌಟ್ ಇತ್ತು. ಏನನ್ಬಿಟ್ಟು ಏನ್ ಡೌಟ್ ಇತ್ತು ನನಗೆ ಅಂದ್ರೆ, ನನ್ನ ಲಿಮಿಟೇಷನ್ ಬಿಸ್ನೆಸ್ ನ ಲಿಮಿಟ್ ಮಾಡ್ಕೊಳ್ತೆ. ಯಾಕಂದ್ರೆ ನನ್ಗೆ ಗೊತ್ತಿತ್ತು 1000 ಜನ ಬಿಲ್ಡ್ ಮಾಡೋ ಕಂಪ್ನಿ ಕ್ರಿಯೇಟ್ ಆಗುತ್ತೆ, ಡೋರ್ ಟು ಡೋರ್ ಮಾರ್ಕೆಟಿಂಗ್ ಮಾಡ್ಬೋದು ನಾನು ಅಂತ. 20 ವರ್ಷಗಳಿಂದ ಜಾಬ್ ವರ್ಲ್ಡ್ ಇರಲಿಲ್ಲಪ್ಪ. ಈಗ 10-12 ವರ್ಷಗಳಿಂದ ಏನಾಯ್ತು, ಮಾಲ್ಸ್ ಓಪನ್ ಆಯ್ತು, ಕಾಲ್ ಸೆಂಟರ್, BPO, ಓಲಾ, ಊಬರ್ ತುಂಬಾ ಬಿಲ್ಡ್ ಆದ್ಮೇಲೆ ಜಾಬ್ ವರ್ಲ್ಡ್ ಕ್ರಿಯೇಟ್ ಆಯ್ತು. ಆದ್ರೆ ಅದ್ರವರೆಗೂ ಮೊದ್ಲು ಇರ್ಲಿಲ್ಲ. ಎಲ್ಲಿ ನೋಡಿದ್ರು ಕೆಲಸ ಖಾಲಿ ಇಲ್ಲ ಅಂತ ಬೋರ್ಡ್ ಇರ್ತಾ ಇತ್ತು. ಈಗ ಎಲ್ಲಿ ನೋಡಿದ್ರು ಕೆಲಸಗಾರರು ಬೇಕಾಗಿದೆ, ಯಾಕಂದ್ರೆ ಎಲ್ರಿಗೂ ಆಪರ್ಚುನಿಟಿ ಜಾಸ್ತಿ ಇವತ್ತು. ಐ ರಿಯಲೈಸ್ ನನ್ನ ಕಂಪ್ನಿ ಬಿಲ್ಡ್ ಮಾಡ್ಬೇಕಂದ್ರೆ ನನ್ನ ಲಿಮಿಟೇಷನ್ ಲಿಮಿಟ್ ಮಾಡ್ಕೊಂಡು. ಸೊ ದಟ್ಸ್ ವೈ ಐ ಜಾಯಿಂಡ್ ಸೈಕೋಮೆಟ್ರಿಕ್ ಪ್ರೋಗ್ರಾಮ್. ಅಂದ್ರೆ ಸೈಕೋಮೆಟ್ರಿಕ್ ಅಂತ ಹೇಳಿದ್ರೆ ಮನಃಶಾಸ್ತ್ರ. ಸೊ ಮನಃಶಾಸ್ತ್ರದ ಪ್ರಕಾರ ಇಫ್ ಯು ಅಂಡರ್ಸ್ಟ್ಯಾಂಡ್ ಪೀಪಲ್ ಪರ್ಸನಾಲಿಟಿ, ನೀವು ಯಾರನ್ನ ಬೇಕಾದ್ರೂ ಗೆಲ್ಬೋದು. ಡು ಯು ವಾಂಟ್ ಟು ಲರ್ನ್ ದಟ್ ಸೈಕಾಲಜಿ? ಮೊದಲನೇದು ಫೀಲರ್ ಅಂತ ಕರೀತಾರೆ, ಭಾವನಾತ್ಮಕ ವ್ಯಕ್ತಿತ್ವ, ಫೀಲರ್. ಎರಡನೇದು ಐಡಿಯಾ ಪರ್ಸನ್. ಮೂರನೇದು ಲಾಜಿಕಲ್ ಪರ್ಸನ್. ನಾಲ್ಕನೇದು ಆಕ್ಷನ್ ಪರ್ಸನಾಲಿಟಿ ಅಂತ. 4 ಎಕ್ಸ್ಪ್ಲೇನ್ ಮಾಡ್ತೀನಿ. 4 ನಿಮಿಷದಲ್ಲಿ ನಿಮ್ಮ ಪೀಪಲ್ ಡೆವಲಪ್ಮೆಂಟ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬಟ್ ಇನ್ನು ಡೀಪ್ ಆಗಿ ಹೇಳಿದ್ರೆ ನಿಮ್ಗೆ ಇನ್ನೂ ಈಸಿಯಾಗಿ ಬೆಳಿಬಹುದು. ಫೀಲರ್, ಭಾವನಾತ್ಮಕ ವ್ಯಕ್ತಿತ್ವ ಹೇಗಪ್ಪ ಅಂದ್ರೆ, ಅವ್ರ ಮಕ್ಕ ನೋಡಿದ ತಕ್ಷಣ ಆಪೋಸಿಟ್ ಪರ್ಸನ್ ನ ಭಾವನೆ ಅಳ್ದು ಬಿಡ್ತಾರೆ. ಯಾಕೆ ಡಲ್ ಆಗಿದ್ಯಾ, ಹೊಟ್ಟೆ ನೋವಾ, ತಲೆನೋವಾ, ಮನೇಲಿ ಯಾರಿಗಾದ್ರು ಆರೋಗ್ಯ ಸರಿಗಿಲ್ವಾ, ಊಟ ಮಾಡಿಲ್ವಾ, ದೇ ಕ್ಯಾನ್ ಫೈಂಡ್ ಔಟ್ ದ ಎಮೋಷನ್ ಆಫ್ ಆಪೋಸಿಟ್ ಪರ್ಸನ್. ಇಂಥ ಬಾಸ್ ಜನರನ್ನು ಉಳಿಸ್ಕೊಂತಾರೆ. ಈಸ್ ಅ ಪೀಪಲ್ ಪರ್ಸನ್. ಕರೆಕ್ಟ್. ಎರಡನೇ ತರದ ಪರ್ಸನಾಲಿಟಿ ಐಡಿಯಾ. ಒಳ್ಳೊಳ್ಳೆ ಐಡಿಯಾಸ್ ಬರುತ್ತೆ, ಕಾನ್ಸೆಪ್ಟ್. ಈ ಪ್ರಾಡಕ್ಟ್ ಹಿಂಗ್ ಲಾಂಚ್ ಮಾಡ್ಬೋದು, ಈ ಬಿಸ್ನೆಸ್ ಹಿಂಗ್ ಮಾಡಿದ್ರೆ ದುಡ್ಡು ಮಾಡುತ್ತೆ, ಒಳ್ಳೊಳ್ಳೆ ಐಡಿಯಾಸ್. ಓಕೆ. ಮೂರನೇ ತರದ್ದು ಲಾಜಿಕಲ್ ಪರ್ಸನ್. ಬರೀ ಸ್ಟ್ರಾಟಜಿ, ತುಂಬಾ ಲೆಕ್ಕಾಚಾರ ಹಾಕಿನೇ ಸ್ಟೆಪ್ ತಗೊಳೋದು ಇವರು. 9 ಗಂಟೆಯಿಂದ ಕರೆಕ್ಟ್ 9 ಗಂಟೆ, 2 ಚಪಾತಿಯಿಂದ 2 ಚಪಾತಿ ತಿನ್ನೋದು. 5 ಗಂಟೆಗೆ ಅಲಾರಾಮ್ ಇಟ್ಟು 5 ಗಂಟೆ ಕರೆಕ್ಟ್ ಆಗಿ ಹೇಳ್ತಾರೆ. 1:15 ಕಾಲ್ ಮಾಡ್ತೀನಿ ಅಂದ್ರೆ 1:15 ಕರೆಕ್ಟ್ ಆಗಿ ಕಾಲ್ ಮಾಡ್ತಾರೆ. ತುಂಬಾ ಸ್ಟ್ರಿಕ್ಟ್ ಮಿಲಿಟರಿ ಪರ್ಸನ್. 4ನೇದು ಕೆಲಸ ಮಾಡ್ತಾನೆ ಇರೋರು, ಯೋಚನೆ ಮಾಡೋದು ಕಡಿಮೆ, ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳಲ್ಲ, ಮಾಡ್ತಾ ಇರ್ತಾರೆ. ಸಕ್ಸಸ್ ಆಯ್ತು ಕೆಲಸ ಮಾಡ್ತಾ ಇರ್ತಾರೆ, ಫೇಲ್ ಆದ್ರೂ ಮತ್ತೆ ಕೆಲಸ ಮಾಡ್ತಾನೆ ಇರ್ತಾರೆ. ಆಕ್ಷನ್ ಓರಿಯೆಂಟೆಡ್ ಪರ್ಸನ್. ಈಗ ಈ ಸಮಸ್ಯೆಗಳು ಹೇಳ್ತೀವಿ ಕೇಳಿ. ಈ ಪರ್ಸನಾಲಿಟಿದು ತುಂಬಾ ಭಾವನಾತ್ಮಕ ವ್ಯಕ್ತಿತ್ವ ಆಗಿದ್ರೆ ಏನಪ್ಪಾ ಪ್ರಾಬ್ಲಮ್ ಅಂದ್ರೆ, ಯಾರೇ ಬಂದು ಏನೇ ಕೇಳಿದ್ರು ಎಲ್ಲದಕ್ಕೂ ಎಸ್ ಅಂದ್ಬಿಡ್ತಾರೆ. ಅಡ್ವಾನ್ಸ್ ಕೊಟ್ಬಿಡು, ರಜಾ ಬೇಕು ಕೊಟ್ಬಿಡು, ಕೆಲಸ ಮಾಡಕ್ಕಾಗಿಲ್ಲ ಪರವಾಗಿಲ್ಲ, ಸರ್ ಕಸ್ಟಮರ್ ದುಡ್ಡು ಕೊಡ್ತಾ ಇಲ್ಲ, ಏನ್ ಮಾಡೋದು ಪರವಾಗಿಲ್ಲ. ಎಮೋಷನಲ್ ಪೀಪಲ್ ತುಂಬಾ ಬೇಗ ಎಲ್ರು ಇವ್ರನ್ನ ಏನ್ ಮಾಡ್ತಾರೆ, ಎಮೋಷನಲ್ ಅತ್ಯಾಚಾರ ಕೇಳಿದ್ದೀರಾ? ನನ್ನ ಲೈಫ್ ಹಿಂಗೆ ಎಲ್ಲ ನಾನು ಬಳಸ್ಕೊಂತಾರೆ. ಎರಡನೇ ವ್ಯಕ್ತಿ ತುಂಬಾ ಐಡಿಯಾಗಳು ಬರ್ತಾ ಇರೋದ್ರಿಂದ ಇವರು ಅರ್ಧಂಬರ್ಧ ಮಾಡ್ಕೊಂಡು ಹೋಗ್ತಾರೆ. ಒಂದ್ರಲ್ಲಿ ಕರೆಕ್ಟ್ ಆಗಿ ನಿಲ್ಲದೇ ಇಲ್ಲ, ಸ್ಟಡಿಯಾಗಿ ನಿಲ್ಲದೇ ಇಲ್ಲ. ಬೇರೆ ಬೇರೆ ಬಿಸ್ನೆಸ್ಗಳು ಮಾಡೋದು ನೋಡಿದೀರಾ? 3 ತಿಂಗಳು 6 ತಿಂಗಳು ಚೇಂಜ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಕಮ್ಸ್ ಲಾಜಿಕಲ್ ಪರ್ಸನ್. ಇವರು ಬರೀ ಸ್ಟ್ರಿಕ್ಟ್, ಹಿಂಗಂದ್ರೆ ಹಿಂಗೆ ಆಗ್ಬೇಕು. ಸೊ ಇಂಥವ್ರ ಹತ್ರ ಜನ ನಿಲ್ಲೋದು ಕಷ್ಟ. ಕಸ್ಟಮರ್ ನಿಲ್ಲಲ್ಲ, ಎಂಪ್ಲಾಯೀಸ್ ನಿಲ್ಲಲ್ಲ, ಬಾರಿ ರೂಢಾಗಿ ಕಾಣಿಸ್ತಾರೆ. ಬಟ್ ಆಕ್ಚುಲಿ ಅವ್ರು ಯಾರು ಸಿಸ್ಟಮೆಟಿಕ್ ಪರ್ಸನ್. ಇವ್ರು 6 ಕತ್ತಲ 3 ಕೀಳಲ್ಲ, ಯಾಕಂದ್ರೆ ಇವ್ರು ಬರೀ ಯೋಚನೆ ಮಾಡಿ ರಿಸ್ಕೇ ತಗೊಳ್ಳೋದಲ್ಲ. ನೆಕ್ಸ್ಟ್ ಕಮ್ಸ್ ಆಕ್ಷನ್ ಪರ್ಸನ್. ಆಕ್ಷನ್ ಪರ್ಸನ್ ಯೋಚನೆ ಮಾಡಲ್ಲ, ದುಡ್ಡು ಬರ್ತಾ ಇದೆಯೋ, ದುಡ್ಡು ಹೋಗ್ತಾ ಇದೆಯೋ, ಲಾಸ್ ಆಗ್ತಾ ಇದೆಯೋ, ಬೆಳೀತಾ ಇದೀನೋ, ಬರೀ ಮಾಡ್ತಾ ಇರ್ತಾರೆ. ಎಷ್ಟೋ ವರ್ಷಗಳಾದ್ಮೇಲೆ ಯೋಚನೆ ಮಾಡ್ತಾರೆ, ಹೌದು ನಾನು ಏನ್ ಮಾಡಿದೆ ಇಷ್ಟು ವರ್ಷ ಅಂದ್ಬಿಟ್ಟು. ದೇ ಡೋಂಟ್ ಟ್ರ್ಯಾಕ್ ದಟ್ ಪ್ರೋಗ್ರೆಸ್. ಅಂತವ್ರು ಅವ್ರು ಎಂತವ್ರನ್ನ ಸೂಟ್ ಮಾಡಿ ಎಂತ ಡಿಪಾರ್ಟ್ಮೆಂಟ್ ಇಡಬೇಕಂತ ಗೊತ್ತಿಲ್ಲ. ದಟ್ಸ್ ವೈ ದ ಹೋಲ್ ಬಿಸ್ನೆಸ್ ಗೆಟ್ ಮಿಸ್ ಮ್ಯಾನೇಜ್ಮೆಂಟ್.
ಎಷ್ಟು ಜನರಿಗೆ ಇದು ಅರ್ಥ ಆಯ್ತು? ಟೈಪ್ UND ಅಂಡರ್ಸ್ಟುಡ್. ಇಷ್ಟೊತ್ತು ಮಾತಾಡಿದ್ದು ಏನ್ ಪೀಪಲ್ ಮ್ಯಾನೇಜ್ಮೆಂಟ್ ಸೈಕಾಲಜಿ ಅರ್ಥ ಆಯ್ತು. ಡೈರೆಕ್ಟ್ ಮಾರ್ಕೆಟಿಂಗ್ ಅಲ್ಲಿ ನಾವು ಇದನ್ನ ಕಲ್ತಿದ್ದಕ್ಕೆ ನಮ್ಮ ಹೋಲ್ ಕಂಪ್ನಿ ಕಲ್ತು ಮ್ಯಾನೇಜರ್ಸ್ ಎಲ್ಲ. ನಮ್ಮಲ್ಲಿ ಸರಸ್ವತಿ ಅಂತ ಒಂದು ಡೈರೆಕ್ಟ್ ಮಾರ್ಕೆಟಿಂಗ್ ಅಲ್ಲಿ ಕೊಪ್ಪಳ ಹುಡುಗಿ, ಕೊಪ್ಪಳ ಗಂಗಾವತಿಯಿಂದ ಬಂದವರು. ಶಿ ಬಿಕಮ್ ಬ್ರಾಂಚ್ ಮ್ಯಾನೇಜರ್ ಇನ್ 2009. 6 years ಅಲ್ಲಿ 300 people ಪ್ರಮೋಷನ್, 10 ಬ್ರಾಂಚ್ ಓಪನ್ ಮಾಡೋದು. ಬಿಕಾಸ್ ಶಿ ಅಂಡರ್ಸ್ಟುಡ್ ಹೌ ಟು ಡೆವಲಪ್ ಪೀಪಲ್. ಬೆಂಗಳೂರು ಸಹಕಾರ ನಗರದಲ್ಲಿ ಶಿ ಹಸ್ ಬಾಟ್ ಎ ಸೈಟ್. 4 ಜನ ಅಕ್ಕಂದಿರು ಮದುವೆ ಮಾಡಿಸಿದ್ರು. ಓನ್ ಮನಿ ಮದುವೆ ಮಾಡಿಕೊಂಡು ಶಿ ಬೀನ್ ಟು ದುಬೈ ಫಾರ್ ಹನಿಮೂನ್. When you know people management, you can grow. You don't know people management, market pulse ಗೊತ್ತಿಲ್ಲ, ಏನೋ ಪ್ರಾಡಕ್ಟ್ ನಿಮ್ಗೆ ಏನ್ ಬೇಕೋ ಅದನ್ನ ಕೊಡ್ತೀರಾ, people will not grow. Yeah. So, are all open up ಆಯ್ತು ಎಲ್ರಿಗೂ ಅನಿಸ್ತಾ ಇದೆ. ಕರೆಕ್ಟ್ ಸತ್ಯ ಅವರ ಬಿಸ್ನೆಸ್ ಅಂದ್ರೆ ಎಷ್ಟೊಂದು ಕಲಿಯೋದಿದೆ. How many of you understood without a teacher, without a mentor, 80% of business owners fail ಆಗೋದಕ್ಕೆ ಕಾರಣ? Because they don't have a teacher, a mentor, and they don't have a learning group. That's why they fail. And the last and the most important business point. Ready to learn? Digital automation. ಇವತ್ತು ನೀವು ಯಾವುದೇ ಬಿಸ್ನೆಸ್ ಮಾಡಿದ್ರು ಡಿಜಿಟಲ್ ಆಟೋಮೇಷನ್ ಕಲ್ತ್ರೆ ವರ್ಲ್ಡ್ ವೈಡ್ ಬಿಸ್ನೆಸ್ ಮಾಡ್ಬೋದು. ಇವತ್ತು ನಾನು ನಮ್ಮ ಮನೆಯಲ್ಲಿ ಕೂತ್ಕೊಂಡು ಝೀರೋ ರೆಂಟಲ್, ಝೀರೋ ಎಕ್ಸ್ಪೆನ್ಸಸ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ. Do you want to learn how to automate your business? Good. So before that, how I have done what I have done. So can I introduce to all of you my Business Tycoon Academy admission? Type admission. I have got a 2 type of admission. One is 1 month admission. One is 1 year admission. Okay. So by the time, like when I explain to all of you, you can complete the admission process, because I love to work with the decision makers, action takers, and growth ಆಗಬೇಕು ಅನ್ನೋರ ಜೊತೆ ಕೆಲಸ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. I want to build tycoons, not pussycats. I'm sorry, I'm a coach. ಕೆಲವು ಸತಿ ಟಫ್ ವರ್ಡ್ಸ್ ಯೂಸ್ ಮಾಡಿದ್ರೆ ಮಾತ್ರ ಏನಾಗುತ್ತೆ, ಓನರ್ಸ್ಗಳು ಮುಂದುವರಿತಾರೆ, ಇಲ್ಲಾಂದ್ರೆ ಅವ್ರು ಬೈಯೋರು ಯಾರು ಇಲ್ಲ. Okay. Yeah, I'll explain to this. So I'll explain what are the courses I have got. So I have developed a course called Boost Business Profit 8 Formulas. 8 ಫಾರ್ಮುಲಾಗಳ ಕೋರ್ಸ್ ನ ಕ್ರಿಯೇಟ್ ಮಾಡಿದ್ದೀನಿ. This course is all on mobile. ನನ್ನ ವೆಬ್ಸೈಟ್ ಗೆ ನಿಮಗೆ 1 year ಗೆ ನಿಮ್ಮ ಮೊಬೈಲ್ ಗೆ ಕೋರ್ಸಸ್ ಆಕ್ಸೆಸ್ ಆಗುತ್ತೆ. And first course is Boost Business F8. This is nowhere available in the Google, YouTube, and it's with my own 25 years experience ಅಲ್ಲಿ 8 ಫಾರ್ಮುಲಾಗಳನ್ನ ಕ್ರಿಯೇಟ್ ಮಾಡಿದ್ದೀನಿ. You go through 8 formulas, 30 to 300% guaranteed growth. 30 to 300%. And the Boost Business Profit course price is 22,000 rupees. But today, happy news for you guys is there is an offer price with 6 course gift. How many courses? 6 gift courses. How many of you love gift? Type gift. I love gift course. ಇದು ಯಾವ ಬಿಸ್ನೆಸ್ಗೆ ಸೂಟ್ ಆಗುತ್ತೆ? ನೀವು ಅಗ್ರಿಕಲ್ಚರ್, ಮ್ಯಾನುಫ್ಯಾಕ್ಚರರ್, ಬಿಸ್ನೆಸ್ to customer, service sector, franchisee owner, educational institute, showroom, traders, professionals, network marketing, pharma industry, lawyer, doctor, nutrition, engineer, startup. ನೀವು ಸ್ಟಾರ್ಟ್ಅಪ್ ಆಗಿದ್ರೆ ನಿಮ್ಮ ಸ್ವಂತ ಬಿಸ್ನೆಸ್ ನ ಬೆಳೆಸಬೇಕನ್ನೋರಾಗಿದ್ರು ನಿಮಗೂ ಇದು ಸೂಟ್ ಆಗುತ್ತೆ. ಬಿಕಾಸ್ ಹೋಮ್ ವರ್ಕ್ ಮಾಡಿ ಎಕ್ಸಾಮ್ ಹೋಗೋದು ಒಳ್ಳೆಯದು.
ಟ್ಯೂಷನ್ ತಗೊಂಡು ಎಕ್ಸಾಮ್ಗೆ ಹೋಗೋದು ಒಳ್ಳೇದು. ಎಕ್ಸಾಮ್ಗೆ ಹೋಗ್ಬಿಟ್ಟು 8 ತಿನ್ಕೊಂಡು ಆಮೇಲೆ ಪಾಠ ಕಲಿಯೋದಲ್ಲ ಬಿಸ್ನೆಸ್ ಅಲ್ಲಿ. ಕರೆಕ್ಟ್? ಸೊ this 22,000 rupees worth of course with 6 gift. Let me explain you what are the courses. 8 formulas ಜೊತೆಗೆ 15 hours ಕನ್ನಡದಲ್ಲಿರತಕ್ಕಂಥ ಟ್ಯುಟೋರಿಯಲ್ ಕೋರ್ಸ್. ಮಾರಾಟಗಾರನೇ ಮಹಾರಾಜ 12,000 ರೂಪಾಯಿದು ಕೋರ್ಸ್ ಇದು, ಕಾಂಪ್ಲಿಮೆಂಟರಿ. ಎರಡನೇದು ಬಿಸ್ನೆಸ್ ಮಾಸ್ಟರಿ ಆಡಿಟ್ ಗಿಫ್ಟ್. ನೀವು ಬಿಸ್ನೆಸ್ ನ ಆಟೋಮೈಸ್ ಮಾಡ್ಬೇಕಂದ್ರೆ 20 ಡಿಪಾರ್ಟ್ಮೆಂಟ್ ಹೆಂಗೆ ಆಟೋಮೈಸ್ ಮಾಡಿರ್ಬೇಕನ್ನೋ ಬಿಸ್ನೆಸ್ ಮಾಸ್ಟರಿ ಆಡಿಟ್, ನಿಮ್ಗೆ ನೀವು ಆಡಿಟ್ ಮಾಡ್ಕೊಳಕ್ಕೆ ಸೆಷನ್ಸ್ ಇರೋದೊಂದು, ದಿಸ್ ಎ ಕಾಂಪ್ಲಿಮೆಂಟರಿ. ಮೂರನೇದು ಫೈನಾನ್ಷಿಯಲ್ ವ್ಯಾಲ್ಯೂಸ್ ಹೇಗೆ ಸೆಟ್ ಮಾಡ್ಕೊಬೇಕನ್ನೋ ಕೋರ್ಸು, ಇಟ್ಸ್ ಅ ಥರ್ಡ್ ಗಿಫ್ಟ್. ಅಂಡ್ ನೆಕ್ಸ್ಟ್ ನಂದು ಆನ್ಲೈನ್ ಲೈಬ್ರರಿ ಇದೆ. ಇವಾಗ ನಾನು ಹೇಗೆ ನಿಮ್ಗೆ ಇಂಟ್ರೊಡಕ್ಟರಿ ಕ್ಲಾಸ್ ತಗೊಳ್ತಾ ಇದ್ದೀನಿ, ಅದೇ ರೀತಿ ನನ್ನ ಇನ್ನರ್ ಸ್ಟೂಡೆಂಟ್ ಯಾರು ಕೋರ್ಸ್ ತಗೊಂಡಿರ್ತಾರೆ ಅವ್ರಿಗೆ ಪ್ರತಿ ವಾರ ಸೋಮವಾರ 7:30 9 ಗಂಟೆವರೆಗೂ ವೀಕ್ಲಿ ಮೆಂಟರಿಂಗ್ ಸತ್ಸಂಗ್ ಇದೆ. 1 ವರ್ಷಗಳಿಂದ ರೆಕಾರ್ಡ್ ಮಾಡಿರೋ ಕೋರ್ಸು ಆನ್ಲೈನ್ ಅಲ್ಲಿ ಇಟ್ಟಿದ್ದೀನಿ. ಅರೌಂಡ್ 100 hours ಕಾಂಪ್ಲಿಮೆಂಟರಿ ಫಾರ್ ಯು. ಅಂಡ್ ದೆನ್ ಕಮ್ಸ್ ಡಿಜಿಟಲ್ ಆಟೋಮೇಷನ್. ಇವಾಗ ನಾನೇನು ಎಕ್ಸ್ಪ್ಲೇನ್ ಮಾಡಕ್ ಹೊರಟಿದ್ದೀನಿ, ದಟ್ ಈಸ್ ಆಲ್ಸೋ ಫ್ರೀ. ಅಂಡ್ ಜೊತೆಗೆ ಪ್ರತಿ ವಾರ 52 ವಾರ ನೆಕ್ಸ್ಟ್ ನಿಮ್ ಜೊತೆ ನನ್ನ ಕಡೆಯಿಂದ ಮೆಂಟರಿಂಗ್ ಸೆಷನ್ ಇರುತ್ತೆ. And all this course worth of 1 lakh rupee today I am offering at whole 1 year at the rate of 4,999. whole 1 year 7 courses plus 52 weeks ನೀವು ನನ್ನ ಜೊತೆನಲ್ಲಿ ಪ್ರತಿ ಸೋಮವಾರ ರಾತ್ರಿ ಕ್ಲಾಸಸ್ ಸಿಗುತ್ತೆ ನಿಮಗೆ. and then you will be part of my Facebook private group. ಎಷ್ಟೆಲ್ಲ ಸ್ಟೂಡೆಂಟ್ಸ್ ಇದ್ದಾರೆ ಅವರೆಲ್ಲ ವಾರ ಏನ್ ಮಾಡ್ತಾ ಇದ್ದಾರೆ, ನೀವು ಅದನ್ನ ಕಲಿಬಹುದು, ನೀವು ಇಂಪ್ಲಿಮೆಂಟ್ ಮಾಡಬಹುದು. ಇಟ್ಸ್ ಎ ಗ್ರೇಟ್ ಗ್ರೂಪ್, ರೈಟ್? ಸೊ ನೀವು ಇದಕ್ಕೆ ಎನ್ರೋಲ್ ಆಗ್ಬೇಕಂದ್ರೆ ಮಾಡ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ವರ್ತ್ ಆಫ್ 1 lakh rupee ಕೋರ್ಸ್ ಎನ್ರೋಲ್ಮೆಂಟ್ ಆಗ್ಬೇಕಾಗಿರೋ ಲಿಂಕ್ ಇದು. ಆಟೋಮೇಷನ್ ತೋರಿಸ್ತೀನಿ. People who are decision makers, who feels a great, you can go ahead. This is a whole 1 year. This is one more called 1 month course. Boost Business Profit online 1 month seminar. ಇಲ್ಲಿ ನಾನು ಯಾವ ಕೋರ್ಸು ಕೊಡಲ್ಲ, ಬಟ್ ಯು ಕ್ಯಾನ್ ಲೈವ್ ಕ್ಲಾಸಸ್ ಝೂಮ್ ಅಲ್ಲಿ 8 ಕ್ಲಾಸ್ ಸಿಗುತ್ತೆ. 4 ಸೋಮವಾರ, June 1st week, 2nd week, 3rd week, 4th week, Monday. And next Wednesday, Friday, 4, 8 classes weekly, totally 8 class irutte. I am giving you at 750 rupees 1 month course. (9845035183). 1 month course and 1 year course. So now choice is yours. Go and click on this www.instamojo consumax bbpf8 course discount offer 150%. You are looking for 1 lakh rupee course is for 4,999 rupees. Now have some issue, ಯೋಚನೆ ಮಾಡಬೇಕು, ಕಷ್ಟ ಇದೆ, 1 ತಿಂಗಳು ಕೋರ್ಸ್ 750 rupees. ಮೇಕ್ ಎ ಪೇಮೆಂಟ್ ಅಂಡ್ ಟೆಲ್, ನಾನು ಆಟೋಮೇಷನ್ ನ ತೋರ್ಸೋಕೆ ಶುರು ಮಾಡ್ತೀನಿ. ಓಕೆ, ಜಸ್ಟ್ ಫಾರ್ ಮೈ ಕನ್ಫರ್ಮೇಶನ್, ಹೌ ಮೆನಿ ಆಫ್ ಯು ಟೇಕಿಂಗ್ ಅಡ್ಮಿಷನ್? ಟೈಪ್ ಮೀ. Anything you take, choice is yours. If you find Satyanarayan VR, Master Coach Satya, ನಿಮ್ಗೆ ವ್ಯಾಲ್ಯೂ ಕೊಡ್ತಾ ಇದ್ದಾರೆ, ಆಫರ್ ಇದೆ, ನೀವು ಬಿಸ್ನೆಸ್ ಅಲ್ಲಿ ಬೆಳೆಯಕ್ಕೆ ನಿಮ್ಗಿದು ಸಹಕಾರಿ ಆಗುತ್ತೆ. ಅಂಡ್ ಐ ಗೋಟ್ ಆಲ್ ದ ವೇ ಅಂಡ್ ಹೆಲ್ಪ್ ಯು, ಟ್ರೈನ್ ಯು, ಬಿಲ್ಡ್ ಯು. ನೀವು ಬಿಲ್ಡ್ ಆಗಿಲ್ಲ, ನಿಮ್ ದುಡ್ಡು ವಾಪಸ್ ತಗೊಳ್ಳಿ, ಏನು ಪ್ರಶ್ನೆ ಕೇಳಲ್ಲ ನಾನು. 1 ವರ್ಷ ಆದ್ಮೇಲೂ ನೀವು ಓಕೆ 750 rupees course different from business mining. Yeah, I think you are
750 rupees course ಏನಿದೆ, that is a whole 1 year free ಆಗಿ ಸಿಗುತ್ತೆ 1 ವರ್ಷಕ್ಕೆ ಬಂದವರಿಗೆ. People who cannot afford for some reason, I am giving them this offer at 750 rupees 1 month course. Okay. Now let me explain you how I have digitalized, and any business owner can do digitalization. So ನಿಮಗೆ next ಇಲ್ಲಿಂದ 20 ನಿಮಿಷ ಟೈಮ್ ಇರುತ್ತೆ ಎನ್ರೋಲ್ಮೆಂಟ್ ಮಾಡ್ಕೊಡ್ಲಿಕ್ಕೆ. Okay. You can value yourself. Okay. ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕಂದ್ರೆ ಕೋಚ್ ಬೇಕು, ಆಟೋಮೇಷನ್ ಕಲಿಬೇಕಂದ್ರೆ ಕೋಚ್ ಬೇಕು, ಫೈನಾನ್ಷಿಯಲ್ ಸೆಟ್ ಮಾಡ್ಕೊಬೇಕಂದ್ರೆ ಒಂದು ಟೀಚರ್ ಬೇಕು. ಈಗ ನ್ಯೂ ಟ್ರೆಂಡ್, ಎವ್ರಿಥಿಂಗ್ ಇಸ್ ಆನ್ಲೈನ್ ಇದೆ. ಲೀಡ್ ಜನರೇಟ್ ಮಾಡ್ಬೇಕಂದ್ರೆ ಕೋಚ್ ಬೇಕು. ಸೊ ಯು ಕ್ಯಾನ್ ಡಿಸೈಡ್ 750 rupees ತಗೊಂಡು ಆಮೇಲೆ 1 ವರ್ಷದ ಬನ್ನಿ 5000 ಕೊಟ್ಟು, ಅವಾಗ ಏನ್ ಪ್ರೈಸ್ ಇರುತ್ತೋ ಅದು ನೋಡೋಣ. 1 month ಆದ್ಮೇಲೆ ಏನ್ ಪ್ರೈಸ್ ಇರುತ್ತೋ ಅದೇ ಅವಾಗ ಕೊಡ್ಬೇಕಾಗುತ್ತೆ. 1 month ನೀವು ಪೇಮೆಂಟ್ ಮಾಡೋರು ಗೂಗಲ್ ಪೇ, ಫೋನ್ ಪೇ ಟ್ರಾನ್ಸ್ಫರ್ ಮಾಡಿಬಿಟ್ಟು ಡನ್ ಅಂತ ಹೇಳಿ ಟೈಪ್ ಮಾಡಿ ಇಲ್ಲಿ 1 month ಅಂತ ಹೇಳ್ಬಿಟ್ಟು ನಿಮ್ಮ ಹೆಸರು ಹಾಕಿ. ಸೊ ಐ ಆಡ್ ಯು ಟು ಎ ನ್ಯೂ ವಾಟ್ಸಪ್ ಗ್ರೂಪ್. 1 ವರ್ಷಕ್ಕೆ ತಗೊಂಡಿರೋರು 1 year ಡನ್ ಅಂತ ಟೈಪ್ ಮಾಡಿ. ಸೊ ನೌ ಐ ವಿಲ್ ಗೋ ಟು ದ ಡಿಜಿಟಲ್ ಆಟೋಮೇಷನ್. ಡಿಜಿಟಲ್ ಆಟೋಮೇಷನ್ ಅಂದ್ರೆ ಏನು? First thing, okay, Mohammad Hussain, congratulations, welcome. Digital automation ಏನಪ್ಪಾ ಅಂತ ಹೇಳಿದ್ರೆ, there is a stages of sales. ಮೊದಲು ಸೇಲ್ಸ್ ನಾವು ಹೇಗೆ ಮಾಡ್ತಾ ಇದ್ವಿ? ಅಕೌಂಟ್ ನಂಬರ್, you can take this 9845035183 for Google Pay, Phone Pay or Paytm. Okay. If you want to do the transfer to account www.instamojo.com consumax bbf ಅದರಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಹೆಸರು, ಇಮೇಲ್, ಮೊಬೈಲ್ ನಂಬರ್ ಹಾಕಿದ್ಮೇಲೆ ಅಲ್ಲಿ ನೀವು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಬ್ಯಾಂಕ್ ಟ್ರಾನ್ಸ್ಫರ್ ಏನ್ ಬೇಕಾದ್ರೂ ಮಾಡ್ಬೋದು ಅದರಲ್ಲಿ. ದಟ್ ಈಸ್ ಅವರ್ 1 year ಕೋರ್ಸ್. ಓಕೆ, ಥ್ಯಾಂಕ್ ಯು. ಡಿಜಿಟಲ್ ಆಟೋಮೇಷನ್ ಅಂದ್ರೆ ಏನಿವತ್ತು ಅಂದ್ರೆ, ಮೊದಲು ನಾವು ಎಲ್ಲ ಹೆಂಗ್ ಮಾರಾಟ ಮಾಡ್ತಾ ಇದ್ವಿ, ಶಾಪ್ ಓಪನ್ ಮಾಡಿರ್ತಾ ಇದ್ವಿ ಅಥವಾ ಟೆಲಿಕಾಲ್ ಮಾಡ್ತಾ ಇದ್ವಿ, ನ್ಯೂಸ್ ಪೇಪರ್ ಆಡ್ ಕೊಡ್ತಾ ಇದ್ವಿ. But today the whole game is changed. There is a stages of sales. Okay. ಏನೇನಿದೆ ಇವತ್ತು? ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಸೋಷಿಯಲ್ ಮೀಡಿಯಾ ಇಸ್ ದೇರ್. ಯೂಟ್ಯೂಬ್, ಫೇಸ್ಬುಕ್, ಟಿಕ್ಟಾಕ್, ಲಿಂಕ್ಡ್ಇನ್, ಕೋರಾ, ಇದರಲ್ಲೆಲ್ಲದರಲ್ಲೂ 4 stages ಅಲ್ಲಿ ನಾವು ಸೇಲ್ಸ್ ಮಾಡ್ಬೋದು. ಮೊದಲನೇದು ಬ್ರ್ಯಾಂಡ್ ಅವೇರ್ನೆಸ್. ಆಲ್ ಆಫ್ ಯು ಟೈಪ್. ಐ ನೋ ಸಮ್ ಆಫ್ ಯು ಆರ್ ಗೋಯಿಂಗ್ ಫಾರ್ ಎ ಪೇಮೆಂಟ್, ಸೊ ಡೋಂಟ್ ಟೈಪ್. ಫಸ್ಟ್ ಥಿಂಗ್ ಬ್ರ್ಯಾಂಡ್ ಅವೇರ್ನೆಸ್. ಎರಡನೇದು ಬ್ರ್ಯಾಂಡ್ ಅವೇರ್ನೆಸ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಬ್ರ್ಯಾಂಡ್ ಅಟೆನ್ಷನ್. ಮೂರನೇದು ಬ್ರ್ಯಾಂಡ್ ಎಂಗೇಜ್ಮೆಂಟ್. ನಾಲ್ಕನೇದು ಕನ್ವರ್ಷನ್. ಐದನೇದು ಕನ್ವರ್ಷನ್ ಆದ್ಮೇಲೆ 100 ಜನ ನಿಮ್ಗೆ ಲೀಡ್ ಸಿಕ್ಕಿದ್ರೆ 5 to 10% ನಿಮ್ಗೆ ತಗೊಂಡ್ರು ಅಂದ್ರೆ ಏನಾಗುತ್ತೆ, 90% ಯಾರು ತಗೊಂಡಿಲ್ಲ ಅವರು ನಿಮ್ಗೆ ಪ್ರಾಸ್ಪೆಕ್ಟ್ ಆಗಿ ಉಳಿತಾರೆ. ಯಾರು 10% ತಗೊಂಡ್ರು ನಿಮ್ಮ ಪ್ರಾಡಕ್ಟ್ ಸರ್ವಿಸಸ್, ಅವರಿಗೆ ಮತ್ತೆ ನಾವು ನರ್ಚರ್ ಮಾಡಿ ರೀಸೇಲ್ ಮಾಡ್ಬೋದು. Do you want to be a super salesman? Do you want to build more wealth? There is a method for it. ಮೊದಲನೇದು ಏನಪ್ಪಾ ಅಂದ್ರೆ, ಆರ್ಡಿನರಿ ಸೇಲ್ಸ್ ಕಂಪನಿ ಆರ್ ಆರ್ಡಿನರಿ ಸೇಲ್ಸ್ ಪರ್ಸನ್, ಆರ್ಡಿನರಿ ಬಾಸ್, ದೇ ವಿಲ್ ಬೆಗ್, ಸರ್ ತಗೊಳ್ಳಿ, ಆರ್ಡರ್ ಕೊಡಿ ಸರ್, ತಗೊಳ್ಳಿ ಸರ್, ತಗೊಳ್ಳಿ ಸರ್ ಅಂತ. Okay, but next level people, they will tell, this is my offer, this is my price, this is what is good. ಅವ್ರು ಸ್ವಲ್ಪ ಜಾಸ್ತಿ ಸೇಲ್ ಮಾಡ್ತಾರೆ. There is a third stage. There is a different personality. They sell, offer benefits, they make them show everything. But the super sales ಮಾಡೋರು ಏನ್ ಗೊತ್ತಾ ಮಾಡ್ತಾರೆ? They educate. How they educate? They become influencer. ಕಸ್ಟಮರ್ ಪ್ರಾಬ್ಲಮ್ ಏನಿದೆ, ಇಂಟ್ರೆಸ್ಟ್ ಏನಿದೆ, ಅದನ್ನ ಸೋಷಿಯಲ್ ಮೀಡಿಯಾ ಮೂಲಕ ದೇ ಗೋ ಆನ್ ಎಜುಕೇಟ್. ಹೂರ್ ಎಜುಕೇಟ್ ಸೆಲ್ಸ್ 50% to 500%. How many of you want to be that 500% group? 50 to 500%. Type 50 to 500%. Now let me take you to my Facebook, my leads,
how I am doing everything. Okay, ಬರೀ ಥಿಯರಿ ಹೇಳ್ಕೊಡ್ತಾ ಇದ್ದೀನಿ ಇಷ್ಟೊತ್ತು, ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಇವಾಗ. ರೈಟ್, ಸೊ ಯಾರ್ಯಾರು ಪೇಮೆಂಟ್ ಮಾಡೋದು ಮುಗಿಸಿದ್ದೀರಾ, ಪ್ಲೀಸ್ ಸ್ಟೇ ಹಿಯರ್, ಡೋಂಟ್ ಗೋ, ಬಿ ಹಿಯರ್. ದೆನ್ ನೀವು ಹೇಗೆ ನಿಮಗೆ ಕೋರ್ಸಸ್ ಆಕ್ಸೆಸ್ ಆಗುತ್ತೆ ಏನು ಹೇಳ್ತೀನಿ. People who are like willing to join, complete the whole transactions, because this offer 9-10 ವರ್ಗೂ ಮಾತ್ರ ಇರುತ್ತೆ. 850 now. Okay, I think one person payment I have received, I don't know the name, type payment done ಅಂದ್ಬಿಟ್ಟು. Because I believe in actions, I believe in committed students. Pavitra, done. I just want to see, like ಏನಂತ ಕರಿತೀವಿ, ಕಮಿಟ್ಮೆಂಟ್ಸ್ ಯಾರಿದ್ದಾರೆ ಅನ್ನೋರು. ಓಕೆ, type 1 month done, 1 year done anta, so that I will come to know who has done what. So let us dive, let us jump into the learning. Can you see Business Tycoon Academy? Rakesh done 1 year, congratulations. Can you see here Business Tycoon Academy? Kanista idea for all of you? This is where all my courses are there. Okay, Business Tycoon Academy dashboard ಕರ್ಕೊಂಡು ಹೋಗ್ತಾ ಇದೀನಿ ಎಲ್ರಿಗೂ. Can you see the dashboard? Business Tycoon Academy. Mohammed, you can try, no problem. How many students are here? Can you see here? I will not tell, you have to type this number. How many students are undergoing now? BTN. Yeah, 1595 students are across Karnataka they are learning. Welcome to onboard. Okay, now let me show what are the courses. Boost business profit. ಮೊದಲು ಏನಿತ್ತು ನಂದು ಅಂದ್ರೆ ಕೋರ್ಸಸ್ ನಿಂತ್ಕೊಂಡು ನಾನು ಕೆಲಸ ಮಾಡಿದ್ರೆ ಮಾತ್ರ ಏನಿತ್ತು ಅಂತ ಹೇಳಿದ್ರೆ, ಕ್ಲಾಸ್ ತಗೊಂಡ್ರೆ ಮಾತ್ರ ಏನಾಗ್ತಾ ಇತ್ತು, ದುಡ್ಡು ಬರೋದು BTA. ಈಗ ಹಂಗಿಲ್ಲ. Courses are done, everything is online, one time creation, multiple time, unlimited time utilization. My job is only to help people. This is your course, Boost Business Profit. Okay, these courses will come to those people who have taken 1 year program. People who have come for 1 month program, I will conduct live session. You will not be able to access this course, but you will get this course content. People who have gone for 1 year program, multiple time for their mobile, they can see, watch, unlimited time, the whole 1 year. Hi, entrepreneurs. So, how is the journey? So, ಪ್ರತಿಯೊಂದು ವಿಡಿಯೋ ನೋಡಿದ ಮೇಲೂ ಕೂಡ you have to mention, give comments, ask questions. So, ಹಿಂದಿನ ವಿಡಿಯೋ ನೋಡಿದ್ರಲ್ಲ, right? How much?
owners, welcome to BBP. Boost business profit. Take care of your profits. Profits will take care of your business. ಒಂದು ಎಂಪ್ಲಾಯಿ ಇಂಟರ್ವ್ಯೂ ಕುತ್ಕೊಂಡಾಗ ಫಸ್ಟ್ ಕೇಳೋ ಪ್ರಶ್ನೆ ಏನು ಅವರು, ಸರ್ ನನ್ಗೆ ಏನ್ ಸ್ಯಾಲ್ರಿ ಕೊಡ್ತೀರಾ, ನನ್ನ ಟೇಕ್ ಹೋಮ್ ಏನು, ನನ್ನ ಪ್ಯಾಕೇಜ್ ಏನು? ಯಾಕೆ? ಬಿಕಾಸ್ ಹಿ ವಾಂಟ್ ಟು ಬಿ ಶೋರ್ ನನ್ ತಿಂಗಳಿಗೆ ಇಷ್ಟು ದುಡ್ಡು ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು, ಮನೆಗೆ ಇಷ್ಟು ತಗೊಂಡೋಗೇ ಹೋಗ್ತೀನಿ ಅಂತ ಅವ್ನಿಗಿರತಕ್ಕಂಥ ಕಮಿಟ್ಮೆಂಟ್ಸ್ಗೆ. ಹೌದಲ್ವಾ? ಆದ್ರೆ ಬಿಸ್ನೆಸ್ ಓನರ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಅವ್ರು ಏನ್ ಯೋಚನೆ ಮಾಡಿರ್ತಾರೆ, ನೀವೇನು ಯೋಚನೆ ಮಾಡಿದ್ದೀರಾ? ಇಷ್ಟು ಮಾರ್ಜಿನ್ ದುಡಿಲೇಬೇಕಂತ ಯೋಚನೆ ಮಾಡಿದ್ದೀರಾ? ಇಷ್ಟು ಎಕ್ಸಾಕ್ಟ್ಲಿ ಇಷ್ಟು ಪರ್ಸೆಂಟೇಜ್ ಬರ್ಬೇಕಂತ? ಅಥವಾ ಸುಮ್ಮನೆ ಸ್ಟಾರ್ಟ್ ಮಾಡಿದ್ರಿ, ರಿಸೋರ್ಸ್ ಗಳನ್ನ ಸೇರ್ಸಿದ್ರಿ, ಪ್ರಾಡಕ್ಟ್ ಕ್ರಿಯೇಟ್ ಮಾಡಿದ್ರಿ, ಮಾರ್ಕೆಟ್ ಹೋಗಿ ಆರ್ಡರ್ ತಗೊಂಡ್ರಿ, ಸೇಲ್ ಮಾಡಿದ್ರಿ, ಎಲ್ಲ ಎಕ್ಸ್ಪೆನ್ಸಸ್ ಹೋದ್ಮೇಲೆ ಏನ್ ಉಳಿತು ಅದನ್ನ ನಾವೇನ್ ತಿಳ್ಕೊಂಡಿದೀವಿ, ಮಾರ್ಜಿನ್ ಪ್ರಾಫಿಟ್. ದನ್ ಇಟ್ಸ್ ನಾಟ್ ರೈಟ್. ಇದು ಡಿಫಾಲ್ಟ್ ಆಗಿರುತ್ತೆ. ಸೊ ಡಿಫಾಲ್ಟ್ ಆಗಿದಾಗ ಏನಾಗುತ್ತೆ, ಸಮ್ಟೈಮ್ಸ್ ಪ್ರಾಫಿಟ್ ಜಾಸ್ತಿ ಆದಾಗ ಸೀಸನ್ ಅಲ್ಲಿ, ಅಥವಾ ಒಳ್ಳೆ ಪ್ರಾಜೆಕ್ಟ್ ಬಂದಾಗ, ಒಳ್ಳೆ ಪ್ರಾಡಕ್ಟ್ ಸಿಕ್ಕಿದಾಗ, ಟ್ರೇಡರ್ ಆಗಿ, ಮ್ಯಾನುಫ್ಯಾಕ್ಚರ್ ಆಗಿ, ಅಥವಾ ನೀವು ಒಂದು ಸರ್ವಿಸ್ ಸೆಕ್ಟರ್ ಅಲ್ಲಿ ಯಾವಾಗ ಒಳ್ಳೆ ಆರ್ಡರ್ ಬರುತ್ತೆ, ಡಿಫಾಲ್ಟ್ ಆಗಿ ದುಡಿತಾ ಇರ್ಬೇಕಾದ್ರೆ ಯಾವ ಸೀಸನ್ ಅಲ್ಲಿ ಜಾಸ್ತಿ ದುಡ್ಡು ಇರುತ್ತೆ, ತುಂಬಾ ಖುಷಿ ಆಗಿರ್ತೀರಾ. ಅದೇ ಏನಾದ್ರೂ ಡಿಸಿಷನ್ ಆಗಿದ್ರೆ ಕನ್ಸಿಸ್ಟೆಂಟ್ ಆಗಿ ನಿಮ್ ಪ್ರಾಫಿಟ್ ಏನಾಗಿರೋದು ಇದೇ ಬಂದೇ ಬರುತ್ತೆ ಅಂತ ವರ್ಕ್ ಮಾಡಿದಾಗ ನೀವು 365 days ಯು ಆರ್ ವೆರಿ ಹ್ಯಾಪಿ. ಬಟ್ ಡಿಫಾಲ್ಟ್ ಆಗಿ ದುಡ್ದಾಗ ಏನಾಗುತ್ತೆ, ಪ್ರಾಫಿಟ್ ಮಾರ್ಜಿನ್ ಕಡಿಮೆ ಆದಾಗ, ಟ್ರೆಂಡ್ ಚೇಂಜ್ ಆದಾಗ, ಆರ್ಡರ್ಸ್ ಕಡಿಮೆ ಇದ್ದಾಗ ಡಲ್ ಆಗಿರ್ತೀವಿ. Is it right? Good. This is a formula 1. How to set profit formula properly. This is the first. Second thing is profit funnel. Profit funnel na heng design madkono formula. Resource to revenue formula. And consumer community building formula. And number game formula. How to study ready, always steadily read numbers. And error control formula. Automate the sales formula, passive profit formula. This is your main course. For this, what I am doing is, I'm added, this is a level 1 course. This is a business mastery gift. People who are attended, you will get this default business mastery course gift. Audit, business mastery audit course gift sigutta. Marathagarane Maharaja, first gift. Yavdido? 15 chapters ಇದೆ, 17 chapters ಇದೆ ಇದರಲ್ಲಿ. ಓಕೆ, ಸೊ ಲೀಡಿಂಗ್ ಜನರೇಟ್ ಮಾಡಬೇಕು, ಲೆವೆಲ್ ಆಫ್ ಸೇಲ್ಸ್ ಪರ್ಸನ್ ನ ಉತ್ಸಾಹ ಹೇಗಿರುತ್ತೆ, ಲಾ ಆಫ್ ಅವರೇಜ್ ಅಂದ್ರೂ, ಕನ್ವರ್ಷನ್ ರೇಷಿಯೋ ಹೇಗಿರ್ಬೇಕು, ಸೈಕಾಲಜಿ ಅಟೆಂಡ್ ಮಾಡಿ ಪ್ರೆಸೆಂಟೇಶನ್ ಹೆಂಗ್ ಕೊಡೋದು, ಫಾಲೋ ಅಪ್ ಮಾಡೋದು ಹೇಗೆ ಕಸ್ಟಮರ್ಗೆ, ಲೈಕ್ ಮೈಂಡ್ ಸೆಟ್ ಅಲ್ಲಿ ಇರತಕ್ಕಂತ ಒಂದು ಲಿಮಿಟೇಷನ್ ಹೆಂಗ್ ತೆಗ್ದಾಕೋದು, ಕಸ್ಟಮರ್ ಸೈಕಾಲಜಿ ಅರ್ಥ, 17 minutes. ಓಕೆ, I'll example, I'll show you in this chapter ಹೇಗೆ ವರ್ಕ್ ಆಗುತ್ತೆ ಅಂತ. ಮಾರಾಟಗಾರ ಮಹಾರಾಜ ಯಾವುದೇ ಒಂದು ಕ್ಷೇತ್ರದಲ್ಲೂ ಅತ್ಯಂತ ಎತ್ತರಕ್ಕೆ ಬೆಳಿಬೇಕಂದ್ರೆ ಅದರದೇ ಆದಂತಹ ಒಂದು ವಿಶೇಷತೆಗಳನ್ನ ಪಡ್ಕೊಬೇಕಾಗ್ತದೆ. So good, and let's go to the next. ಇದು ಮಾರಾಟಗಾರನ ಮಹಾರಾಜ ಕೋರ್ಸ್. And next is Financial Awareness by Anuradha. This is your compliment. Financial, I'll just play one video. Financial freedom passing. Financial freedom andre ಏನು? ಫೈನಾನ್ಷಿಯಲ್ ಎಜುಕೇಶನ್ ಅಲ್ಲಿ ಫೈನಾನ್ಷಿಯಲ್ ಫ್ರೀಡಮ್ ನ ಅರ್ಥ ಮಾಡ್ಕೊಳ್ದೆ ನಾವು ಮುಂದೆ ಹೋಗಕ್ ಸಾಧ್ಯನೇ ಇಲ್ಲ. ಏನ್ ಫೈನಾನ್ಷಿಯಲ್ ಫ್ರೀಡಮ್ ಅಂತ ಹೇಳಿದ್ರೆ, ಸಿ ಫಾರ್ ಎಕ್ಸಾಂಪಲ್ ಪ್ರೊಫೆಷನಲ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಓನರ್ ಆಗಿರ್ಬೋದು, ಅಸೆಟ್ಸ್ ಅಂದ್ರೆ ಏನು? ಸಿ ಯಾವ್ದೋ ಒಂದು ಸೈಟ್ ತಗೊಂಡ್ರೆ ನೀವು. Good. So let us not go deep into, I'm just showing you all these things. And then comes is your business digital automation. Okay, automation and ivaga direct up toorsತೀನಿ. These are my courses. So you are going to get this all weekly session. kahan pe hai tu? Yeah, it's here. 75 hours worth course, 75 hours curriculums. So idralli nanu 1-to-1 training kottiro, business breakthrough, business glare zones, and hege obbo 1-to-1 mentoring ಮಾಡಿರೋಂಥದ್ದು. You get all these things over here. 1 year in your mobile, you can go watch unlimited time. Good. So let me show you some automation.
All of you please go type www.mybta.net website name. Can you all type and come to your Vidru Mulka? www.mybta.net. Did you all came to this website through your mobile? Yeah, www.mybta.net. Yeah. Look at this way simply how you can attract, generate more and more organic way leads. One website nimma simplify ಆಗಿರಬೇಕು ಮೊದಲನೇದು. Okay, ಇಲ್ಲಿ join group ಅಂತಿದೆ ನೋಡಿ. You can click this group later or now, but definitely welcome gift ಇದೆ. Start today, join a free course, Business Mastery Audit. Join here, click. ನೋಡಿ ಇಲ್ಲೇನೆ WhatsApp enable ಆಗಿದೆ. People who want to talk, they can just click that, comes. And webinars ಬರೋರು direct ಆಗಿ they can register and they can get inside. Good. And now about us. Simplify website. Master Coach Satya ಏನೇನೆಲ್ಲ ಮಾಡ್ತಾ ಇದ್ದೀನಿ. Very simplified. These are my books which I have written. Success stories. How many of you want to be featured here? ನೀವು ಎಷ್ಟು ಜನ ಇದರಲ್ಲಿ ಸಕ್ಸಸ್ ಸ್ಟೋರಿ, ನಿಮ್ ಸಕ್ಸಸ್ ಸ್ಟೋರಿ, ನೀವು ಬೆಳೆದಿರೋ ಸಕ್ಸಸ್ ಸ್ಟೋರಿ ವಿಡಿಯೋ ಶೂಟ್ ಮಾಡಿ ನಾನು ಹಾಕ್ಬೇಕು ನಿಮ್ಗೆ. These are my tycoons. ಒಬ್ರು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ಇದ್ದಾರೆ, ಪೀಣ್ಯದಲ್ಲಿ ಇಂಡಸ್ಟ್ರಿಯಲ್ಲಿ ಇರೋರು ತುಂಬಾ ಜನ ಇದ್ದಾರೆ. ಶ್ರೀಧರ್ ಬಾಬು ಫುಡ್ ಇಂಡಸ್ಟ್ರಿಯಲ್ಲಿ ಇರೋರು ಇದ್ದಾರೆ. ದಿಸ್ ಇಸ್ ವಾಟ್ ಲೈಕ್ ಟೈಕೂನ್ ಇಂಡಸ್ಟ್ರಿ. ಐ ಜಸ್ಟ್ ಪ್ಲೇ ಒನ್ ವಿಡಿಯೋ. ರೀಸೆಂಟ್ ಆಗಿ ಜಾಯ್ನ್ ಆದವ್ರದ್ದು ಒಂದು ವಿಡಿಯೋ ಹಾಕ್ತೀನಿ. ಎಕ್ಸಲೆಂಟ್ ಈವ್ನಿಂಗ್ ಸತ್ಯ ಸರ್. ನಾನು ಶ್ರೀನಿವಾಸ್ ಮೂರ್ತಿ, ವಿಷನ್ ಟೈಲ್ಸ್ ಗ್ಯಾಲರಿ, ಸಾಗರ ಮತ್ತೆ ಶಿವಮೊಗ್ಗ. ನಾನು ಈ ಲಾಕ್ಡೌನ್ ನಲ್ಲಿ ಮಾರ್ಚ್ 31 ಸಂಜೆ ಹೀಗೆ ಫೇಸ್ಬುಕ್ ನೋಡ್ಬೇಕಾದ್ರೆ ಅನಿರೀಕ್ಷಿತವಾಗಿ ನಿಮ್ಮ ಅಡ್ವರ್ಟೈಸ್ಮೆಂಟ್ ಅನ್ನು ನೋಡಿ ಅದೇ ದಿನ ನಿಮ್ಮ ಜೊತೆಗೆ ಮಾತಾಡಿ ನಾನು ಒಬ್ಬ ಮೆಂಬರ್ ಆದೆ. ನಂತರದಲ್ಲಿ PTA ಸ್ಟೂಡೆಂಟ್ ಆಗಿ ನಾನು ನಿಮ್ಮಿಂದ ಕಲ್ತಿರೋಂಥ ಅನುಭವ ಸಾಕಷ್ಟು. ಇದು ನಮ್ಮ ವ್ಯವಹಾರದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಗೆ ಸಾಕಷ್ಟು ಮಾರ್ಗದರ್ಶನ ಮತ್ತೆ ಮುಂದುವರಿಯಂತ ಅವಕಾಶ ಕಲ್ಪಿಸಿಕೊಡುತ್ತೆ ಅಂತ ಕೊಡ್ತೀನಿ. ನಾನು ಸ್ಟೂಡೆಂಟ್ ಆಗಿ ನಾನು ಸೇರಿದಾಗ ನನ್ನ ತಲೆ ಒಳಗೆ ಇದ್ದಿದ್ದು ಕೇವಲ ಹಣ ಮಾಡೋಂಥ ಸೂತ್ರಗಳನ್ನು ಮಾತ್ರ ಹೇಳ್ಕೊಡ್ತೀರಿ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿಮ್ಮ ಕ್ಲಾಸಸ್ಗಳೆಲ್ಲ ಅದಕ್ಕೆ ವ್ಯತಿರಿಕ್ತವಾಗಿ ನಾವು ಫಿಸಿಕಲಿ ಸೈಕಲಾಜಿಕಲಿ ಹೇಗೆ ಬೆಳಿಬೇಕು ಮತ್ತು ನಮ್ಮ ಗ್ರಾಹಕರನ್ನ ಹೇಗೆ ಬೆಳೆಸಬೇಕು, ನಮ್ಮ ಎಂಪ್ಲಾಯೀಸ್ ಜೊತೆ ನಾವು ಯಾವ ರೀತಿ ಹೊಂದಾಣಿಕೆ ಇರಬೇಕು, ಮತ್ತೆ ನಾವು ನೇಚರ್ ಬಗ್ಗೆ, ಫ್ಯಾಮಿಲಿ ಬಗ್ಗೆ, ನಮ್ಮ ಮಕ್ಕಳ ಬಗ್ಗೆ, ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ನಾವು ಎಷ್ಟು ಕಾಳಜಿ ತಗೋಬೇಕು, ವ್ಯವಹಾರದ ಇದನ್ನ ಬಿಟ್ಟು ನಾವು ಯಾವ್ಯಾವ ಬೇರೆ ಬೇರೆ ವಿಚಾರಗಳಲ್ಲಿ ಹೆಚ್ಚು ಕಲಿಬೇಕು, ನಮ್ಮ ಯೋಗ, ಧ್ಯಾನ ಮತ್ತೆ ನಮ್ಮ ಫಿಸಿಕಲಿ ಡೆವಲಪ್ಮೆಂಟ್ ಆಗಂತದ್ದು ಸಾಕಷ್ಟು ವಿಷಯಗಳನ್ನು ಕಲಿಸ್ಕೊಟ್ಟಿದ್ದೀರಿ. ಇದು ನನಗೆ ನಿಜವಾಗ್ಲೂ ಅನಿರೀಕ್ಷಿತವಾಗಿ ಸಿಕ್ಕಂತ ಸೌಭಾಗ್ಯ ಅನ್ಕೊಳ್ತೀನಿ. ಮುಂದೆಯೂ ತಮ್ಮ ಈ ಮಾರ್ಗದರ್ಶನ ನಮ್ಗೆ. Good. How many of you want to be featured here in my website? ಎಷ್ಟು ಜನ ನೀವು ಈ ರೀತಿ ನಿಮ್ಮ ಯಶಸ್ಸಿನ ಯಶೋಗಾದ ಇಂಟರ್ವ್ಯೂ ತಗೊಂಡು ನಾನು ಇಲ್ಲಿ ಹಾಕ್ಬೇಕು? I give to all my students ಪ್ರತಿ ತಿಂಗಳು ಒಂದು ಟಾರ್ಗೆಟ್. ವಾಟ್ ಇಸ್ ಒನ್ ಟಾರ್ಗೆಟ್? ಎವ್ರಿ ಮಂತ್ ಮಿನಿಮಮ್ 10 to 20% ಬೆಳಿಬೇಕು, ಆರ್ 1 lakh ರೂಪಾಯಿ ಎಕ್ಸ್ಟ್ರಾ ಟರ್ನ್ ಓವರ್ ಮಾಡಬೇಕು. ದಟ್ಸ್ ದ ಥೀಮ್ ಆಫ್ ಬಿಸ್ನೆಸ್ ಟೈಕೂನ್ ಅಕಾಡೆಮಿ ಫಾರ್ ಎವ್ರಿಬಡಿ. ಕನ್ಸಿಸ್ಟೆಂಟ್ ಗ್ರೋತ್. ಯಾರೆಲ್ಲ ಬೆಳೀತಾರೆ ಅವರ ಈ ಸಕ್ಸಸ್ ಸ್ಟೋರೀಸ್ ಇಂಟರ್ವ್ಯೂ ಮಾಡ್ತೀನಿ. How you can become influencer on social media. First thing is website. Second thing, I want to show you all my YouTube. So everyone have to have a YouTube. YouTube is going to give you a great long-term mileage. Hing mileage kodutte idu. So how this will give you mileage is, now I want to show you my videos.
This is my videos. 13 ವರ್ಷದಿಂದ ಕೋಚಿಂಗ್ ಅಲ್ಲಿ ಇದ್ರು ನಾನು ಆನ್ಲೈನ್ ಸೋಷಿಯಲ್ ಮೀಡಿಯಾನ ತುಂಬಾ ಗಮನಿಸಲೇ ಇರಲಿಲ್ಲ. ಜಸ್ಟ್ 3 months ಅಲ್ಲಿ ಶುರು ಮಾಡಿದೆ. We crossed 1.24k subscribers. This is how the. Let's listen to one more success story in YouTube. Excellent evening, Satya sir. ನನ್ನ ಹೆಸರು ಶಿವಾನಂದ ರೆಡ್ಡಿ, ಯಶವಂತಪುರ್, ಬ್ಯಾಂಗ್ಳೂರು. ನಮ್ದು 2 ಬಿಸ್ನೆಸ್ ಇದೆ. ಒಂದು ಸಂರಕ್ಷ ಪೋರ್ಟಬಲ್ ಗೀಸರ್, ಒಂದು ಟಾಟಾ ಸ್ಕೈ. 2 ಬಿಸ್ನೆಸ್ ನಾವು 2 years ಇಂದ ಮಾಡ್ತಾ ಇದೀವಿ. ಆದ್ರೆ ನಮ್ಗೆ ಬಿಸ್ನೆಸ್ ಬಗ್ಗೆ ಏನೋ ಐಡಿಯಾ ಇರಲಿಲ್ಲ. ಒನ್ಸ್ ಒಂದು PTA ಕೋರ್ಸ್ ಅಟೆಂಡ್ ಆದ್ಮೇಲೆ, F8 ಕೋರ್ಸ್ ಕಂಪ್ಲೀಟ್ ಮಾಡಿದ್ಮೇಲೆ ನಮ್ಮ ಮೈಂಡ್ ಓಪನ್ ಆಯ್ತು. ನನಗೆ ಯಾವ ತರ ಬಿಸ್ನೆಸ್ ಮಾಡಬೇಕು ಅಂತ ನನಗೆ ನಾಲೆಡ್ಜ್ ಇಲ್ಲಿ PTA ಅಲ್ಲಿ ನನಗೆ ಸಿಕ್ತು. ಲಾಸ್ಟ್ ಇಯರ್ ಈ ಇಯರ್ ಕಂಪೇರ್ ಮಾಡಿದ್ರೆ ನನ್ನ ಬಿಸ್ನೆಸ್ 20% ಇನ್ಕ್ರೀಸ್ ಆಗಿದೆ. ಈ PTA ಕ್ಲಾಸಸ್ ಎಲ್ಲ ಬಿಸ್ನೆಸ್ ಮ್ಯಾನ್ಸ್ಗೂ ಬೇಕಾಗಿರೋದಂತ ಒಂದು ಅದ್ಭುತವಾದ ಕೋರ್ಸ್. ಐ ಲವ್ PTA. Thank you Satya sir. Thank you. Now this is how you can become influencer. Now see like how many students have got success stories. Here is one more student. 1 lakh extra turnover in 30 days. Go and watch this later. Subscribe the channel. So when you become ನಿಮ್ಮ ಏನ್ ಪ್ರಾಡಕ್ಟ್ ಇದೆ, ಸರ್ವಿಸಸ್ ಇದೆ, you can have your own product and services, and how you can nurture your people online. I'll show you this. Okay. How many of you know email marketing? Facebook is taking some time. I'll take you to the email marketing. Yeah, I think it's here. No, it is not here. How many of you know the automation, real power of automation? Leads generation. So this is where like, all our leads come and sit here. How many thousands leads we have? 4,390 leads. Facebook alli paid ad ಕೊಡೋದು ಹೇಗೆ ಅಂತ ತೋರಿಸ್ಕೊಡ್ತೀವಿ. ಇಮೇಲ್ ಮಾರ್ಕೆಟಿಂಗ್ ಹೇಗೆ ಮಾಡೋದು ಅಂತ ಕಲ್ತ್ಕೊಂತೀರಾ. And Facebook is a huge, wonderful, ಅಗಾಧವಾದಂತಹ ಒಂದು ಭಂಡಾರ. ಇದರಲ್ಲಿ ನಮ್ದು ಗ್ರೂಪ್ಸ್ ಇದೆ. Okay, so we have groups like this. We have master coach page Satya. Can you see here how many followers? 6,000 plus followers in this group. Now I'm planning to take this to 1 lakh followers. My post go on posting all that videos. So it becomes, influencer. Kannadalli ಏನೇನ್ ಮಾಡ್ತಾ ಇದೀವಿ ಅಂತ ಹಾಕಕ್ಕೆ ಶುರು ಮಾಡಿದಾಗ you can become influencer like this, and you know how to manage this. We will teach. And then ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ we have so many other ways of doing it. ನಾವೇನಪ್ಪ ಮಾಡಿದೀವಿ ಅಂತ ಹೇಳಿದ್ರೆ we have 2 more pages. ಏನ್ ಪೇಜಸ್ ಇದೆ ಇದರಲ್ಲಿ? ಮಾಸ್ಟರ್ಸ್ ಇನ್ ಬಿಸ್ನೆಸ್ ಫೀಲ್ಡ್ ಅಂತ. ಫೇಸ್ಬುಕ್ ಇಂದ ಬಂದಿರೋರು ಎಲ್ಲರೂ ಅಲ್ಲಿ ಬರುತ್ತೆ. ಪೇಡ್ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ನಮ್ದು ಇನ್ನೊಂದು ಪೇಜ್ ಇದೆ. ಸೊ ವಿ ಹ್ಯಾವ್ ಪೇಜ್ ಕಾಲ್ಡ್ ಬೂಸ್ಟ್ ಬಿಸ್ನೆಸ್ ಗ್ರೋತ್ ಆನ್ಲೈನ್ ಸಪೋರ್ಟ್ ಅಂತ ಹೇಳ್ಬಿಟ್ಟು ವಿ ನರ್ಚರ್ ದಮ್ ಆಲ್ ಲೈಕ್ ಅವ್ರ ಪ್ರಶ್ನೆಗಳಿದೆ, ಅವ್ರಿಗೆ ಏನು ಸೊಲ್ಯೂಷನ್ ಬೇಕು, ಫಾರ್ ಆಲ್ ದೋಸ್ ಥಿಂಗ್ಸ್ ವಿ ಗೆಟ್ ದೆಮ್ ಓವರ್ ದೇರ್. ಸೊ ಫಸ್ಟ್ ಥಿಂಗ್ is stage is become brand awareness on different platform like website, Facebook, YouTube. And then ಅವ್ರಿಗೆ ಬಂದಿರೋರಿಗೆಲ್ಲ ನೆಕ್ಸ್ಟ್ ಏನ್ ಮಾಡೋಂಥದ್ದು, get them all, whoever is part of it, get them all to your lead paid customer different and nurture them. Email, organic funnel ಮಾಡ್ಬೋದು, and then like social proof from Google My Business. So if you go for my Google My Business, I've got more than 100 plus reviews. Master Coach Satya ಅಂತ Google ಅಲ್ಲಿ ಸರ್ಚ್ ಮಾಡಿದ್ರೆ ನೀವು ಇದೆಲ್ಲ ಮಾಡಿದಾಗ ಏನಾಗುತ್ತೆ, ಆರ್ಗ್ಯಾನಿಕಲಿ ಯುವರ್ ಸ್ಟ್ರೆಂತ್
ಆನ್ ಫೀಲ್ಡ್ ಲೈಕ್ ಕಸ್ಟಮರ್ ಸರ್ಚ್ ಮಾಡಿದ ತಕ್ಷಣ ಏನಾಗ್ತೀರಾ ಡಿಜಿಟಲ್ ಆಟೋಮೇಷನ್ ಆಗಿರುತ್ತೆ. ಯು ಗೆಟ್ ದಟ್ ಪವರ್, right? How many of you feel, yes Satya, I think this is a need of the hour? How many of you saw this need of the hour? Good. Now here is what is your need analysis. Let's do some need analysis. How many of you want to grow without like doing mistakes and wasting time? How many of you want to grow without wasting much time? Consistently you want to grow? First thing. How many of you don't want to do R&D? Simply ಏನೇನೋ ಸಾಫ್ಟ್ವೇರ್ಗಳು ತಗೊಂಡು ಯಾರಾದ್ರೂ ಏಜೆನ್ಸಿಗಳು ಕೊಟ್ಟು ಸಾವಿರಾರು ರೂಪಾಯಿ ವೇಸ್ಟ್ ಮಾಡೋದಕ್ಕೆ ಯಾರಿಗ ಆಸೆ ಇಲ್ಲ. Then we will teach you social media marketing. Every week I'll show one tool how to use. Every week one value ಹೇಳ್ಕೊಡ್ತೀನಿ live class ಅಲ್ಲಿ. Every week success stories from different owners. Every week mindset ಹೇಗಿರಬೇಕು ಹೇಳ್ಕೊಡ್ತೀವಿ. You need not to search, right, to anybody. So 1 lakh rupee worth course, now I'm announcing the price is 4,999 rupees. And this is for the owners who are committed, who don't want to do simply R&D, time waste madak aase illa, who believes teacher growth bande barutte mentor annavರಿಗೆ. This is for you. ಯಾರಿಗೆ ದುಡ್ಡಿನ ಸಮಸ್ಯೆ ಇದೆ ಅಥವಾ ಗೊತ್ತಿಲ್ಲ, ಡೌಟ್ ಇದೆ, 1 ತಿಂಗಳು ಟ್ರಯಲ್ ಮಾಡಬೇಕು, 750 rupees 1 month course. I respect both of you. Okay, so go ahead. Now I'll answer for all your questions. Any questions you have, you can ask me. Please, you can type all your questions. I'm very happy to answer now. I've done my presentation. 6 basic fundamental pillars ಹೇಳ್ಕೊಟ್ಟಿದ್ದೀನಿ. I want to build the dream of business owners. ಯಾರಿಗೆ ಕನಸಿದೆ, who believes that yes, by having a coach, step by step ನನ್ನ ಟೈಮ್ ಸೇವ್ ಆಗುತ್ತೆ. ನೀವು 5 ವರ್ಷದಲ್ಲಿ ನಿಮ್ಮ ಕನಸು ಬಿಲ್ಡ್ ಆಗೋದು 2 ವರ್ಷದಲ್ಲಿ ಆಗುತ್ತೆ. Okay, Google Pay is not working. Do Instamoj. Yeah, this is the link. On this you can click and that payment gate wallet is there. You can do the payment. Mohammed Hussain. Okay. Yeah, you can. I'm there to support business owners. But like ನಾನು ನೋಡಿದಾಗ ಏನಪ್ಪ ಅಂದ್ರೆ ನಾಳೆ ಮಾಡ್ತೀನಿ ಅಂತಾರೆ. For some reason their mind get like our parents ಹೇಳ್ತಾರೆ, ಅಯ್ಯೋ ಏನಕ್ಕೆ ಬೇಕು, ಆನ್ಲೈನ್ ಅಲ್ಲಿ ಚೀಟ್ ಮಾಡ್ತಾರೆ, ಗ್ಯಾರಂಟಿ ಏನು ಮೋಸ ಮಾಡ್ತಾರೆ. ನಾನು 21 ವರ್ಷಗಳಿಂದ ನನ್ನ ಮೈಂಡ್ ನ ಪಾಸಿಟಿವ್ ಮಾಡ್ಕೊಂಡು ಬೆಳಿಲಿಕ್ಕೆ ಒಂದೇ ಒಂದು ನನ್ಗೆ ಗೊತ್ತಿರೋದು ಏನದು, ಲರ್ನ್ ಟೀಚರ್ಸ್, ಗೆಟ್ ಅಟೆಂಡ್ ದಮ್, ಲರ್ನ್. ಡಿಜಿಟಲ್ ವರ್ಲ್ಡ್ ನನ್ಗೆ ಗೊತ್ತೇ ಇರಲಿಲ್ಲ. I did not know what is called digital world. You know how much I've invested money to create my online courses? 16 lakh rupees I have created, invested. But lockdown ಆದ್ಮೇಲೆ 2 ತಿಂಗಳು ಕೂತ್ಕೊಂಡು ಮನೇಲಿ ಎಲ್ಲ ಸಾಫ್ಟ್ವೇರ್ ಕಲ್ತ ಮೇಲೆ today I've grown, reached the level where I can teach people no cost they can build their digital growth. Basic software ಗಳಿಗೆ tools ಮಾಡಿ ಕಲಿಬಹುದು. ಆ ಲೆವೆಲ್ ನಾನು ಹೇಳ್ಕೊಳ್ಳೋದು ಬೆಳೆದ್ಬಿಟ್ಟೆ. I wasted so much. Correct? Got? You want to save your time? Do that. Have a coach in your life. Business coach. ಎರಡನೇದು, who want to learn from one source, that all your mindset motivation, customer management, and how to build your base online, then have an environment. ಇದೆಲ್ಲ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? Can you imagine you go to an unknown place where you don't know the language? You don't know the language.
whom to ask. You have a destination to go. Business world ಅಲ್ಲಿ ಏನಾಗುತ್ತೆ, you don't know whom to ask. ನಾವು ಇವತ್ತು ಗೂಗಲ್ ಇದೆ, ಗೂಗಲ್ ಇರೋದ್ರಿಂದ ನಾವು ಎಲ್ಲಿ ಹೋಗ್ಬೇಕು ಡೆಸ್ಟಿನೇಷನ್ ಕರ್ಕೊಂಡು ಹೋಗುತ್ತೆ, ಗೂಗಲ್ ಮ್ಯಾಪ್ ಇರೋದ್ರಿಂದ. Whoever is enrolled for 1 month program, take this my number 9845035183. Send your name and number and type there 1 month program ಅಂತ ಹೇಳಿ ಕಳಿಸಿ. ನಾನು ನಿಮಗೆ ಒಂದು ವಾಟ್ಸಪ್ ಗ್ರೂಪ್ ಜಾಯಿನ್ ಮಾಡ್ತೀನಿ and I'll explain you the dates and time. You keep that. People who are done 1 year program enrollment ಮಾಡಿದ್ದೀರಾ, ಅದಕ್ಕೆ 1 month ಅಂತ ಈ ನಂಬರ್ಗೆ SMS ವಾಟ್ಸಪ್ ಅಲ್ಲಿ ಕಳಿಸಿ. ನಿಮಗೆ ನಾನು ಮೇನ್ ಗ್ರೂಪ್ಗೆ ಸೇರಿಸ್ತೀನಿ. ಪ್ಲಸ್ ಯು ವಿಲ್ ಗೆಟ್ ಎ ಇನ್ವಿಟೇಷನ್ ಕಾಲ್ ಫ್ರಮ್ ಮೈ ಆಫೀಸ್ ಟೀಮ್ ಫಾರ್ 1 year ಪ್ರೋಗ್ರಾಮ್ ಆಗಿರೋರಿಗೆ. ಗುಡ್. People who don't have a Google map mobile ಅಲ್ಲಿ, people who don't have a guide, first thing they will be losing their time. ಹುಡುಕಿ ಅವರೇ R&D ಮಾಡಿ they will be wasting time. Second, ಎನರ್ಜಿ ಕಳ್ಕೊಂಡ್ಬಿಡ್ತಾರೆ. ಎನರ್ಜಿ ಕಳ್ಕೊಂಡ್ಮೇಲೆ ಏನಾಗ್ಬಿಡುತ್ತೆ, ಇಷ್ಟಪ್ಪ ಲೈಫ್ ಇನ್ನೇನ್ ಮಾಡೋದು ಅಂತ ಹಂಗೆ ಉಳ್ಕೊಂಡ್ಬಿಡ್ತಾರೆ. ಕರೆಕ್ಟ್. ಮೀಡಿಯಾಕರ್ ಸಕ್ಸಸ್ ಉಳ್ಕೊಂಡ್ಬಿಡ್ತಾರೆ. ಬಿಸ್ನೆಸ್ ವರ್ಲ್ಡ್ ಅಲ್ಲಿ ಪ್ರತಿದಿನ ಚಾಲೆಂಜಸ್ ಇರುತ್ತೆ. ಎನರ್ಜಿ ಕಳ್ಕೊಳ್ತಾ ಇರ್ತೀವಿ, ರೀಕೂಪ್ ಮಾಡ್ಕೊಳಕ್ ಗೊತ್ತಿರೋದಿಲ್ಲ. Business Tycoon Academy is a holistic growth, profit growth, time saving. You can enjoy your life. You will get a motivation. You will get a tracking to get the employees, tracking, customers, social media, digital world, one-stop solution. Kannadadalli. Adu 1 year, 4,999 rupees. Done. So next 3 minutes time with our friends. Now let's go for question answer session. Do you feel it's a great value? How many of you feel it's a great value what you have got? Type great value. Whoever has got a great value in last 1 hour 45 minutes. How many of you want to have like this every week great value in your business? Inspiration, motivation. Be a part of it. Okay, for 1 month adru banni, 1 year adru banni. If you have some financial issue or you have some criteria to take, come for 1 month. And then later you take a 1 year admission. Okay. Any doubt you can ask. I'll answer all your questions. 2 minutes time for you to answer. Okay, first of all, congratulations, welcome. Overall has taken Raghavendra, but congratulations, welcome. He has taken admission. And then, all of you type whoever is taken. Please type your names. ಎಷ್ಟೊಂದು ಜನ ಮಾಡಿದ್ದೀರಾ ಇಲ್ಲಿ ನನಗೆ. ಪ್ಲೀಸ್ ರಾಕೇಶ್, ಕಂಗ್ರಾಚುಲೇಷನ್, ವೆಲ್ಕಮ್. ರಾಕೇಶ್ ಎಚ್ ಜಯಪ್ರಕಾಶ್, ವೆಲ್ಕಮ್, ಕಂಗ್ರಾಚುಲೇಷನ್. ಅದರ್ಸ್? Raghavendra Bhatt, somebody has done. Sandarsh, congratulations, welcome. Pavitra annavaru yaro madidare, congratulations, welcome Pavitra. Okay. Then who else? Good. Thank you. Last 1 minute. I'm very happy to answer to all of you. Any questions? Everybody happy to answer to all of you. Okay, Sandesh has paid from Pavitra's account. Very nice. Good. So whoever has done 1 month program, you will be added to a new group, one WhatsApp group. Adil day to time. Before like starting, ನಮ್ಮ Zoom webinar na registration link ಕಳಿಸ್ತೀವಿ. You can enter. First, everything will be given you dates and you can enter and you will learn the course.
Others, for some reason, you cannot take a decision. God bless you. God bless you. Okay. Yeah, definitely. How to take local product via global. That is what you will learn. ಈಗ ನೋಡಿ ನಾವು ಮನೇಲಿ ಕೂತ್ಕೊಂಡು ಐ ಆಮ್ ರೀಚ್ಡ್ ಅಕ್ರಾಸ್ ಕರ್ನಾಟಕ. ವಾಟ್ 13 years ಅಲ್ಲಿ ನಾನು ಏನ್ ಮಾಡಿದ್ದೀನಿ ಬಿಸ್ನೆಸ್ ಟೈಕೂನ್ ಅಕಾಡೆಮಿಲಿ, ಐ ವಿಲ್ ಬಿ ಡೂಯಿಂಗ್ ಇಟ್ ಇನ್ 1 year ಅಚೀವ್ಮೆಂಟ್. ದಟ್ ಯು ವಿಲ್ ಲರ್ನ್ step by step. Rakesh, welcome on board. Welcome. I have got a even one-to-one coaching also, Mr. Raghavendra. You want more detail about it, you can talk to me on 98450-35183. I did a typing there mistake, 98450-35183. Whoever has taken 1 year course, for those people, I'll be having a one-to-one discussion, 20 minutes. I'll answer all of your questions. You can ask a number of questions, 20 minutes. I'll be giving time and I'll discuss with you. 1 year program, office team inda kuda orientation agutte. People who have come for 1 month program, nimge tumba simple ellanu online ಅಲ್ಲಿ guide sigutte. WhatsApp group ಅಲ್ಲಿ nimge guide sigutte. Good. Thank you so much. A wonderful time. Tomorrow is June 1st. 5 months is completed. ಪ್ರತಿ ತಿಂಗಳು ನಾನು ಹೆಂಗೆ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಒಂದು ಸ್ಮಾಲ್ ಟಿಪ್, 1 month ರಿವ್ಯೂ ಮಾಡ್ತೀನಿ. ಏನೆಲ್ಲ ಬರ್ದೆ, ಏನೆಲ್ಲ ಅಚೀವ್ ಮಾಡಿದೆ ಅಂತ ಬರಿತೀನಿ. ಮಾರ್ಕೆಟಿಂಗ್, ಪೀಪಲ್ ಡೆವಲಪ್ಮೆಂಟ್, ಟರ್ನ್ ಓವರ್, ಪ್ರಾಡಕ್ಟ್ ಡೆವಲಪ್ಮೆಂಟ್, ಬ್ರ್ಯಾಂಡ್ ಬಿಲ್ಡಿಂಗ್, ಟೆಕ್ನಾಲಜಿ, 20 ಪಾಯಿಂಟ್ಸ್ ನಾನು ರಿವ್ಯೂ ಮಾಡ್ತೀನಿ. ದೆನ್ ನೆಕ್ಸ್ಟ್ ಮಂತ್ ಏನ್ ಮಾಡ್ಬೇಕಂತ ಬರೆದಿಟ್ಕೊಂಡು ಪ್ಲಾನ್ ಮಾಡಿ ಮುಂದುವರಿತೀನಿ. ಸೊ ಯು ಆಲ್ಸೋ ಪ್ಲಾನ್ ಇಟ್ ಅಂಡ್ ಗೋ ಫಾರ್ವರ್ಡ್. ಸೊ ವಿಚ್ ಐ ವಿಲ್ ಬಿ ಲೈಕ್ ಟುಮಾರೋ ಈವ್ನಿಂಗ್, ಯು ವಿಲ್ ಬಿ ಆಲ್ ಲೈಕ್ whoever is a part of our program. 7:30 is your session tomorrow. Monday mentoring with Satya. Welcome on board. All the best. People for some reason who could not take decision, ಯಾರ ಜೀವನದಲ್ಲಿ ಡಿಸಿಷನ್ ತಗೊಳಲ್ಲ, ಅವ್ರು ಹೆಂಗಿರ್ತಾರೋ ಲೈಫಲ್ಲಿ ಹಂಗೆ ಇದ್ಬಿಡ್ತಾರೆ. God bless you all. Thank you. Take care.